ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾವೀಗ ಆಲ್ಮೋಸ್ಟ್ 12th ಸ್ಟ್ಯಾಂಡರ್ಡ್ ಸಿಲೆಬಸ್ನ ಲಾಸ್ಟ್ ಚಾಪ್ಟರ್ಗೆ ಬಂದ್ಬಿಟ್ಟಿದ್ದೀವಿ. ಇದೊಂದು ಚಾಪ್ಟರ್ ಆದರೆ 12th ಸ್ಟ್ಯಾಂಡರ್ಡ್ ಸಿಲೆಬಸ್ ಎಲ್ಲ ಮುಗಿದೋಯ್ತು. ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಎಕ್ಸಾಮ್ಗಾಗಿ ಜೋರಾಗಿ ತಯಾರಿ ನಡೆಸ್ತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನೀವು ಹಂಗೆ ಮಾಡಬೇಕು, ಯಾವುದೇ ಕಡಿಮೆ ಬಿಡಬೇಡಿ. ಇಷ್ಟು ಚೆನ್ನಾಗಿ ಎಕ್ಸಾಮ್ಗೆ ತಯಾರಿ ಮಾಡಿ ಎಲ್ಲ 2023ನೇ ವರ್ಷ ಅದು ನಿಮ್ಮ ವರ್ಷ ಆಗಿರಬೇಕು. ಎಲ್ಲರೂ ನಿಮ್ಮ ಕಡೆಗೆ ನೋಡಬೇಕು, ಆ ರೀತಿ ಮಾಡ್ಬೇಕು. ನೀವು ಎಕ್ಸಾಮ್ಗೆ ಹೋಗುವಾಗ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೋಗ್ಬೇಕಲ್ಲ. ಎಕ್ಸಾಮ್ ಹಾಲ್ದಿಂದ ಹೊರಗೆ ಬರುವಾಗ ನಿಮ್ಮಷ್ಟಕ್ಕೆ ನೀವೇ ಡಾಕ್ಟರ್ ಆಗಿದ್ದೀರಾ ಅಂತ ಫೀಲ್ ಅಲ್ಲಿ ನೀವಿರಬೇಕು. ಸೊ ಆ ರೀತಿ ಕಾನ್ಫಿಡೆಂಟ್ ನಿಮ್ಮಲ್ಲಿ ಬರಬೇಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಮಾಡಬೇಕು. ಇಷ್ಟು ಪ್ರಾಕ್ಟೀಸ್ ಮಾಡಬೇಕಲ್ಲ. ನಿಮಗೆ ಯಾವುದೇ ಕಾನ್ಸೆಪ್ಟ್ ಟಫ್ ಆಗಿದೆ ಅಂತ ಅನಿಸ್ಬಾರ್ದು. ಅದನ್ನು ಪ್ರತಿ ಸಲ ಪದೇ 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 ರಿವೈಸ್ ಮಾಡ್ತಾ ಹೋಗಿ, ಎಲ್ಲವೂ ಚೆನ್ನಾಗಿ ಆಗಿ ಹೋಗುತ್ತೆ. ಸೊ ಈಗ 12th ಸ್ಟ್ಯಾಂಡರ್ಡ್ ಬಾಟ್ನಿ ಸಿಲೆಬಸ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಇದೆ, ಅಥವಾ ಬಯಾಲಜಿಯಲ್ಲಿ ಲಾಸ್ಟ್ ಚಾಪ್ಟರ್ ಇದೆ. ನಿಮ್ಮೊಂದಿಗೆ ನಾನಿದ್ದೀನಿ ನಿಮ್ಮ ಏಕಲವ್ಯ ಕನ್ನಡ ಬ್ಯಾಚ್ ಅಲ್ಲಿ ಲಾಸ್ಟ್ ಚಾಪ್ಟರ್ದೊಂದಿಗೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಒಂದಿಗೆ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನೇನು ನೋಡ್ತಿದ್ದೀವಿ, ಏನ್ ಡೀಟೇಲ್ ಆಗಿ ನೋಡ್ತಾ ಇದೀವಿ ನೋಡಿ. ಈ ಚಾಪ್ಟರ್ ಅಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂದ್ರೆ ಬೇರೆ ಬೇರೆ ತರದ ಪೊಲ್ಯೂಷನ್ಸ್ಗಳು. ವಾಟ್ ಆರ್ ದಿ ಡಿಫರೆಂಟ್ ಟೈಪ್ ಆಫ್ ಪೊಲ್ಯೂಷನ್ಸ್, ಹೌ ದೀಸ್ ವಾಟ್ ಆರ್ ದಿ ಡಿಫರೆಂಟ್ ರೀಸನ್ಸ್ ಫಾರ್ ದಿ ಪೊಲ್ಯೂಷನ್, ವಾಟ್ ಆರ್ ದಿ ಕಾಸಸ್ ಆಫ್ ಪೊಲ್ಯೂಷನ್ ಅಂಡ್ ಹೌ ಟು ಓವರ್ಟೇಕ್ ದೀಸ್ ಪೊಲ್ಯೂಷನ್ ಪ್ರಾಬ್ಲಮ್ಸ್. ಇದೆಲ್ಲವೂ ಡೀಟೇಲ್ ನೋಡಬೇಕಾಗಿದೆ. ಮೇನ್ಲಿ ಯಾವ ಪೊಲ್ಯೂಷನ್ ನೋಡ್ತಾ ಇದೀವಿ ನಾವು? ಒಂದು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಡಿಪ್ಲೀಷನ್, ಡಿಫಾರೆಸ್ಟ್ರೇಷನ್, ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಅವುಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ನೋಡಿ, ಈಗ ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ದ ಫಸ್ಟ್ ಒನ್ ಎನ್ವೈರನ್ಮೆಂಟಲ್ ಇಶ್ಯೂಸ್. ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಲ್ಲಿ ನಾವೇನ್ ನೋಡಬೇಕಾಗಿದೆ? ಫಸ್ಟ್ ಪೊಲ್ಯೂಷನ್ ಏನು, ಬೇರೆ ಬೇರೆ ತರದ ಪೊಲ್ಯೂಷನ್ಸ್ಗಳು ಯಾವುವು ಅದನ್ನ ನೋಡೋಣ. ಹಾಗಾದ್ರೆ ಹೌ ಟು ಡಿಫೈನ್ ದಿಸ್ ಪೊಲ್ಯೂಷನ್. ಪೊಲ್ಯೂಷನ್ ಅಂದ್ರೆ ಏನು? ಎನಿ ಅನ್ಡಿಸೈರೇಬಲ್ ಚೇಂಜ್ ಇನ್ ದಿ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಅಟ್ರಿಬ್ಯೂಟ್ ಆಫ್ ಏರ್, ವಾಟರ್ ಅಂಡ್ ಸಾಯಿಲ್. ಎನಿ ಅನ್ಡಿಸೈರೇಬಲ್ ಚೇಂಜ್ ಆರ್ ಎನಿ ಅನ್ವಾಂಟೆಡ್ ಚೇಂಜ್ ಇನ್ ದಿ ಫಿಸಿಕಲ್, ಕೆಮಿಕಲ್ ಅಂಡ್ ಬಯಾಲಜಿಕಲ್ ಎನ್ವೈರನ್ಮೆಂಟ್ ಆಫ್ ಸಾಯಿಲ್, ವಾಟರ್ ಅಂಡ್ ಏರ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಪೊಲ್ಯೂಟಂಟ್ಸ್ ಅಂದ್ರೆ ಏನು? ವಾಟ್ ಆರ್ ದಿ ಪೊಲ್ಯೂಟಂಟ್ಸ್? ಪೊಲ್ಯೂಟಂಟ್ಸ್ ಆರ್ ನಥಿಂಗ್ ಬಟ್ ಎನಿ ಏಜೆಂಟ್ಸ್ ಆರ್ ಕೆಮಿಕಲ್ಸ್ ವಿಚ್ ಕಾಸಸ್ ದಿ ಪೊಲ್ಯೂಷನ್. ಎನಿ ಏಜೆಂಟ್ಸ್ ಆರ್ ಕೆಮಿಕಲ್ಸ್ ವಿಚ್ ಕಾಸಸ್ ದಿ ಪೊಲ್ಯೂಷನ್, ದೇ ಆರ್ ನೌನ್ ಆಸ್ ಎ ಪೊಲ್ಯೂಟಂಟ್. And government of India, they passed one new act, that is the Environment Protection Act or Environment Act ಅಂತ ಹೇಳ್ತೀವಿ, to control the pollution level, to avoid the pollution, to control the environment, to protect the environment. In the year 1986, government of India, they passed a new act, that is the Environment Protection Act. ಇದನ್ನ 1986 ಅಲ್ಲಿ ಪಾಸ್ ಮಾಡಿದ್ರು, ಜಾರಿಗೆ ತಂದಿತ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಇದನ್ನ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸೊ ನೆಕ್ಸ್ಟ್ ನೋಡೋಣ ದ ಟೈಪ್ಸ್ ಆಫ್ ಪೊಲ್ಯೂಷನ್. ಬೇರೆ ಬೇರೆ ಪ್ರಕಾರದ ಪೊಲ್ಯೂಷನ್ಸ್ಗಳಿವೆ. ಟು ಸ್ಟಡಿ ದಿ ಡಿಫರೆಂಟ್ ಟೈಪ್ ಆಫ್ ಪೊಲ್ಯೂಷನ್, ಈ ಬೇರೆ ಬೇರೆ ಪ್ರಕಾರದ ಪೊಲ್ಯೂಷನ್ಸ್ಗಳಿದೆಯಲ್ಲ, ಟು ಸ್ಟಡಿ ದಿ ಡಿಫರೆಂಟ್ ಟೈಪ್ ಆಫ್ ಪೊಲ್ಯೂಷನ್ಸ್, ದ ಡಿಫರೆಂಟ್ ಟೈಪ್ ಆಫ್ ಕ್ರೈಟೀರಿಯಾಸ್ ವೆರ್ ಫಾಲೋಡ್. ನಾವು ಪೊಲ್ಯೂಷನ್ಸ್ಗಳನ್ನ ಬೇರೆ ಬೇರೆ ಪ್ರಕಾರಗಳಾಗಿ ವಿಂಗಡಿಸ್ತೀವಿ ಬೈ ಕನ್ಸಿಡರಿಂಗ್ ದಿ ಡಿಫರೆಂಟ್ ಕ್ರೈಟೀರಿಯಾಸ್. ಸೊ ಯಾವ ಕ್ರೈಟೀರಿಯಾಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಪ್ರಕಾರದ ಪೊಲ್ಯೂಷನ್ಸ್ಗಳಾಗಿ ಡಿವೈಡ್ ಮಾಡ್ತೀವಿ ಅದನ್ನ ನೋಡೋಣ. ಫಸ್ಟ್ ಒನ್, ವಿತ್ ರೆಸ್ಪೆಕ್ಟ್ ಟು ಒರಿಜಿನ್. With respect to origin, mainly there are two types of pollution. One is natural pollution and another one is anthropogenic pollution ಅಂತ ಹೇಳ್ತೀವಿ. Natural pollution ಅಂದ್ರೆ ನ್ಯಾಚುರಲ್ ಆಗಿ ಪೊಲ್ಯೂಷನ್ ಆಗ್ತಾ ಇದೆ. Either it may be volcanic eruptions ಇಂದ, or extreme flood condition ಇಂದ, ಅಥವಾ ಫಾರೆಸ್ಟ್ ಫೈರ್ ದಿಂದ ಪೊಲ್ಯೂಷನ್ ಆಗ್ತಾ ಇದ್ರೆ ಜನರಲಿ they are the natural pollutions ಅಂತ ಹೇಳ್ತೀವಿ. Anthropogenic pollutions are nothing but they are the man-made pollution. Best example, pollutions by industries, pollutions by the continuous use of pesticides and insecticides in the agriculture. Okay, so they are the anthropogenic pollutions. Next, ಇನ್ನೊಂದು ಬರುತ್ತೆ, one more criteria is pollution, different types of pollution with respect to physical nature. ಈ pollutant ಇದೆ ಯಾವ ನೇಚರ್ ಅಲ್ಲಿ ಇದೆ, ಅದರ ಫಿಸಿಕಲ್ ನೇಚರ್ ಏನು.
ಸೊ ಅದರ ಆಧಾರ ಮೇಲೆ ಪೊಲ್ಯೂಷನ್ಸ್ಗಳನ್ನ ಬೇರೆ ಬೇರೆ ಪ್ರಕಾರಗಳಾಗಿ ವಿಂಗಡಬಹುದು. ಕೆಲವೊಂದು ನಾನು ಇಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ನೋಡಿ. ಒಂದು ನಾಯ್ಸ್ ಪೊಲ್ಯೂಷನ್, ಥರ್ಮಲ್ ಪೊಲ್ಯೂಷನ್, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಯಾ ಗ್ಯಾಸಿಯಸ್ ಪೊಲ್ಯೂಷನ್ಸ್ ಇದರ ಹೇಳ್ತೀವಿ. Then next, third criteria ನೋಡಿ, different types of pollution with respect to part of environment where the pollution will occurs. ಎನ್ವೈರನ್ಮೆಂಟ್ ನ ಯಾವ ಪಾರ್ಟ್ ಅಲ್ಲಿ, ಯಾವ ಭಾಗದಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ, ಅದರ ಆಧಾರದ ಮೇಲೆ ಪೊಲ್ಯೂಷನ್ ಗಳನ್ನ ಬೇರೆ ಬೇರೆ ಗ್ರೂಪ್ ಆಗಿ ವಿಂಗಡಣೆ ಮಾಡಬಹುದು. ಕೆಲವೊಂದು ಉದಾಹರಣೆ ನೋಡಿ. ಒಂದು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಎಟ್ಸೆಟ್ರಾ. ನೆಕ್ಸ್ಟ್, ಡಿಫರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಎಮಿಷನ್. ಅಂದ್ರೆ ಈ ಪೊಲ್ಯೂಟನ್ಸ್ ರಿಲೀಸ್ ಆಗ್ತಾ ಇದೆಯಲ್ಲ, ಎಲ್ಲಿಂದ ರಿಲೀಸ್ ಆಗ್ತಾ ಇದೆ, ಯಾವ ಸೋರ್ಸ್ ಇಂದ ಈ ಪೊಲ್ಯೂಟನ್ಸ್ಗಳು ರಿಲೀಸ್ ಆಗ್ತಾ ಇದ್ದೇವೆ, ಅದರ ಆಧಾರದ ಮೇಲೆ ಎರಡು ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಗಳನ್ನಾಗಿ ವಿಂಗಡಣೆ ಮಾಡಬಹುದು. ಒಂದು ಪಾಯಿಂಟ್ ಸೋರ್ಸ್ ಎಮಿಷನ್, ಇನ್ನೊಂದು ನಾನ್ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂತ ಹೇಳ್ತೀವಿ. ಪಾಯಿಂಟ್ ಸೋರ್ಸ್ ಎಮಿಷನ್ ಅಂದ್ರೆ ಏನು? ದ ರಿಲೀಸ್ ಆಫ್ ಪೊಲ್ಯೂಟೆಂಟ್ ಫ್ರಾಮ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಪೊಲ್ಯೂಟೆಂಟ್ ರಿಲೀಸ್ ಆಗ್ತಾ ಇದ್ರೆ ಅದನ್ನ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದೆ ದ ರಿಲೀಸ್ ಆಫ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಟು ದಿ ರಿವರ್. ಒಂದು ಲಾರ್ಜ್ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ, ಅಲ್ಲಿಂದ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಹೊರಗಡೆ ಬರ್ತಾ ಇರುತ್ತೆ. ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಹೊರಗಡೆ ಬರ್ತಾ ಇದೆ, ಅದು ಒಂದು ರಿವರ್ಗೆ ನಾವು ಸೇರ್ತಾ ಇದ್ದೀವಿ. ಸೊ ಅಲ್ಲಿ ಏನಾಯ್ತು, ಅದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ರಿವರ್ಗೆ ಸೇರ್ತಾ ಇದೆ. ದಟ್ ಇಸ್ ಎ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂತ ಹೇಳ್ತೀವಿ. ದೆನ್ ಸಿವೇಜ್ ವಾಟರ್, ಸಿಟಿ ಡ್ರೈನೇಜ್ ವಾಟರ್, ಸಿವೇಜ್ ವಾಟರ್ ಅಂತ ಹೇಳಿದ್ರೆ ಮುನ್ಸಿಪಲ್ ಸಿವೇಜ್ ವಾಟರ್ ಇದೆಯಲ್ಲ, ಅದು ಕೂಡ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಹೋಗಿ ರಿವರ್ಗೆ ಜಾಯಿನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂತ ಹೇಳ್ತೀವಿ. ನಾನ್ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂದ್ರೆ ಏನು? ಅದಕ್ಕೊಂದು ಯಾವುದು ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲ, ಎಲ್ಲಿಂದ ಬೇಕಾದ್ರಿಂದ ಅದು ರಿಲೀಸ್ ಆಗ್ತಾ ಇದೆ, ಮತ್ತೆ ಬೇರೆ ಬೇರೆ ವಾಟರ್ ಬಾಡೀಸ್ ಗಳಿಗೆ ಅದು ಜಾಯಿನ್ ಆಗ್ತಾ ಇದೆ. ಸೊ ದಟ್ ಈಸ್ ನಾನ್ ಪಾಯಿಂಟ್ ಸೋರ್ಸ್ ಎಮಿಷನ್. ಬೆಸ್ಟ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ರನ್ ಆಫ್ ವಾಟರ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಅಗ್ರಿಕಲ್ಚರ್ ರನ್ ಆಫ್ ವಾಟರ್? ಈಗ ಫಾರ್ಮರ್ಸ್ ಮ್ಯಾಕ್ಸಿಮಮ್ ಇನ್ಸೆಕ್ಟಿಸೈಡ್ ಅಂಡ್ ಪೆಸ್ಟಿಸೈಡ್ಸ್ ಆರ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ ಟು ಗೆಟ್ ದಿ ಮೋರ್ ಅಂಡ್ ಮೋರ್ ಈಲ್ಡ್. ಈಗ ಎಕ್ಸ್ಟ್ರೀಮ್ ರೇನ್ ಅಥವಾ ಫ್ಲಡೆಡ್ ವಾಟರ್ ಇಂದ ಅದೇನಾಗುತ್ತೆ, ಎಕ್ಸೆಸ್ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಆಲ್ ದೇ ವಿಲ್ ರನ್ ಆಫ್ ಅಂಡ್ ದೇ ವಿಲ್ ಎಂಟರ್ ಇನ್ ಟು ದಿ ನಿಯರ್ ಬೈ ವಾಟರ್ ಬಾಡೀಸ್ ಆರ್ ನಿಯರ್ ಬೈ ರಿವರ್. ಸೊ ರಿವರ್ ಅಲ್ಲಿ ಎಂಟರ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ರಿವರ್ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಬಟ್ ಅಗ್ರಿಕಲ್ಚರ್, ಯಾವ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಅದು ಎಲ್ಲ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್ ಬರ್ತಾ ಇದೆ ಅಂತ ಹೇಳಿಕ್ ಆಗೋದಿಲ್ಲ, ಬೇರೆ ಬೇರೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಬರ್ತಾ ಇದೆ. ಸೊ ದಟ್ ಈಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಪಾಯಿಂಟ್ ಸೋರ್ಸ್ ಎಮಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ದ ಡಿಫರೆಂಟ್ ಟೈಪ್ಸ್ ಆಫ್ ಪೊಲ್ಯೂಟನ್ಸ್. ನಾವು ಬೇರೆ ಬೇರೆ ಪ್ರಕಾರದ ಪೊಲ್ಯೂಷನ್ ಗಳನ್ನ ನೋಡಿ ಆಯ್ತು. ಈಗ ನೋಡೋಣ ಡಿಫರೆಂಟ್ ಟೈಪ್ ಆಫ್ ಪೊಲ್ಯೂಟನ್ಸ್. Again, with respect to different criteria, the pollutants are also categorized into different groups. The first one is with respect to nature of disposal. ಈ ಪೊಲ್ಯೂಟೆಂಟ್ಸ್ ಗಳನ್ನ ನಾವು ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಅದರ ಆಧಾರದ ಮೇಲೆ ಪೊಲ್ಯೂಟೆಂಟ್ಸ್ ಅನ್ನ ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಬಯೋಡಿಗ್ರೇಡೇಬಲ್ ಪೊಲ್ಯೂಟೆಂಟ್, ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್ ಪೊಲ್ಯೂಟೆಂಟ್. ಬಯೋಡಿಗ್ರೇಡೇಬಲ್ ಅಂದ್ರೆ ಈಸಿಯಾಗಿ ಅದು ಡಿಗ್ರೇಡ್ ಆಗುತ್ತೆ. ದೇ ಆರ್ ದಿ ಬಯೋಡಿಗ್ರೇಡೇಬಲ್ ಪೊಲ್ಯೂಟೆಂಟ್. ನಾನ್ ಬಯೋಡಿಗ್ರೇಡೇಬಲ್ ಅಂದ್ರೆ ಸುಲಭವಾಗಿ ಅವು ಡಿಗ್ರೇಡ್ ಆಗೋದಿಲ್ಲ. ಎಕ್ಸಾಂಪಲ್ ನೋಡಿ, ಪ್ಲಾಸ್ಟಿಕ್ ಇದೆ, DDT ಇದೆ, BHC ಅಂತ ಬರುತ್ತೆ, ಬೆಂಜೀನ್ ಹೆಕ್ಸಾಕ್ಲೋರೈಡ್. ಇಟ್ ಇಸ್ ಎ ಇನ್ಸೆಕ್ಟಿಸೈಡ್. ಸೊ DDT, plastic or BHC, all these are the best example for non biodegradable pollutants. The next, different types of pollutants with respect to quantity and quality. With respect to their quantity and quality, there are mainly two types of pollutants. What are the two types of pollutant? One is quantitative pollutant and another one is a qualitative pollutants. Quantitative pollutants ke example nitrogen oxide and carbon monoxide. Means if these nitrogen oxide or carbon monoxide they are present in small concentration, there is no problem. If their concentration will increases, then only they will causes the heavy pollution. Qualitative pollutants means nothing but they are, even though they are present in a very small concentration, then also they causes the pollution. So they are the qualitative pollutants. Best example is DDT. Next is different types of pollutants with respect to form in which it is persist in nature. Different type of pollutants with respect to form in which it persist in the nature. ಯಾವ ಫಾರ್ಮ್ ಅಲ್ಲಿ ಅದು ನೇಚರ್ ಅಲ್ಲಿ ಇರುತ್ತೆ ಅದರ ಆಧಾರದ ಮೇಲೆ
ಪೊಲ್ಯೂಟೆಂಟ್ಸ್ಗಳನ್ನ 2 ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರೈಮರಿ ಪೊಲ್ಯೂಟೆಂಟ್ ಅಂಡ್ ಅನದರ್ ಒನ್ ಈಸ್ ಸೆಕೆಂಡರಿ ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ. ಪ್ರೈಮರಿ ಪೊಲ್ಯೂಟೆಂಟ್ ಇದೆಯಲ್ಲ, ದೇ ಆರ್ ರಿಮೇನ್ಸ್ ಇನ್ ದಿ ರಿಲೀಸ್ಡ್ ಫಾರ್ಮ್. ಒಂದು ಪೊಲ್ಯೂಷನ್ ಸೋರ್ಸ್ ಇದೆ, ಇಂಡಸ್ಟ್ರೀಸೋ ಅಥವಾ ಏನೋ ಒಂದಿದೆ, ಇಂಡಸ್ಟ್ರಿ ಇದೆ, ಇಂಡಸ್ಟ್ರಿಯಿಂದ ಅದು ಪೊಲ್ಯೂಟೆಂಟ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ರಿಲೀಸ್ ಆಗುವ ವೇಳೆ ಯಾವ ಫಾರ್ಮಲ್ಲಿ ಇರುತ್ತಲ್ಲ ಅದೇ ಫಾರ್ಮಲ್ಲಿ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ ಮತ್ತೆ ಅದು ಎನ್ವೈರನ್ಮೆಂಟ್ ಅಲ್ಲಿ ಪೊಲ್ಯೂಷನ್ ಕಾಸ್ ಮಾಡುತ್ತೆ. ಸೊ ದೇ ಆರ್ ನೋನ್ ಆಸ್ ಎ ಪ್ರೈಮರಿ ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ. Such pollutants, they are known as a primary pollutant. Best examples are nitrogen oxide, sulfur oxide, sulfur dioxide, hydrocarbons, etc. Or even hydrogen sulfide. HC andre hydrogen hydrocarbons, H2S hydrogen sulfide. Okay, NOx ಅಂತ ಬರ್ದಿದ್ದೀನಿ, ನೈಟ್ರೋಜನ್ ಆಕ್ಸೈಡ್, ಇದು NO2, NO3 ಯಾವುದು ಆಗ್ಬಹುದು. SOx ಅಂತ ಬರ್ದಿದ್ದೀನಿ, X ಅಂದ್ರೆ ಇದು ಯಾವುದೋ ಒಂದು ನಂಬರ್, SO2, SO3 ಯಾವುದೋ ಒಂದು ನೀವು ಬರ್ಕೋಬಹುದು. ಓಕೆ, so that is nitrogen oxide, sulfur oxide, hydrocarbons, hydrogen sulfide. They are the best example for primary pollutant. They remains in the as it is form and they will causes the pollution. Then secondary pollutant. What are these secondary pollutant? These secondary pollutants alli enagutte nodi, whatever the released primary pollutant in presence of UV rays, the secondary pollutant in presence of UV rays, they undergo the reaction and forms into a highly toxic secondary pollutant. They are known as a secondary pollutant ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದೆ ಓಝೋನ್. ಹೆಂಗಾಗುತ್ತೆ ನೋಡಿ, ಡ್ಯೂ ಟು ದಿ photochemical reaction, that is UV rays, sunlight na UV rays ಅಥವಾ photochemical reaction, due to photochemical reaction some primary pollutant convert into a secondary pollutant and they are highly toxic than the primary pollutant. Examples are O3, that is ozone, and one more is PAN ಅಂತ ಹೇಳ್ತೀವಿ, PAN, peroxyacetyl nitrate. It is also a best example for secondary pollutant. Primary pollutant and secondary pollutant ಇವು ಎರಡರಲ್ಲಿ ಏನು ಡಿಫರೆನ್ಸ್ ಇದೆ ಅದನ್ನು ಕೂಡ ಸ್ವಲ್ಪ ನೋಡೋಣ. Primary pollutant compared to the 2 degree pollutant nothing but secondary pollutant. Primary pollutant compared to secondary pollutant it is a less toxic, but secondary pollutants are highly toxic. Primary pollutants are in both oxidizing and reducing nature, and secondary pollutants are mostly they are oxidizing nature. Next ನೋಡೋಣ ಒನ್ ಬೈ ಒನ್. ಈಗ ಬೇರೆ ಬೇರೆ ಪ್ರಕಾರದ ಪೊಲ್ಯೂಷನ್ಸ್ಗಳಿದೆಯಲ್ಲ ಅವುಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ನೋಡೋಣ ಏರ್ ಪೊಲ್ಯೂಷನ್, ಆಮೇಲೆ ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಎಫೆಕ್ಟ್, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಡಿಫಾರೆಸ್ಟ್ರೇಷನ್, ಇದೆಲ್ಲ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ನೋಡ್ಬೇಕಾಗಿರೋದು ಏರ್ ಪೊಲ್ಯೂಷನ್. 10 to the power 12 tons of pollutants present in the air. ಎಷ್ಟು? 10 to the power 12 tons of pollutants present in the air. And among these pollutants, ಇಷ್ಟೊಂದು 10 to the power 12 tons of pollutants ಇದೆಯಲ್ಲ, among these pollutants there may be a natural pollutants or even anthropogenic pollutants are present. ನ್ಯಾಚುರಲ್ ಎಷ್ಟಿದೆ ನೋಡಿ, 99.95% of pollutants are natural pollutant only, and 0.05% of pollutants are anthropogenic pollutants. They are the man-made pollutants. ಅಂದ್ರೆ ಇಷ್ಟೊಂದು ನ್ಯಾಚುರಲ್ ಪೊಲ್ಯೂಟೆಂಟ್ಸ್ ಇದೆಯಲ್ಲ, ಆಂಥ್ರೋಪೋಜೆನಿಕ್ ಪೊಲ್ಯೂಟೆಂಟ್ಸ್ ಆರ್ ಓನ್ಲಿ 0.05%. ಸೊ ಹ್ಯೂಮನ್ ಬೀಯಿಂಗ್ ಇಂದ ಅಷ್ಟೊಂದು ಪೊಲ್ಯೂಷನ್ ಆಗ್ತಾ ಇಲ್ಲ, ನ್ಯಾಚುರಲಿ ಆಗ್ತಾ ಇದೆ. ಬಟ್ ನ್ಯಾಚುರಲಿ ಪೊಲ್ಯೂಟೆಂಟ್ ಇದ್ರೆ ದೇ ಆರ್ ನಾಟ್ ಹಾರ್ಮ್ಫುಲ್, ದೇ ಆರ್ ಈಸಿಲಿ ಡಿಗ್ರೇಡೇಬಲ್. ಬಟ್ ಮ್ಯಾನ್ ಮೇಡ್ ಪೊಲ್ಯೂಟೆಂಟ್ ಇದೆಯಲ್ಲ, ದೇ ಆರ್ ಹೈಲಿ ಟಾಕ್ಸಿಕ್ ಅಂಡ್ ದೇ ಆರ್ ಹೈಲಿ ಡೇಂಜರಸ್, ನಾನ್ ಬಯೋಡಿಗ್ರೇಡೇಬಲ್ ಇರುತ್ತೆ ಕೆಲವೊಂದಂತೂ. ಸೊ ಬಿಕಾಸ್ ಆಫ್ ದ್ಯಾಟ್ ಜಸ್ಟ್ 0.05% ಚೇಂಜ್ ಆಗ್ತಾ ಇದೆಯಲ್ಲ ಎನ್ವೈರನ್ಮೆಂಟಲ್ ಏರ್ ಅಲ್ಲಿ, that may causes lot of difference. So ನ್ಯಾಚುರಲ್ ಪೊಲ್ಯೂಟೆಂಟ್ ಯಾವ್ದಾಗಾದ್ರೆ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ಇರುವಂತ 99.95% ಆಫ್ ನ್ಯಾಚುರಲ್ ಏರ್ ಪೊಲ್ಯೂಟೆಂಟ್ ಯಾವುದು? ಸಾರಿ, ದೇ ಆರ್ ಮೈಕ್ರೋಬಿಯಲ್ ಸ್ಪೋರ್ಸ್ ಆರ್ ಪೋಲನ್ ಗ್ರೇನ್ಸ್, ವಲ್ಕ್ಯಾನಿಕ್ ಗ್ಯಾಸಸ್, ಆರ್ ದೇ ಮೇ ಬಿ ಇವನ್ ಮಾರ್ಸ್ ಗ್ಯಾಸ್ ಆರ್ ಮೀಥೇನ್ ಅಂತ ಹೇಳ್ತೀವಿ. Maximum Mars gas was released from the paddy field. Naturally, paddy field, ಭತ್ತದ ಗದ್ದೆಗಳು ಅಂತೀವಿ. ಓಕೆ, ಮ್ಯಾಕ್ಸಿಮಮ್ ಮಾರ್ಸ್ ಗ್ಯಾಸ್ ಅಥವಾ ಮಿಥೇನ್ ಗ್ಯಾಸ್ ಭತ್ತದ ಗದ್ದೆಗಳಿಂದ ರಿಲೀಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೋಡೋಣ ಆಂಥ್ರೋಪೋಜೆನಿಕ್
ಪೊಲ್ಯೂಟೆಂಟ್ಸ್. ಅಂಥ್ರೋಪೋಜೆನಿಕ್ ಏರ್ ಪೊಲ್ಯೂಟೆಂಟ್ಸ್ ಯಾವುದು? ಒಂದು ಸೂಟ್, ಹೊಗೆ, ಫ್ಲೈ ಆಶ್, ಬೂದಿ. ದೆನ್ ಪಾಯ್ಸನಸ್ ಗ್ಯಾಸಸ್ ವಿಚ್ ಆರ್ ರಿಲೀಸ್ಡ್ ಫ್ರಾಮ್ ಆಟೋಮೊಬೈಲ್ಸ್ ಆರ್ ಇಂಡಸ್ಟ್ರೀಸ್ ಆರ್ ಇವನ್ ಏರ್ಕ್ರಾಫ್ಟ್. ಸೊ ದೇ ಆರ್ ದಿ ಸಮ್ ಇಂಪಾರ್ಟೆಂಟ್ ಅಂಥ್ರೋಪೋಜೆನಿಕ್ ಏರ್ ಪೊಲ್ಯೂಟೆಂಟ್. ದ ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಮಾಡಿದ್ದೀನಿ, ಅಲ್ಲಿ ನೋಡಿ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಆರ್ ದಿ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್? ದೀಸ್ ಮೇ ಬಿ ನ್ಯಾಚುರಲ್ ಪೊಲ್ಯೂಟೆಂಟ್ ಆಗಿರ್ಬೋದು, ಅಥವಾ ಫಾಸಿಲ್ ಫ್ಯೂಯಲ್ ಬರ್ನಿಂಗ್ ಇಂದ ಪೊಲ್ಯೂಟೆಂಟ್ ರಿಲೀಸ್ ಆಗ್ತಾ ಇದೆ. ಫಾಸಿಲ್ ಫ್ಯೂಯಲ್ ಬರ್ನಿಂಗ್ ಅಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕೋಲ್ ಬರ್ನ್ ಮಾಡೋದ್ರಿಂದ ಪೊಲ್ಯೂಟೆಂಟ್ ರಿಲೀಸ್ ಆಗುತ್ತಲ್ಲ, ಅದು ಆಗ್ಬೋದು. ಅಥವಾ ಇಂಡಸ್ಟ್ರೀಸ್ಗಳಿಂದ ಪೊಲ್ಯೂಟೆಂಟ್ ರಿಲೀಸ್ ಆಗ್ತಿರ್ಬೋದು. ಇವನ್ ಆಟೋಮೊಬೈಲ್ಸ್ ಅಂಡ್ ಏರ್ಕ್ರಾಫ್ಟ್ ಇಂದನೂ ಕೂಡ. ಆಟೋಮೊಬೈಲ್ಸ್ ಅಂದ್ರೆ ವೆಹಿಕಲ್ಸ್, 2 ವೀಲರ್, 4 ವೀಲರ್, 3 ವೀಲರ್ ಆರ್ ಹೆವಿ ವೆಹಿಕಲ್ಸ್ ಇರುತ್ತೆ. ಸೊ ಅವುಗಳಿಂದ ಪೊಲ್ಯೂಟೆಂಟ್ಸ್ ರಿಲೀಸ್ ಆಗ್ತಾ ಇದೆಯಲ್ಲ, ದೇ ಆರ್ ಆಲ್ಸೋ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್. And these automobiles and aircraft, they are responsible for 80% of air pollution and 75% of noise pollutions ಗೆ ಮುಖ್ಯ ಕಾರಣ ಯಾವುದಂದ್ರೆ they are the automobiles and aircraft only. ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. 80% of air pollution is mainly due to the automobiles and aircraft, and 75% of noise pollution is mainly because of automobiles and aircraft only. ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ಏರ್ ಪೊಲ್ಯೂಟೆಂಟ್ಸ್, ನಾವು ಏರ್ ಪೊಲ್ಯೂಷನ್ಸ್ ಯಾವ್ದು ಹೆಂಗಾಗುತ್ತೆ ಅದೆಲ್ಲ ನೋಡಿದ್ವಿ. ಹಾಗಾದ್ರೆ ಏರ್ ಪೊಲ್ಯೂಟೆಂಟ್ಸ್ ಯಾವುದು, ಯಾವ್ಯಾವ ಗ್ಯಾಸಸ್ ಇದೆಯಲ್ಲ, ಅದೇ ಯಾವ್ಯಾವ ಪೊಲ್ಯೂಟೆಂಟ್ಸ್ಗಳು ಏರ್ ಪೊಲ್ಯೂಷನ್ಸ್ ಅನ್ನ ಕಾಸ್ ಮಾಡುತ್ತೆ? ಮೇನ್ಲಿ ಏರ್ ಪೊಲ್ಯೂಟೆಂಟ್ಸ್ ಆರ್ ದೇ ಆರ್ CO ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್, SOx ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಕಾರ್ಬನ್. ಓಕೆ, ದೆನ್ PM ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್, NOx ನೈಟ್ರೋಜನ್ ಆಕ್ಸೈಡ್ಸ್ ಅಂಡ್ ಸಮ್ ಅದರ್ ಗ್ಯಾಸಸ್. These are the main air pollutants. ಯಾವುದು? ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಆಕ್ಸೈಡ್, ಹೈಡ್ರೋಕಾರ್ಬನ್, ಪರ್ಟಿಕ್ಯುಲೇಟ್ ಮ್ಯಾಟರ್, ನೈಟ್ರೋಜನ್ ಆಕ್ಸೈಡ್. ದೇ ಆರ್ ದಿ ಮೇಜರ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಮತ್ತೆ ನಾನು ಇಲ್ಲಿ ಇವುಗಳನ್ನ ಬರ್ದಿದ್ದೀನಲ್ಲ, ಯಾವ ರೀತಿ ಬರ್ದಿದ್ದೀನಿ? ಅಕಾರ್ಡಿಂಗ್ ಟು ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪೊಲ್ಯೂಷನ್ ಕಾಂಟ್ರಿಬ್ಯೂಷನ್. ಅಂದ್ರೆ ಜಾಸ್ತಿ ಪೊಲ್ಯೂಷನ್ ಯಾವ್ದು ಕಾಸ್ ಮಾಡ್ತಾ ಇದೆ? ಕಾರ್ಬನ್ ಮೊನಾಕ್ಸೈಡ್. ದ ನೆಕ್ಸ್ಟ್ ಸಲ್ಫರ್ ಆಕ್ಸೈಡ್, ಹೈಡ್ರೋಕಾರ್ಬನ್. ನೆಕ್ಸ್ಟ್ ಅದ್ರ ಮೇಲೆ ಬರೋದು particulate matter, ನಂತರ ಬರೋದು ನೈಟ್ರೋಜನ್ ಆಕ್ಸೈಡ್ ಅಂಡ್ ಸಮ್ ಅದರ್ ರಿಮೈನಿಂಗ್ ಗ್ಯಾಸಸ್. ಸೊ ದೇ ಆರ್ ಕಾಸಿಂಗ್ ದಿ ಏರ್ ಪೊಲ್ಯೂಷನ್. ಸೊ ಈ ಎಲ್ಲ ಪೊಲ್ಯೂಟೆಂಟ್ಗಳಿದೆಯಲ್ಲ, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಆಕ್ಸೈಡ್, ಹೈಡ್ರೋಕಾರ್ಬನ್, ನೈಟ್ರೋಜನ್ ಆಕ್ಸೈಡ್ಸ್, ಪರ್ಟಿಕ್ಯುಲೇಟ್ ಮ್ಯಾಟರ್, ಈ ಎಲ್ಲವುಗಳನ್ನ 1 by 1 ಡೀಟೇಲ್ ಆಗಿ ನೋಡಬೇಕಾಗಿದೆ ನಾವೀಗ. ಸೊ ಫಸ್ಟ್ ನೋಡೋಣ ಪರ್ಟಿಕ್ಯುಲೇಟ್ ಮ್ಯಾಟರ್. ದಟ್ ಇಸ್ ಶಾರ್ಟ್ಕಟ್ ಅಲ್ಲಿ PM ಅಂತ ಹೇಳ್ತೀವಿ. ಪರ್ಟಿಕ್ಯುಲೇಟ್ ಮ್ಯಾಟರ್ ದೇ ಮೇ ಬಿ ಸಾಲಿಡ್ ಆರ್ ಲಿಕ್ವಿಡ್. ಇವು ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು. ಅಂಡ್ ಸೈಜ್ ಆಫ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಏನು? ಧೂಳು, ಡಸ್ಟ್ ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಧೂಳು ಅಂತ ಹೇಳ್ತೀವಿ. ಓಕೆ, ದ ಸೈಜ್ ಆಫ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಎಷ್ಟಿರುತ್ತೆ ನೋಡಿ. ಇಟ್ ಮೇ ಬಿ ಮೋರ್ ದೆನ್ 10 ಮೈಕ್ರೋಮೀಟರ್ ಡಯಾಮೀಟರ್ ಇರ್ಬೋದು, ಆರ್ ಇಟ್ ಮೇ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಮೈಕ್ರೋಮೀಟರ್ ಡಯಾಮೀಟರ್ ಇರ್ಬೋದು. ಇಫ್ ಇಟ್ ಇಸ್ ಎ ಮೋರ್ ದೆನ್ 10 ಮೈಕ್ರೋಮೀಟರ್ ಡಯಾಮೀಟರ್ ಅಂದ್ರೆ ಸ್ವಲ್ಪ ಸೈಜ್ ದೊಡ್ಡದಾಯ್ತು. ಓಕೆ, ದೇ ಆರ್ ಸೆಟಲೇಬಲ್ PM ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್. ದೇ ಆರ್ ದಿ ಸೆಟಲೇಬಲ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೀವಿ. ಸೆಟಲೇಬಲ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಏನು? ಈಗ ಅದ್ರ ಸೈಜ್ ದೊಡ್ಡದಿದೆ ಅಂದ್ರೆ ಅದರ ವೇಟ್ ಜಾಸ್ತಿ ಇರುತ್ತೆ. ಅದು ಒಂದ್ಸಲ ಏರ್ ಅಲ್ಲಿ ರಿಲೀಸ್ ಆದ್ರೆ ಅದರ ವೇಟ್ ಜಾಸ್ತಿ ಇರೋದ್ರಿಂದ ಬೇಗನೆ ಅದು ಭೂಮಿ ಮೇಲೆ ಸೆಟ್ಲ್ ಆಗುತ್ತೆ. ಈ ಭೂಮಿಯ ಸರ್ಫೇಸ್ ಮೇಲೆ ಅದು ಬೇಗನೆ ಸೆಟ್ಲ್ ಆಗುತ್ತೆ. ಸೊ ಅದು ಜಾಸ್ತಿ ಏರ್ ಪೊಲ್ಯೂಷನ್ ಕಾಸ್ ಮಾಡೋದಿಲ್ಲ. ಬಟ್ ಅದೇ ಪರ್ಟಿಕ್ಯುಲೇಟ್ ಮ್ಯಾಟರ್ ವಿತ್ ಸೈಜ್ ಆಫ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಮೈಕ್ರೋಮೀಟರ್, ದೇ ಆರ್ ನೌನ್ ಎಸ್ ಎ ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್. ಇವುಗಳ ವೇಟ್ ಕಡಿಮೆ ಇರೋದ್ರಿಂದ, ಇವುಗಳ ಸೈಜ್ ಕಡಿಮೆ ಇದೆ, ಅದಕ್ಕಾಗಿ ಅವುಗಳ ವೇಟ್ ಕಡಿಮೆ ಇರೋದ್ರಿಂದ ಅವು ಬೇಗನೆ ಭೂಮಿಯ ಮೇಲೆ ಸೆಟ್ಲ್ ಆಗೋದಿಲ್ಲ. ದ ರಿಮೇನ್ಸ್ ಇನ್ ದಿ ಅಟ್ಮಾಸ್ಫಿಯರ್ ಫಾರ್ ದಿ ಲಾಂಗರ್ ಪೀರಿಯಡ್ ಅಂಡ್ ದೇ ಆಕ್ಚುಲಿ ಕಾಸಸ್ ದಿ ಏರ್ ಪೊಲ್ಯೂಷನ್. ಅವು ಆಕ್ಚುಲಿ ಏರ್ ಪೊಲ್ಯೂಷನ್ ಕಾಸ್ ಮಾಡುತ್ತೆ. ಅಂಡ್ ದೇ ಆರ್ ನೌನ್ ಎಸ್ ಎ ಸಸ್ಪೆಂಡೆಡ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಆರ್ SPM ಅಂತ ಹೇಳ್ತೀವಿ. ಅಗೈನ್ ದೀಸ್ ಪರ್ಟಿಕ್ಯುಲೇಟ್ ಮ್ಯಾಟರ್, if their size is more than 1 micrometer, then they are maybe in the form of solid or liquid form ಅಲ್ಲಿ ಇರುತ್ತೆ. ಸಾಲಿಡ್ ಅಲ್ಲಿ ಇದ್ರೆ ಡಸ್ಟ್, ಧೂಳು ಅಂತ ಹೇಳ್ತೀವಿ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಿಸ್ಟ್, ಬೆಳಿಗ್ಗೆದ್ದು ಮಂಜು ಬೀಳುತ್ತಲ್ಲ, ಕೆಲವೊಂದು ಮಂಜು ಅಲ್ಲಿ ಟಾಕ್ಸಿಕ್ ಇರುತ್ತೆ, ಯಾಕಂದ್ರೆ ಅದರಲ್ಲಿ ಪೊಲ್ಯೂಟೆಂಟ್ಸ್ ಇರುತ್ತೆ. ಸೊ ಇಟ್ ಇಸ್ ಎ ಮಿಸ್ಟ್ ಅಂತ ಹೇಳ್ತೀವಿ. The next, if the suspended particulate matter its size is less than 1 micrometer, then we can say it is a aerosol ಅಂತ ಹೇಳ್ತೀವಿ. Such particulate matter generally we can say it is a aerosol. Next, according to CPCB, that is a Central Pollution Control Board ಅಂತ ಹೇಳ್ತೀವಿ. According to CPCB or Central Pollution Control Board, if the size of particulate matter is less than or equal to 2.5 micrometer or ಅದನ್ನ 2.5 PM or PM 2.5 ಅಂತ ಹೇಳ್ತೀವಿ. That is a particulate matter of size 2.5.
ಲೆಸ್ ದೆನ್ ಆರ್ ಈಕ್ವಲ್ ಟು 2.5 particulate matter ಇದ್ರೆ such particulate matter are more harmful and they causes the highly dangerous lungs disorder. The particulate matter 2.5 or ಅದಕ್ಕಿಂತಲೂ ಚಿಕ್ಕದಾಗಿರುವಂಥ particulate matter ಇದ್ರೆ ಅದು ಮ್ಯಾಕ್ಸಿಮಮ್ ಹಾರ್ಮ್ಫುಲ್ ಆಗಿರುತ್ತೆ ಮತ್ತು ಅದು ಲಂಗ್ಸ್ ಡಿಸಾರ್ಡರ್ ಕಾಸ್ ಮಾಡುತ್ತೆ. ಯಾವ ಡಿಸಾರ್ಡರ್ಸ್ಗಳು? ಎಸ್ಪೆಷಲಿ ಇನ್ಫ್ಲಮೇಷನ್ ಇನ್ ದಿ ಲಂಗ್ಸ್ ಆರ್ ಇರಿಟೇಷನ್, ಲಂಗ್ಸ್ ಪ್ರಾಬ್ಲಮ್ಸ್ ಲೈಕ್ ಅರಿಥ್ರಿಟಿಸ್, ನಾಟ್ ಅರಿಥ್ರಿಟಿಸ್, ಬ್ರೋಂಕೈಟಿಸ್. ಓಕೆ, ಬ್ರೋಂಕೈಟಿಸ್ ಅಸ್ತಮಾದಂಥ ಪ್ರಾಬ್ಲಮ್ಗಳು ಕಾಸ್ ಆಗುತ್ತೆ. ಆರ್ ಇಟ್ ಮೇ ಬಿ ರಿಸಲ್ಟ್ಸ್ ಇನ್ ಎ ಅರ್ಲಿ ಡೆತ್ ಆಲ್ಸೋ. ಇದರಿಂದ ಡೆತ್ ಕೂಡ ಆಗುತ್ತೆ. ಇವನ್ ಸಮ್ಟೈಮ್ಸ್ ಇಟ್ ಮೇ ರಿಸಲ್ಟ್ಸ್ ಇನ್ ಎಂಫಿಸೀಮಾ ಆಲ್ಸೋ. ಓಕೆ, ಸೊ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಲಂಗ್ಸ್ ಪ್ರಾಬ್ಲಮ್ ಬಿಕಾಸ್ ಆಫ್ ದಿ these particulate matter with a size of equal to or less than 2.5 micrometer. next pollutant ಇದು particulate matter ಆಯಿತು. ನೆಕ್ಸ್ಟ್ pollutant ನಾವು ನೋಡಬೇಕಾಗಿದೆ, ಒಂದು ಸಲ್ಫರ್ ಡೈಆಕ್ಸೈಡ್ ಅಂಡ್ ಇನ್ನೊಂದು ನೈಟ್ರೋಜನ್ ಆಕ್ಸೈಡ್. ಸಲ್ಫರ್ ಆಕ್ಸೈಡ್ ಅಂಡ್ ನೈಟ್ರೋಜನ್ ಆಕ್ಸೈಡ್ ಎರಡು ನಾ ಕಂಪ್ಯಾರಿಟಿವ್ ಆಗಿ ನಾನು ಇಲ್ಲಿ ಬರೆದಿದ್ದೀನಿ. ಫಸ್ಟ್ ಒಂದು ನೋಡಿ, ಸಲ್ಫರ್ ಆಕ್ಸೈಡ್ ಇಟ್ ಇನ್ಹಿಬಿಟ್ ದಿ ಫೋಟೋಸಿಂಥೆಸಿಸ್ ಇನ್ ಪ್ಲಾಂಟ್ಸ್ ಅಲ್ಲಿ ಇದು ಫೋಟೋಸಿಂಥೆಸಿಸ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಸಲ್ಫರ್ ಆಕ್ಸೈಡ್ ಇಟ್ ಇನ್ಹಿಬಿಟ್ ದಿ ಫೋಟೋಸಿಂಥೆಸಿಸ್ ಇನ್ ಪ್ಲಾಂಟ್ಸ್. ಇಟ್ ವಿಲ್ ಕಾಸಸ್ ಫೋಟೋಸಿಂಥೆಸಿಸ್ ಹೆಂಗೆ ಇನ್ಹಿಬಿಟ್ ಮಾಡುತ್ತೆ? ಅದು ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರುತ್ತಲ್ಲ ಅದನ್ನ ಇದು ಬ್ಲಾಕ್ ಮಾಡ್ತಾ ಇರುತ್ತೆ. ಆರ್ ಅದರ್ವೈಸ್ ಫೋಟೋಫಾಸ್ಫೋರೈಲೇಷನ್ ರಿಯಾಕ್ಷನ್ ಇರುತ್ತಲ್ಲ ಅದನ್ನ ಇದು ಬ್ಲಾಕ್ ಮಾಡ್ತಾ ಇರುತ್ತೆ. ದೆನ್ ಸಲ್ಫರ್ ಆಕ್ಸೈಡ್ ಯೂಶಲಿ ದೇ ಆಲ್ಸೋ ಕಾಸಸ್ ದಿ ಆಸಿಡ್ ರೇನ್. ಇದರಿಂದ ಆಸಿಡ್ ರೇನ್ ಕೂಡ ಆಗ್ತಿರುತ್ತೆ. ಹೆಂಗೆ ಆಸಿಡ್ ರೇನ್ ಆಗುತ್ತೆ ನೋಡಿ, ಒಂದು ಇಂಡಸ್ಟ್ರಿಯಲ್ ಎಕ್ಸಾಸ್ಟ್ ಇಂದ, ಇಂಡಸ್ಟ್ರೀಸ್ ಇದೆ ಅದರಿಂದ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. The released sulfur dioxide it will react with the atmospheric water. Rain water ಇರುತ್ತಲ್ಲ, rain water ಅಥವಾ ವಾಟರ್ ವೆಪರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಮತ್ತು ಅದು ಅಟ್ಮಾಸ್ಫಿಯರ್ ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಆಗಿ H2SO4 ಆಗಿ ಕನ್ವರ್ಟ್ ಆಗುತ್ತೆ. This H2SO4 causes the corrosion of marbles. H2SO4 ಮಾರ್ಬಲ್ಸ್ ಮೇಲೆ, ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಮಾರ್ಬಲ್ಸ್ ಯೂಸ್ ಮಾಡ್ತಾರೆ. ಆ ಸಲ್ಫ್ಯೂರಿಕ್ ಆಸಿಡ್ ಮಾರ್ಬಲ್ಸ್ ಮೇಲೆ ಬಿದ್ದರೆ ಮಾರ್ಬಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಮಾರ್ಬಲ್ಸ್ ಮೇನ್ಲಿ ದೇ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈಗ ಸಲ್ಫ್ಯೂರಿಕ್ ಆಸಿಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾರ್ಬಲ್ಸ್ ಮೇಲೆ ಬಿದ್ದರೆ ಅಲ್ಲಿ ಮಾರ್ಬಲ್ಸ್ ಡ್ಯಾಮೇಜ್ ಆಗುತ್ತೆ, ಮಾರ್ಬಲ್ಸ್ ಪೀಲ್ ಆಫ್ ಆಗುತ್ತೆ, ಲೇಯರ್ ವೈಸ್ ಆಗಿ ಹೊರಗಡೆ ಬರ್ಲಿಕ್ಕೆ ಶುರು ಆಗುತ್ತೆ, ಟೊಳ್ಳು ಮಾರ್ಬಲ್ ಆಗುತ್ತೆ. ಓಕೆ, ಹೆಂಗಾಗುತ್ತೆ ನೋಡಿ, ಅಲ್ಲೊಂದು ರಿಯಾಕ್ಷನ್ ಬರ್ತೀನಿ. ಮಾರ್ಬಲ್ಸ್ ಆರ್ ಮೇನ್ಲಿ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಅವುಗಳ ಜೊತೆಗೆ ಯಾವ್ದು ರಿಯಾಕ್ಟ್ ಮಾಡ್ತಾ ಇದೆ? H2SO4 ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಮಾಡ್ತಾ ಇದೆ. ಸೊ CaCO3 H2SO4 ಆದ್ರೆ ಅಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ, CaSO4 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಮಾರ್ಬಲ್ ಇದ್ದದ್ದು ಕ್ಯಾಲ್ಸಿಯಂ ಸಲ್ಫೇಟ್ ಆದ್ರೆ ಇಟ್ ಈಸಿಲಿ ಪೀಲ್ಡ್ ಆಫ್. ಅಂಡ್ ಈ ಪ್ರಾಬ್ಲಮ್ ನಮಗೆ ಅಕ್ಷರಶಃ ಈಗ ನೋಡ್ಲಿಕ್ಕೆ ಸಿಗುತ್ತೆ ತಾಜ್ ಮಹಲ್ ಅಲ್ಲಿ. ಓಕೆ, ಬಿಕಾಸ್ ತಾಜ್ ಮಹಲ್ ನಮ್ಮ ಭಾರತ ದೇಶದ ಆಗ್ರಾದಲ್ಲಿ ತಾಜ್ ಮಹಲ್ ಇದೆಯಲ್ಲ, ತಾಜ್ ಮಹಲ್ ಸುತ್ತಮುತ್ತ ಅಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ಗಳಿದೆ ಅಂಡ್ ಆ ಇಂಡಸ್ಟ್ರೀಸ್ಗಳು ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ರಿಲೀಸ್ ಮಾಡುತ್ತೆ. ಅದು ಮಳೆ ಬರುವಾಗ ಮಳೆ ನೀರು ಜೊತೆಗೆ ಸಲ್ಫ್ಯೂರಿಕ್ ಮೀನ್ಸ್ ಮಳೆ ನೀರು ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ ಆಗಿ ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ. ಅದು ತಾಜ್ ಮಹಲ್ ಮಾರ್ಬಲ್ಸ್ ಮೇಲೆ ಬಿದ್ದು ಅಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಆಗ್ತಾ ಇದೆ, ಅಲ್ಲಿ ಮಾರ್ಬಲ್ಸ್ ಲೈಫ್ ಕಡಿಮೆ ಆಗ್ತಾ ಇದೆ. ದಟ್ ಇಸ್ ತಾಜ್ ಮಹಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಮತ್ತೆ ಈ ರೀತಿ ಮಾರ್ಬಲ್ಸ್ಗಳು ಕನ್ವರ್ಟ್ ಆಗ್ತಾ ಇದೆ, ಮಾರ್ಬಲ್ಸ್ಗಳು ಈಸಿಲಿ ಪೀಲ್ ಆಫ್ ಆಗ್ತಾ ಇದೆ, ಅದನ್ನ ಸ್ಟೋನ್ ಲೆಪ್ರೋಸಿ ಅಂತ ಕೂಡ ಕರಿತೀವಿ. ಅದನ್ನು ನಾವು ಸ್ಟೋನ್ ಲೆಪ್ರೋಸಿ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಒಂದು ವೇಳೆ ಸಲ್ಫರ್ ಡೈಆಕ್ಸೈಡ್ ಆಸಿಡ್ ರೇನ್ ಕಾಸ್ ಮಾಡದೇ ಇದ್ರೆ ಅದು ಸ್ಮಾಗ್ ಆಗುತ್ತೆ. ಸ್ಮಾಗ್ ಅಂದ್ರೆ ಏನು? ಸ್ಮಾಗ್ ಮೇನ್ಲಿ ಮೇಡಪ್ ಆಫ್ ಸ್ಮೋಕ್, ಹೊಗೆ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಹೊಗೆ ವಿತ್ ಡಸ್ಟ್ ಪಾರ್ಟಿಕಲ್ಸ್, ಗ್ಯಾಸಸ್, ಅದರ್ ಗ್ಯಾಸಸ್ ಅಂಡ್ ವಾಟರ್ ವೇಪರ್ ಜೊತೆ ಮಿಕ್ಸ್ ಆಗಿ ಅದು ಒಂದು ಸ್ಮಾಗ್ ಆಗುತ್ತೆ. ಸ್ಮಾಗ್ಗೆ ಬೆಸ್ಟ್ ಎಕ್ಸಾಂಪಲ್ ಇದು ಕ್ಲಾಸಿಕಲ್ ಸ್ಮಾಗ್. ಇಟ್ ವಾಸ್ ಫಸ್ಟ್ ಟೈಮ್ ಅಬ್ಸರ್ವ್ಡ್ ಇನ್ ದಿ ಲಂಡನ್ ಇನ್ ದಿ ಇಯರ್ 1952ದಲ್ಲಿ. 1952ದಲ್ಲಿ ಫಸ್ಟ್ ಟೈಮ್ ಸಲ್ಫರ್ ಡೈಆಕ್ಸೈಡ್ ಸ್ಮಾಗ್ ಅನ್ನು ಅಬ್ಸರ್ವ್ ಮಾಡಿದ್ರು. ಅದನ್ನು ಕ್ಲಾಸಿಕಲ್ ಸ್ಮಾಗ್ ಅಂತ ಕರೀತಾರೆ. ಅಂಡ್ ಫಸ್ಟ್ ಟೈಮ್ ಇಟ್ ವಾಸ್ ಅಬ್ಸರ್ವ್ಡ್ ಇನ್ ದಿ ಲಂಡನ್, ದೇರ್ ಫೋರ್ ಇಟ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಎ ಲಂಡನ್ ಸ್ಮಾಗ್ ಅಂತ ಕೂಡ ಹೇಳ್ತಾರೆ. ವಿ ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಎ ಲಂಡನ್ ಸ್ಮಾಗ್. ನೆಕ್ಸ್ಟ್ ನೋಡೋಣ, ನೈಟ್ರೋಜನ್ ಆಕ್ಸೈಡ್ ಪೊಲ್ಯೂಷನ್. ನೈಟ್ರೋಜನ್ ಆಕ್ಸೈಡ್ ಹೆಂಗೆ ಪೊಲ್ಯೂಟೆಂಟ್ ಆಗಿ ಕಾಸ್ ಮಾಡುತ್ತೆ? ವಾಟ್ ಆರ್ ಇಟ್ಸ್ ಇಫೆಕ್ಟ್? ಒಂದು, ನೈಟ್ರೋಜನ್ ಆಕ್ಸೈಡ್ ದ ಇನ್ಹಿಬಿಟ್ ದಿ ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಆರ್ಗ್ಯಾನಿಸಮ್. ಐದರ್ ಇಟ್ ಮೈ ಪ್ಲಾಂಟ್ಸ್ ಇರಲಿ, ಎನಿಮಲ್ಸ್ ಇರಲಿ, ಇಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ನೆಕ್ಸ್ಟ್, ನೈಟ್ರೋಜನ್ ಆಕ್ಸೈಡ್ ಆಲ್ಸೋ ಕಾಸಸ್ ದಿ ಆಸಿಡ್ ರೇನ್. ಹೆಂಗೆ ಕಾಸ್ ಮಾಡುತ್ತೆ ನೋಡಿ, ಒಂದು ನೈಟ್ರೋಜನ್ ಆಕ್ಸೈಡ್ ಇದೆ, ಇಟ್ ವಿಲ್ ರಿಯಾಕ್ಟ್ಸ್ ವಿತ್ ದಿ ರೇನ್ ವಾಟರ್ ಅಂಡ್ ಫಾರ್ಮ್ಸ್ ಇಂಟು ಎ ನೈಟ್ರಿಕ್ ಆಸಿಡ್, HNO3 ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ವಿಲ್ ಫಾರ್ಮ್ಸ್ ಇಂಟು ಎ ನೈಟ್ರಿಕ್ ಆಸಿಡ್. ಒಂದು, ಅದು ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದೇ ಇದ್ರೆ ಅದು ಸ್ಮಾಗ್ ಆಗುತ್ತೆ.
ಸ್ಮಾಗ್, ಇಲ್ಲಿ ಸ್ಮಾಗ್ ಅಲ್ಲಿ ಏನೇನಿರುತ್ತೆ ಕಾಂಪೋನೆಂಟ್? ಇಟ್ ಮೇಡ್ ಅಪ್ ಆಫ್ ಸ್ಮೋಕ್, ಡಸ್ಟ್, ಗ್ಯಾಸಸ್ ಅಂಡ್ ವಾಟರ್ ವೇಪರ್. ಇದರಲ್ಲೂ ಕೂಡ ಸ್ಮೋಕ್ ಇದೆ, ಡಸ್ಟ್ ಇದೆ, ಗ್ಯಾಸಸ್ ಇದೆ, ಮತ್ತೆ ವಾಟರ್ ವೇಪರ್ಸ್ಗಳಿದೆ. ಅಂಡ್ ಫಸ್ಟ್ ಸ್ಮಾಗ್ ವಿಚ್ ವಾಸ್ ಅಬ್ಸರ್ವ್ಡ್, ಇಟ್ ಇಸ್ ಎ ಫೋಟೋಕೆಮಿಕಲ್ ಸ್ಮಾಗ್ ಅಂತ ಹೇಳ್ತೀವಿ. ಎಂತಕ್ಕೆ ಇದನ್ನ ಫೋಟೋಕೆಮಿಕಲ್ ಸ್ಮಾಗ್ ಅಂತ ಕರಿತಾ ಇದ್ದೀರಿ? ಬಿಕಾಸ್ the formed nitric acid or the nitrogen oxide, not nitric acid, the nitrogen oxides, they react with the UV light of sun, ultraviolet rays of the sunlight ಜೊತೆ ರಿಯಾಕ್ಟ್ ಮಾಡುತ್ತೆ, ಅಲ್ಲಿ ಫೋಟೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಮತ್ತೆ ಪ್ರೈಮರಿ ಪೊಲ್ಯೂಟೆಂಟ್ ನೈಟ್ರೋಜನ್ ಆಕ್ಸೈಡ್ ಇದೆಯಲ್ಲ ಅದು ಹೈಲಿ ಟಾಕ್ಸಿಕ್ ಸೆಕೆಂಡರಿ ಪೊಲ್ಯೂಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ಫೋಟೋಕೆಮಿಕಲ್ ಸ್ಮಾಗ್ ಅಂತ ಹೇಳ್ತೀವಿ. ಸೊ ಫಾರ್ಮ್ಡ್ ಗ್ಯಾಸ್ ಏನಿದೆ ಅದು ಸೆಕೆಂಡರಿ ಪೊಲ್ಯೂಟೆಂಟ್ ಆಗ್ತಾ ಇದೆ. And the first time this photochemical smog was observed in the Los Angeles of United States. So adana Los Angeles smog antanu kuda karitare. This smog is also known as a Los Angeles smog. Next pollutant now nodona, hydrocarbon. HC andre hydrocarbons. ಹೈಡ್ರೋಕಾರ್ಬನ್ಸ್ ಇದೆಯಲ್ಲ ಅದು ನ್ಯಾಚುರಲಿ ಕೂಡ ಪ್ರೊಡ್ಯೂಸ್ ಆಗ್ತಾ ಇದೆ ಅಂಡ್ ಆಂಥ್ರೋಪೋಜೆನಿಕಲಿ ಅಂದ್ರೆ ಹ್ಯೂಮನ್ ಆಕ್ಟಿವಿಟೀಸ್ ಇಂದನೂ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. 84% ಆಫ್ ಹೈಡ್ರೋಕಾರ್ಬನ್ಸ್ ಆರ್ ರಿಲೀಸ್ಡ್ ನ್ಯಾಚುರಲಿ ಅಂಡ್ 16% ಆಫ್ ಹೈಡ್ರೋಕಾರ್ಬನ್ಸ್ ದೇ ಆರ್ ರಿಲೀಸ್ಡ್ ಬೈ ದಿ ಹ್ಯೂಮನ್ ಆಕ್ಟಿವಿಟೀಸ್. ಸೊ ನ್ಯಾಚುರಲಿ ಈ ಹೈಡ್ರೋಕಾರ್ಬನ್ ರಿಲೀಸ್ ಆಗ್ತಾ ಇದೆಯಲ್ಲ, ಎಲ್ಲಿಂದ ರಿಲೀಸ್ ಆಗ್ತಾ ಇದೆ? ವಾಟ್ ಆರ್ ದಿ ಸೋರ್ಸಸ್? ಒಂದು ಮೀಥೇನ್, ಮಾರ್ಸ್ ಗ್ಯಾಸ್ ಅಂತ ಹೇಳ್ತೀವಿ. ಮೀಥೇನ್ CH4, ಮೀಥೇನ್ ರಿಲೀಸ್ಡ್ ಫ್ರಮ್ ದಿ ಪ್ಯಾಡಿ ಫೀಲ್ಡ್. ಭತ್ತದ ಗದ್ದೆಗಳಿಂದ ನ್ಯಾಚುರಲ್ ಆಗಿ ಮೀಥೇನ್ ರಿಲೀಸ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ವೇಸ್ಟ್. ನಾವು ಬಹಳಷ್ಟು ಆರ್ಗ್ಯಾನಿಕ್ ವೇಸ್ಟ್ಗಳನ್ನ ಆ ಕಡೆ ಈ ಕಡೆ ಚೆಲ್ಲಾಡಿರ್ತೀವಿ. ಅವು ಡಿಕಂಪೋಸ್ ಆಗುವಾಗ ಕೂಡ ಬಹಳಷ್ಟು ಹೈಡ್ರೋಕಾರ್ಬನ್ಸ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಸೊ ದೇ ಆರ್ ಆಲ್ಸೋ ದಿ ಏರ್ ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ. ಅಷ್ಟೊಂದು ಅವು ಡ್ಯಾಮೇಜ್ ಮಾಡೋದಿಲ್ಲ, ಬಟ್ ಇವೊಂದು ಅದು ಅಟ್ಮಾಸ್ಫಿಯರಿಕ್ ಏರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ದೆನ್ ಆಂಥ್ರೋಪೋಜೆನಿಕ್ ಏರ್ ಪೊಲ್ಯೂಟೆಂಟ್ಸ್ ಆರ್ ಆಂಥ್ರೋಪೋಜೆನಿಕ್ ಹೈಡ್ರೋಕಾರ್ಬನ್ ಪೊಲ್ಯೂಟೆಂಟ್ಸ್ ಯಾವುದು? ಒಂದು ಅಗ್ರಿಕಲ್ಚರ್ ಬರ್ನಿಂಗ್ ಇಂದ. ಕ್ರಾಪ್ ಹಾರ್ವೆಸ್ಟಿಂಗ್ ಆದ್ಮೇಲೆ, ಓಕೆ, ಕ್ರಾಪ್ ಹಾರ್ವೆಸ್ಟಿಂಗ್ ಆದ್ಮೇಲೆ ಫಾರ್ಮರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಬ್ಬಿನ ಗದ್ದೆ ಇದ್ರೆ ಅದರಲ್ಲಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಒಣಗಿರೋ ಕಬ್ಬಿನ ಎಲೆಗಳಿರುತ್ತಲ್ಲ ಅವುಗಳನ್ನೆಲ್ಲವೂ ಬರ್ನ್ ಮಾಡ್ತಾ ಇರ್ತಾರೆ, ಸುಟ್ಟಾಕ್ತಾರೆ. ಅದರಿಂದ ಹೊಗೆ ಏಳುತ್ತೆ, ಹೈಡ್ರೋಕಾರ್ಬನ್ ರಿಲೀಸ್ ಆಗುತ್ತೆ. ಭತ್ತದ ಗದ್ದೆಯಲ್ಲಿ ಫಾರ್ಮರ್ಸ್ ಏನ್ ಮಾಡ್ತಾರೆ, ಭತ್ತದ ರಾಶಿ ಆದ್ಮೇಲೆ ಉಳಿದಿರುವಂತ ಹೊಟ್ಟಿದೆಯಲ್ಲ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ, ಅದು ಹೊಗೆ ಏಳುತ್ತೆ, ಅಲ್ಲಿ ಹೈಡ್ರೋಕಾರ್ಬನ್ಸ್ ರಿಲೀಸ್ ಆಗುತ್ತೆ. ಸೊ ದಟ್ ಇಸ್ ಎ ಅಗ್ರಿಕಲ್ಚರ್ ಬರ್ನಿಂಗ್ ಅಂತ ಹೇಳ್ತೀವಿ. ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಆಟೋಮೊಬೈಲ್ಸ್ಗಳಲ್ಲಿ, ಏರ್ಕ್ರಾಫ್ಟ್ಗಳಲ್ಲಿ ಅಥವಾ ಟ್ರೈನ್ಗಳಲ್ಲಿ ಕೋಲ್ ಬರ್ನಿಂಗ್ ಇಂದ ಹೊಗೆ ಬರುತ್ತಲ್ಲ, ಫಾಸಿಲ್ ಫ್ಯೂಯಲ್ ಕಂಬಷನ್ ಇಂದನೂ ಕೂಡ ಬಹಳಷ್ಟು ಹೈಡ್ರೋಕಾರ್ಬನ್ಸ್ ರಿಲೀಸ್ ಆಗುತ್ತೆ. ಅಂಡ್ ದೇ ಆರ್ ಆಲ್ಸೋ ಕಾಸಸ್ ದಿ ಪೊಲ್ಯೂಷನ್. Next, among the hydrocarbons, most important hydrocarbons ಯಾವುದು? ಒಂದು ಮೀಥೇನ್ ಅಂಡ್ ಇನ್ನೊಂದು ಇಥಿಲೀನ್ ಅಂತ ಹೇಳ್ತೀವಿ. ಮೀಥೇನ್ is the maximum responsible for air pollution. And second hydrocarbon which is responsible for air pollution is the ethylene, C2H4 ಅಂತ ಹೇಳ್ತೀವಿ. That is the second maximum responsible gas for the air pollution. That is a hydrocarbon. Second maximum responsible hydrocarbon for air pollution is ethylene, and first maximum responsible hydrocarbon is, that is a methane, CH4 ಅಂತ ಹೇಳ್ತೀವಿ. The next, harmful effect of hydrocarbon. ಹೈಡ್ರೋಕಾರ್ಬನ್ ಪೊಲ್ಯೂಷನ್ ಇಂದ ಏನಾಗುತ್ತೆ ಪ್ರಾಬ್ಲಮ್? ಒಂದು, ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಇಥಿಲೀನ್. ಇಥಿಲೀನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದ್ರೆ there is a premature falling of fruits and leaves. It also causes the harmful effect on nose, eyes, lungs, throats, etc. Methane concentration ಜಾಸ್ತಿ ಆದ್ರೆ methane is one of the important greenhouse gas ಇದೆ. So greenhouse gases concentration increase ಆದ್ರೆ overall earth atmospheric temperature increase ಆಗುತ್ತೆ, and that we can say it is a global warming ಅಂತ ಹೇಳ್ತೀವಿ. That we can say it is a global warming. Next ನೋಡೋಣ, one more important air pollutant is carbon monoxide. Carbon monoxide ಇದೆಯಲ್ಲ, it shows 200 times more affinity with the hemoglobin than the oxygen. Oxygen ಕಿಂತಲೂ ಕಾರ್ಬನ್ ಮೊನಾಕ್ಸೈಡ್ 200 ಪಟ್ಟು ಜಾಸ್ತಿ ಅಫಿನಿಟಿ ಶೋ ಮಾಡುತ್ತೆ. ಅದು ಹೆಂಗಾಗುತ್ತೆ ನೋಡಿ, ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಹಿಮೋಗ್ಲೋಬಿನ್ ಇದೆ, ದಿಸ್ ಇಸ್ ದಿ ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ಹಿಮೋಗ್ಲೋಬಿನ್ಗೆ ಆಕ್ಸಿಜನ್ ಬೈಂಡ್ ಆಗುತ್ತೆ, ಇಲ್ಲಿ ಬಂದು ಬೈಂಡ್ ಆಗುತ್ತೆ,
ಅಂಡ್ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್, ಒನ್ ಬಾಡಿ ಪಾರ್ಟ್ ಟು ಅನದರ್ ಬಾಡಿ ಪಾರ್ಟ್. ಈ ರೀತಿ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ ಹಿಮೋಗ್ಲೋಬಿನ್, ಓಕೆ, ಇನ್ಸ್ಟೆಡ್ ಆಫ್ ಹಿಮೋಗ್ಲೋಬಿನ್ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬಂದ್ರೆ, ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದು, ಇಫ್ ಇಟ್ ಇಸ್ ಎ ಕಾರ್ಬನ್ ಮೊನಾಕ್ಸೈಡ್ ಬಂದ್ರೆ ಇದು ಆಕ್ಸಿಜನ್ ಹಿಮೋಗ್ಲೋಬಿನ್ ಬೈಂಡ್ ಆಗೋಕ್ಕಿಂತ ಮುಂಚೆನೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬೈಂಡ್ ಆಗುತ್ತೆ, ಆಕ್ಸಿಜನ್ಗೆ ಬೈಂಡ್ ಆಗ್ಲಿಕ್ಕೆ ಅಲೋವೇ ಮಾಡೋದಿಲ್ಲ. ಸೊ ಕಾರ್ಬನ್ ಮೊನಾಕ್ಸೈಡ್ ಬೈಂಡ್ ಆಗುತ್ತೆ ಮತ್ತೆ ಇಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ನಿಲ್ಲಿಸುತ್ತೆ. ಸೊ ಏನಾಗುತ್ತೆ ನೋಡಿ, ಕಾರ್ಬನ್ ಮೊನಾಕ್ಸೈಡ್ ಇಟ್ ಬೈಂಡ್ಸ್ ವಿತ್ ಹಿಮೋಗ್ಲೋಬಿನ್ ಅಂಡ್ ಫಾರ್ಮ್ಸ್ ಇಂಟು ಎ. ಅಲ್ಲಿ ಹಿಮೋಗ್ಲೋಬಿನ್ ಇದ್ದದ್ದು ನಾರ್ಮಲ್ ಹಿಮೋಗ್ಲೋಬಿನ್ ಇದ್ದದ್ದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ ಅಂಡ್ ಇಟ್ ಇನ್ಹಿಬಿಟ್ ದಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ದಟ್ ರಿಸಲ್ಟ್ಸ್ ಇನ್ ದಿ ಡೆತ್ ಆಫ್ ಇಂಡಿವಿಜುವಲ್ ಡೆತ್ ಆಗು ಕೂಡ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡೋಣ, ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್. ಸೊ ಇಲ್ಲಿವರೆಗೆ ವಾಟ್ ಆರ್ ದಿ ಡಿಫರೆಂಟ್ ಪೊಲ್ಯೂಟೆಂಟ್ಸ್ ಯಾವುದು ಅದು ನೋಡಿದಾಯ್ತು. ಸೊ ಹೌ ಟು ಕಂಟ್ರೋಲ್ ದಿ ಏರ್ ಪೊಲ್ಯೂಷನ್ ಅನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು. ಇನ್ ದಿ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ ಏರ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಬೇಕಂದ್ರೆ ದ ಟೂ ಮೆಥಡ್ಸ್ ಅಥವಾ ಎರಡು ಡಿವೈಸಸ್ ಅನ್ನ ಯೂಸ್ ಮಾಡ್ತಾರೆ. ಒಂದು ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಂಡ್ ಒನ್ ಮೋರ್ ಈಸ್ ಸ್ಕ್ರಬ್ಬರ್ ಮೆಥಡ್ ಅಂತ ಹೇಳ್ತೀವಿ. So what are these two methods? Electrostatic precipitator ಇದೆಯಲ್ಲ, usually it will remove 99% of particulate matter from the thermal power plant. ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಏನು ಏರ್ ಪೊಲ್ಯೂಟೆಂಟ್ ರಿಲೀಸ್ ಆಗುತ್ತೆ ಅದರಲ್ಲಿ 99% ಆಫ್ ಪೊಲ್ಯೂಟೆಂಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಹೆಲ್ಪ್ ಮಾಡುತ್ತೆ. ಅದು ಹೆಂಗೆ ಕೆಲಸ ಮಾಡುತ್ತೆ ನೋಡಿ, ಇಲ್ಲಿ ಒಂದು ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಸಿಲಿಂಡರ್ ಇದೆ. ಓಕೆ, ಸೊ ಇದರಲ್ಲಿ ಹೈ ವೋಲ್ಟೇಜ್ ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರೋಡ್ಸ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸೊ ದೀಸ್ ಆರ್ ದಿ ಹೈ ವೋಲ್ಟೇಜ್ ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರೋಡ್ಸ್ ಇದೆ. ಈಗ ನೆಗೆಟಿವ್ಲಿ ಚಾರ್ಜ್ ಹೈ ವೋಲ್ಟೇಜ್ ಇಲೆಕ್ಟ್ರೋಡ್ಸ್ ಇದ್ರೆ ಅರೌಂಡ್ ದೀಸ್ ಇಲೆಕ್ಟ್ರೋಡ್ಸ್ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಮಾಡುತ್ತೆ. ದಟ್ ಇಸ್ ಎ ಕರೋನಾ ಅಂತ ಹೇಳ್ತೀವಿ. ನೆಗೆಟಿವ್ಲಿ ಚಾರ್ಜ್ ಕರೋನಾ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಮಾಡುತ್ತೆ. ಸೊ ಇಲ್ಲಿಂದ ಏನ್ ಮಾಡೋಣ ನಾವು, ದ ಡರ್ಟ್ ಏರ್ ಯಾ ಪೊಲ್ಯೂಟೆಂಟ್ ಏರ್ ಅನ್ನ ಇಲ್ಲಿಂದ ಪಾಸ್ ಮಾಡೋಣ. ಸೊ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ, ಡಸ್ಟ್ ಪಾರ್ಟಿಕಲ್ಸ್ ಈ ಇಲೆಕ್ಟ್ರಿಕ್ ಫೀಲ್ಡ್ ಇಂದ ಪಾಸ್ ಆಗುವಾಗ ಡಸ್ಟ್ ಪಾರ್ಟಿಕಲ್ಸ್ ದೇ ಕಮ್ ಅಕ್ರಾಸ್ ವಿತ್ ದಿ ನೆಗೆಟಿವ್ಲಿ ಚಾರ್ಜ್ಡ್ ಇಲೆಕ್ಟ್ರೋಡ್ ಆರ್ ದಿ ಇಲೆಕ್ಟ್ರಾನ್. ನೆಗೆಟಿವ್ಲಿ ಚಾರ್ಜಸ್ ಅಂದ್ರೆ ಇಲೆಕ್ಟ್ರಾನ್ಸ್ ಇರುತ್ತೆ, ದಿ ಇಲೆಕ್ಟ್ರಾನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ದೆಮ್ಸೆಲ್ಸ್ ದೇ ಕನ್ವರ್ಟ್ ಇಂಟು ಎ ನೆಗೆಟಿವ್ಲಿ ಚಾರ್ಜ್ಡ್ ಡಸ್ಟ್ ಪಾರ್ಟಿಕಲ್ಸ್. ಈಗ ಡಸ್ಟ್ ಪಾರ್ಟಿಕಲ್ ಚಾರ್ಜ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ಆಸ್ ದೇ ವಿಲ್ ಪಾಸ್ ಫ್ರಮ್ ಹಿಯರ್, ಇಲ್ಲಿ ಮುಂದೆ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ಸ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಈ ಪ್ಲೇಟ್ಸ್ಗಳು ಪಾಸಿಟಿವ್ ಚಾರ್ಜ್ ಇದೆ, ಸೊ ದೇ ವಿಲ್ ಅಟ್ರಾಕ್ಟ್ ದಿ ನೆಗೆಟಿವ್ ಚಾರ್ಜ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಡಸ್ಟ್ಗಳೆಲ್ಲ ಈ ಪ್ಲೇಟ್ಸ್ಗಳ ಮೇಲೆ ಬೀಳುತ್ತೆ ಮತ್ತು ಇಲ್ಲಿಂದ ಕ್ಲೀನ್ ಏರ್ ಹೊರಗಡೆ ಹೋಗುತ್ತೆ. ಸೊ ಅಲ್ಲಿಂದ ಈ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ, ನೆಗೆಟಿವ್ ಚಾರ್ಜ್ ಡಸ್ಟ್ ಪಾರ್ಟಿಕಲ್ಸ್ ಇದರಿಂದ ಈ ಪ್ಲೇಟ್ಸ್ಗಳಿಂದ ಆಮೇಲೆ ತೆಗೆದು ಹೊರಗೆ ಹಾಕ್ತಾರೆ. ಸೊ ಕ್ಲೀನ್ ಏರ್ ಮಾತ್ರ ಹೊರಗಡೆ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ ದಿ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ನೆಕ್ಸ್ಟ್ ಒನ್ ಮೋರ್ ಈಸ್ ಎ ಸ್ಕ್ರಬ್ಬರ್ ಮೆಥಡ್. Scrubber method is most commonly used to remove the sulfur dioxide pollutant in the oil refineries. Scrubber method ಅನ್ನ ಸಲ್ಫರ್ ಡೈಆಕ್ಸೈಡ್ ಪೊಲ್ಯೂಟೆಂಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಎಲ್ಲಿ? ಇನ್ ದಿ ಆಯಿಲ್ ರಿಫೈನರೀಸ್. ಇದು ಹೆಂಗ್ ಕೆಲಸ ಮಾಡುತ್ತೆ ನೋಡಿ, ಹೌ ಇಟ್ ವಿಲ್ ವರ್ಕ್ಸ್. ಇಲ್ಲಿ ಒಂದು ಸ್ಕ್ರಬ್ಬರ್ ಇದೆ. ಓಕೆ, ಸೊ ಇಲ್ಲಿಂದ ಡರ್ಟ್ ಏರ್, ಸಲ್ಫರ್ ಡೈಆಕ್ಸೈಡ್ ಕಂಟೈನಿಂಗ್ ಡರ್ಟ್ ಏರ್ ಅನ್ನ ಇಲ್ಲಿಂದ ಪಾಸ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಸಲ್ಫರ್ ಡೈಆಕ್ಸೈಡ್ ಕಂಟೈನಿಂಗ್ ಡರ್ಟ್ ಏರ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಇನ್ನೊಂದು ಇನ್ಲೆಟ್ ಪೈಪ್ ಇದೆ. ಸೊ ಅಲ್ಲಿಂದ ಲೈಮ್ ವಾಟರ್ ಪ್ಲಸ್ ಲೈಮ್, ಓಕೆ, ಲೈಮ್ ವಾಟರ್ ಅನ್ನ ಸಪ್ಲೈ ಮಾಡ್ತಾರೆ, ಸುಣ್ಣದ ನೀರು, ಲೈಮ್ ವಾಟರ್. ಓಕೆ, ಸೊ ಲೈಮ್ ವಾಟರ್ ಅನ್ನ ಈ ಡರ್ಟ್ ಏರ್ ಮೇಲೆ ಸ್ಪ್ರೇ ಮಾಡ್ತಾರೆ. ಡರ್ಟ್ ಏರ್ ಏನಿದೆ, ಸಲ್ಫರ್ ಡೈಆಕ್ಸೈಡ್ ಇದೆ, ಲೈಮ್ ವಾಟರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಓಕೆ, ಸೊ ಲೈಮ್ ವಾಟರ್ ಅನ್ನ ಇದ್ರ ಮೇಲೆ ಸ್ಪ್ರೇ ಮಾಡ್ತಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ, ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಇಲ್ಲಿ ಕೆಳಗಡೆ ಪ್ರೆಸಿಪಿಟೇಟ್ ಆಗಿ ಹೊರಗಡೆ ಬರುತ್ತೆ. ದಟ್ ಇಸ್ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ ಅದು ಹೊರಗಡೆ ಬರುತ್ತೆ, ಅದನ್ನು ತಗೊಳ್ತಾರೆ. ಸೊ ಇಲ್ಲಿಂದ ಈಗ ಪ್ಯೂರ್ ಕ್ಲೀನ್ ಏರ್ ಮಾತ್ರ ಇಲ್ಲಿಂದ ಪಾಸ್ ಆಗಿ ಹೊರಗಡೆ ಹೋಗುತ್ತೆ. ಇಲ್ಲಿಂದ ಪ್ಯೂರ್ ಕ್ಲೀನ್ ಏರ್ ಇದೆಲ್ಲ ಅದು ಪಾಸ್ ಆಗಿ ಹೊರಗೆ ಹೋಗುತ್ತೆ, ಯಾಕಂದ್ರೆ ಸಲ್ಫರ್ ಡೈಆಕ್ಸೈಡ್ ಇಲ್ಲಿಂದ ರಿಮೂವ್ ಮಾಡಲಾಯಿತು. ಸೊ ದಟ್ ಈಸ್ ಅಬೌಟ್ ದಿ ಸ್ಕ್ರಬ್ಬರ್ ಮೆಥಡ್. ಇಲ್ಲಿದೆ ನೋಡಿ, ನಾನು 2 ಇಮೇಜ್ ತೋರಿಸಿದ್ದೀನಿ. ಒಂದು ಸ್ಕ್ರಬ್ಬರ್ ಮೆಥಡ್ ಇದೆ, ಇಲ್ಲಿ ಏನಾಗಿದೆ, ಡರ್ಟ್ ಏರ್ ಪಾಸ್ ಮಾಡ್ತಿದ್ದಾರೆ, ಅಲ್ಲಿಂದ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಕಂಟೈನಿಂಗ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಇಲ್ಲಿಂದ ರಿಮೂವ್ ಮಾಡ್ಕೊಳ್ತಾರೆ, ಕ್ಲೀನ್ ಏರ್ ಮಾತ್ರ ಹೊರಗಡೆ ಹೋಗುತ್ತೆ. ಅಂಡ್ ಇಲ್ಲಿ ಲೈಮ್ ವಾಟರ್ ಪ್ಲಸ್ ಲೈಮ್ ಆರ್ ಲೈಮ್ ವಾಟರ್ ಇಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ. ಸೊ ಕ್ಲೀನ್ ಏರ್ ಹೊರಗಡೆ ಹೋಗ್ತಾ ಇದೆ. ದಟ್ ಇಸ್ ಅಬೌಟ್ ದಿ ಸ್ಕ್ರಬ್ಬರ್ ಮೆಥಡ್. ಇಲ್ಲಿದೆ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಇಲ್ಲಿ ಸಿಲಿಂಡರ್ ಇದೆ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಹೈ ವೋಲ್ಟೇಜ್ ಇಲೆಕ್ಟ್ರೋಡ್ಸ್ ಫಿಕ್ಸ್ ಮಾಡಿರ್ತಾರೆ ಅಂಡ್ ದೇ ವಿಲ್ ಜನರೇಟ್ ಎ ನೆಗೆಟಿವ್ ಇಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದೆಮ್. ದಟ್ ಇಸ್ ಎ ಕರೋನಾ ಅಂತ ಹೇಳ್ತೀವಿ.
ಸೊ ಇಲ್ಲಿ ಒಂದ್ಸಲ ಡರ್ಟ್ ಏರ್ ಇವುಗಳ ಮುಖಾಂತರ ಪಾಸ್ ಮಾಡಿದ್ದಾದ್ರೆ ಆ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ, ದೇ ವಿಲ್ ಕನ್ವರ್ಟ್ ಇಂಟು ನೆಗೆಟಿವ್ ಚಾರ್ಜ್ ಡಸ್ಟ್ ಪಾರ್ಟಿಕಲ್ಸ್, and as they will pass through these positively charged plates, they settle on they fall on the plates, and only clean air will releases out. So and later on these dust particles were removed through these plates. ಈ ಪ್ಲೇಟ್ ಮುಖಾಂತರ ಡಸ್ಟ್ ಪಾರ್ಟಿಕಲ್ಸ್ ಅನ್ನ ರಿಮೂವ್ ಮಾಡ್ಕೊಳ್ತಾರೆ. ದಟ್ಸ್ ಅಬೌಟ್ ದಿ ಇಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ನೆಕ್ಸ್ಟ್ ನೋಡೋಣ, ಕಂಟ್ರೋಲ್ ಆಫ್ ವೆಹಿಕ್ಯುಲರ್ ಏರ್ ಪೊಲ್ಯೂಷನ್. Because 80% of air pollution is mainly due to these automobiles only. Automobiles are nothing but vehicles only. They may be 2-wheeler, 3-wheeler, 4-wheeler, or heavy vehicles, or even it may be aircraft. ಅವುಗಳಿಂದನೇ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ. ಸೊ ಇವುಗಳನ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಅದಕ್ಕೊಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಕೇಸ್ ಸ್ಟಡಿ ಮೀನ್ಸ್ ಅಲ್ಲಿ ಬಹಳ ಪೊಲ್ಯೂಷನ್ ಆಗ್ತಾ ಇತ್ತು, ಅಲ್ಲಿ ಯಾವ ರೀತಿ ಕಂಟ್ರೋಲ್ ಮೇಜರ್ಸ್ ಅನ್ನ ತಗೊಂಡ್ರು, ಪೊಲ್ಯೂಷನ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ರು, ಅದು ಸ್ಟಡಿ ಮಾಡಲಿಕ್ಕೆ. ಸೊ ಕಂಟ್ರೋಲ್ ಆಫ್ ವೆಹಿಕ್ಯುಲರ್ ಏರ್ ಪೊಲ್ಯೂಷನ್, ದಟ್ ಇಸ್ ಕೇಸ್ ಸ್ಟಡಿ ಆಫ್ ಡೆಲ್ಲಿ ನೋಡೋಣ. ಡೆಲ್ಲಿಯಲ್ಲಿ ಒಂದು ಕೇಸ್ ಸ್ಟಡಿ ಏನಾಯಿತು, ದಟ್ ಈಸ್ ಇನ್ 1990 ಅಮಂಗ್ ದಿ 41 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಆಫ್ ದಿ ವರ್ಲ್ಡ್. ಇನ್ 1990 ಅಮಂಗ್ ದಿ 41 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಆಫ್ ದಿ ವರ್ಲ್ಡ್, ಡೆಲ್ಲಿ ರ್ಯಾಂಕ್ಡ್ 4th. 41 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ಗಳಲ್ಲಿ ಡೆಲ್ಲಿ 4th ರ್ಯಾಂಕ್ ಇತ್ತು. ಓಕೆ, ಸೊ ಅಂದರೆ ಡೆಲ್ಲಿ ಎನ್ವೈರನ್ಮೆಂಟ್ ಹೈಲಿ ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ಆಗಿತ್ತು. ಸೊ ಅದಕ್ಕೆ ದರ್ ಇಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL ವಾಸ್ ಫೈಲ್ಡ್ ಇನ್ ದಿ ಕೋರ್ಟಲ್ಲಿ, ಡೆಲ್ಲಿ ಕೋರ್ಟಲ್ಲಿ PIL ಅನ್ನು ಫೈಲ್ ಮಾಡಿದರು. ದೆನ್ ಡೆಲ್ಲಿ ಗವರ್ಮೆಂಟ್ ಟುಕ್ ಎ ಸಮ್ ಕಂಟ್ರೋಲ್ ಮೇಜರ್. ಇಮಿಡಿಯೇಟ್ಲಿ ಡೆಲ್ಲಿ ಗವರ್ಮೆಂಟ್ ಕೆಲವೊಂದು ಕಂಟ್ರೋಲ್ ಮೇಜರ್ಸ್, ಕೆಲವೊಂದು ಆಕ್ಷನ್ಸ್ ಅನ್ನು ತಗೊಳ್ತು, just to control the air pollution level of Delhi. What are the actions? What are the control measures taken by Delhi government? ಅವುಗಳನ್ನ ನೋಡೋಣ one by one. First one, Delhi buses. ಡೆಲ್ಲಿಯಲ್ಲಿ ರನ್ ಆಗುವ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ಗಳಿದೆಯಲ್ಲ, ಡೆಲ್ಲಿ ಬಸ್ಸಸ್ ರನ್ ಬೈ CNG. ಯಾವುದು? ಡೀಸೆಲ್ ಬಸ್ಸಸ್ ಆಫ್ ಡೆಲ್ಲಿ. ಡೀಸೆಲ್ ಬಸ್ಸಸ್, ಓಕೆ, ಡೀಸೆಲ್ ಬಸ್ಸಸ್ ಆಫ್ ಡೆಲ್ಲಿ ದೇ ವೇರ್ ಸ್ಟಾರ್ಟೆಡ್ ರನ್ನಿಂಗ್ ಆನ್ CNG, ದಟ್ ಇಸ್ ಎ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ರನ್ ಆಗ್ಲಿಕ್ಕೆ ಶುರು ಆಯಿತು. ನಾವು ಈ ಕ್ವಶನ್ ಬರುತ್ತೆ, ಹೌ CNG ಬೆಟರ್ ದ್ಯಾನ್ ದಿ ಪೆಟ್ರೋಲ್ ಅಂಡ್ ಡೀಸೆಲ್? ಪೆಟ್ರೋಲ್ ಮತ್ತು ಡೀಸೆಲ್ಗಿಂತಲೂ CNG ಹೆಂಗೆ ಬೆಟರ್ ಇದೆ, ಹೌ ಇಟ್ ಈಸ್, ಇದು ಹೆಂಗೆ ಒಳ್ಳೆಯದು? ಸೊ ಅದಕ್ಕೆ ಆನ್ಸರ್ ನೋಡಿ. ಒಂದು, CNG is cheaper fuel and it burns efficiently. ಕಂಪ್ಲೀಟ್ಲಿ ಬರ್ನ್ ಆಗುತ್ತೆ, ಅದರಿಂದ ಯಾವುದೇ ಪೊಲ್ಯೂಟೆಂಟ್ ರಿಲೀಸ್ ಆಗೋದಿಲ್ಲ. ಇಟ್ ಬರ್ನ್ಸ್ ಎಫಿಸಿಯೆಂಟ್ಲಿ ಅಂಡ್ ಕೆನ್ ನಾಟ್ ಬಿ ಸೈಫೋನ್ಡ್. ಕೆಲವೊಬ್ರು ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳರು ಇರ್ತಾರೆ, ಇಲ್ಲಿ ಪೆಟ್ರೋಲ್ ಡೀಸೆಲ್ ತರ CNG ನ ಕಳ್ತನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ದೆನ್ ಕೆನ್ ನಾಟ್ ಬಿ ಅಡಲ್ಟ್ರೇಟೆಡ್. ಪೆಟ್ರೋಲ್ ಅಲ್ಲಿ ಕೆರೋಸಿನ್ ಮಿಕ್ಸ್ ಮಾಡಿ ಸೇಲ್ ಮಾಡೋರು ಇರ್ತಾರೆ, ಈ ರೀತಿ CNG ಅಲ್ಲಿ ಏನು ಮಿಕ್ಸ್ ಮಾಡ್ಲಿಕ್ಕೂ ಬರೋದಿಲ್ಲ. ಸೊ ದೇರ್ಫೋರ್ CNG ಈಸ್ ಬೆಟರ್ ದ್ಯಾನ್ ದಿ ಪೆಟ್ರೋಲ್ ಅಂಡ್ ಡೀಸೆಲ್ ಅಂತ ಹೇಳ್ಬೋದು. ಬಟ್ ಡ್ಯೂರಿಂಗ್ ದ್ಯಾಟ್ ಟೈಮ್, ಯಾವಾಗ ಡೆಲ್ಲಿ ಗವರ್ಮೆಂಟ್ ಆಲ್ ದಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್, ಡೀಸೆಲ್ ಬಸ್ಸಸ್ ಇತ್ತಲ್ಲ, ಅದನ್ನು CNG ಆಗಿ ಕನ್ವರ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಡೆಲ್ಲಿ ಗವರ್ಮೆಂಟ್ ಒಂದೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಿತು. ಆ ಪ್ರಾಬ್ಲಮ್ ಅಂದರೆ, ಓನ್ಲಿ ಪ್ರಾಬ್ಲಮ್ ಫೇಸ್ಡ್ ಬೈ ದಿ ಗವರ್ಮೆಂಟ್ ಈಸ್ ಲೇಯಿಂಗ್ ಆಫ್ ಪೈಪ್ ಲೈನ್. CNG ಸಪ್ಲೈ ಮಾಡಬೇಕಂದ್ರೆ ಇಲ್ಲಿ ಪ್ರಾಪರ್ ಪೈಪ್ ಲೈನ್ ಚಾನಲ್ ಇರಬೇಕು. ಅದು ಇನಿಷಿಯಲಿ ಡೆಲ್ಲಿಯಲ್ಲಿ ಇರಲಿಲ್ಲಲ್ಲ, ಅದು ಇನಿಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೌ ದಟ್ ಪ್ರಾಬ್ಲಮ್ ಇಸ್ ಆಲ್ಸೋ ಸಾರ್ಟ್ ಔಟ್. ನೆಕ್ಸ್ಟ್, ಸೆಕೆಂಡ್ ಕಂಟ್ರೋಲ್ ಮೇಜರ್ಸ್ ಏನಿದೆ ನೋಡಿ, ಮ್ಯಾಂಡೇಟರಿ ಟು ಯೂಸ್ ಕೆಟಾಲಿಟಿಕ್ ಕನ್ವರ್ಟರ್. ಆ ಟೈಮಲ್ಲಿ ಡೆಲ್ಲಿ 1990s ಅಲ್ಲಿ ಡೆಲ್ಲಿ ಗವರ್ಮೆಂಟ್ ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಿತ್ತು, ಎಲ್ಲರೂ ಕೆಟಾಲಿಟಿಕ್ ಕನ್ವರ್ಟರ್ಸ್ ಅನ್ನ ಯೂಸ್ ಮಾಡಬೇಕು. ವಾಟ್ ಈಸ್ ದಿಸ್ ಕೆಟಾಲಿಟಿಕ್ ಕನ್ವರ್ಟರ್? ಯೂಶಲಿ ಬೈ ಯೂಸಿಂಗ್ ದಿ ಕೆಟಾಲಿಟಿಕ್ ಕನ್ವರ್ಟರ್, ವೆಹಿಕಲ್ಸ್ ಇದೆಯಲ್ಲ, ವೆಹಿಕಲ್ಸ್ ಇಂದ ರಿಲೀಸ್ ಆಗುವ ಪೊಲ್ಯೂಷನ್ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡ್ಬೋದು. ನೀವು ಎಲ್ಲ ವೆಹಿಕಲ್ಸ್ಗಳಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, PUC ಅಂತ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ ಅದೇ ಕೆಟಾಲಿಟಿಕ್ ಕನ್ವರ್ಟರ್ ಅಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ. ದಿಸ್ ಕೆಟಾಲಿಟಿಕ್ ಕನ್ವರ್ಟರ್ ಯೂಶಲ್ ಮೇನ್ಲಿ ದೇ ಆರ್ ಮೇಡ್ ಅಪ್ ಆಫ್ 3 ಹೆವಿ ಮೆಟಲ್ಸ್. 3 ಹೆವಿ ಮೆಟಲ್ಸ್ಗಳಿಂದ ಆಗಿರುತ್ತೆ. ಯಾವುದು? ಪ್ಲಾಟಿನಮ್, ಪೆಲಾಡಿಯಂ ಅಂಡ್ ರೋಡಿಯಂ. ದೀಸ್ ಹೆವಿ ಮೆಟಲ್ಸ್ ಎಲ್ಲಿ ಸೈಲೆನ್ಸರ್ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಈ 3 ಹೆವಿ ಮೆಟಲ್ಸ್ ಇದೆಯಲ್ಲ, ಏನ್ ಮಾಡುತ್ತಿದ್ದು? ಯೂಶುವಲಿ ದೇ ಕನ್ವರ್ಟ್. ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಬರ್ನ್ ಆದಮೇಲೆ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಅಥವಾ ಹೈಡ್ರೋಕಾರ್ಬನ್ಸ್ ರಿಲೀಸ್ ಆಗ್ತಿರುತ್ತೆ. ಮ್ಯಾಕ್ಸಿಮಮ್ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ಪೊಲ್ಯೂಟೆಂಟ್ಸ್ಗಳಿದೆಯಲ್ಲ, ಅವುಗಳನ್ನ ಕನ್ವರ್ಟ್ ಮಾಡುತ್ತೆ ಈ ಕೆಟಾಲಿಟಿಕ್ ಕನ್ವರ್ಟರ್ಸ್. ಐದರ್ ಇಟ್ ಮೇ ಬಿ ಪ್ಲಾಟಿನಮ್, ಪೆಲಾಡಿಯಂ ಆರ್ ರೋಡಿಯಂ. ಹೆಂಗೆ ಕನ್ವರ್ಟ್ ಆಗುತ್ತೆ ನೋಡಿ, ದೀಸ್ ಕನ್ವರ್ಟ್ ಕಾರ್ಬನ್ ಮೊನಾಕ್ಸೈಡ್ ಇಂಟು ಎ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಇಸ್ ಎ ಹೈಲಿ ಪೊಲ್ಯೂಟೆಂಟ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಪೊಲ್ಯೂಟೆಂಟ್ ಅಲ್ಲ, ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ಲಾಂಟ್ಸ್ಗಳು
ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಅದರಿಂದ ಫೋಟೋಸಿಂಥೇಸಿಸ್ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ಎ ಹಾರ್ಮ್ಫುಲ್ ಗ್ಯಾಸ್. ಸೊ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೈಟ್ರೋಜನ್ ಡೈನೈಟ್ರೋಜನ್ ಆಕ್ಸೈಡ್ ಇದೆಯಲ್ಲ, ದೇ ಆರ್ ಕನ್ವರ್ಟ್ ಇನ್ ಟು ಎ ನೈಟ್ರೋಜನಸ್ ಗ್ಯಾಸ್, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಗ್ಯಾಸ್ ಅಂಡ್ ಆಕ್ಸಿಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ಗಳು ದೇ ಆರ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಪೊಲ್ಯೂಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಿರುತ್ತೆ ದೀಸ್ ಕೆಟಲೈಟಿಕ್ ಕನ್ವರ್ಟರ್ಸ್. ಸೊ ದಿಟ್ ಇಸ್ ಮ್ಯಾಂಡೇಟರಿ ಟು ಯೂಸ್ ಸ್ಟ್ರಿಕ್ಟ್ಲಿ. ಒಂದು ಮ್ಯಾಂಡೇಟರಿ ರೂಲ್ಸ್ ಮಾಡಿತ್ತು ಡೆಲ್ಲಿ ಗವರ್ಮೆಂಟ್, ಎಲ್ಲರೂ ವೆಹಿಕಲ್ಸ್ಗಳಲ್ಲಿ ಕೆಟಲೈಟಿಕ್ ಕನ್ವರ್ಟರ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅಷ್ಟೇ ಅಲ್ಲ, ಯೂಸ್ ಆಫ್ ಲೋ ಸಲ್ಫರ್ ಕಂಟೈನಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್. ಪೆಟ್ರೋಲ್ ಮತ್ತೆ ಡೀಸೆಲ್ ಅಲ್ಲಿ ಸಲ್ಫರ್ ಇರುತ್ತಲ್ಲ, ಅದರಲ್ಲಿ ಸಲ್ಫರ್ ಕಾನ್ಸಂಟ್ರೇಟ್ ಲೋ ಸಲ್ಫರ್ ಕಂಟೈನಿಂಗ್ ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಯೂಸ್ ಮಾಡಬೇಕು ಅಂತ ಒಂದು ಮ್ಯಾಂಡೇಟರಿ ರೂಲ್ ಮಾಡಿತು. ಈಗ ಕ್ವಶನ್ ಇದು ಬರುತ್ತೆ, ಪೆಟ್ರೋಲ್ ಅನ್ನು ಸಪ್ಲೈ ಮಾಡೋರೆಲ್ಲೂ ನಮಗೆ ಎಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗುತ್ತೆ? ಪೆಟ್ರೋಲ್ ಪಂಪ್ಗಳಲ್ಲಿ ಅಥವಾ ಆಯಿಲ್ ರಿಫೈನರೀಸ್ ವಿಲ್ ಸಪ್ಲೈ ದೀಸ್ ಪೆಟ್ರೋಲ್ಸ್ ಅಂಡ್ ಡೀಸೆಲ್ಸ್. ಸೊ ನಾವು ಹೆಂಗೆ ಕನ್ಸಿಡರ್ ಮಾಡೋದು? ಸೊ ಲೋ ಸಲ್ಫರ್ ಪೆಟ್ರೋಲ್, ಲೋ ಸಲ್ಫರ್ ಡೀಸೆಲ್ ಎಲ್ಲಿ ಸಿಗುತ್ತೆ, ಅದು ಹೆಂಗೆ ನಮಗೆ ಗೊತ್ತಾಗಬೇಕು? ಸೊ ಅದಕ್ಕೆ ಗೌರ್ಮೆಂಟ್ ಒಂದು ನಾರ್ಮ್ ಮಾಡಿತು. ಗೌರ್ಮೆಂಟ್ ಸೆಟ್ ಎ ಟಾರ್ಗೆಟ್ ಟು ರೆಡ್ಯೂಸ್ ದಿ ಸಲ್ಫರ್ ಲೆವೆಲ್. ಸಲ್ಫರ್ ಪೆಟ್ರೋಲ್ ಮತ್ತೆ ಡೀಸೆಲ್ ಇರುವಂತಹ ಸಲ್ಫರ್ ಲೆವೆಲ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ಗೌರ್ಮೆಂಟ್ ಒಂದು ಟಾರ್ಗೆಟ್ ಸೆಟ್ ಮಾಡಿತು. ಬಟ್ ಇಮಿಡಿಯೇಟ್ಲಿ ಪೆಟ್ರೋಲ್ ಅದನ್ನ ರೆಡ್ಯೂಸ್ ಅಂತ ಮಾಡಬೇಕು. ಈಗ ನಿಮ್ಮಲ್ಲಿ ಒಂದು ಕ್ವಶನ್ ಬರ್ಬೋದು, ಆ ಕಂಪ್ಲೀಟ್ ಸಲ್ಫರ್ ಅನ್ನೇ ತೆಗೆದು ಹಾಕಿದ್ರೆ ನಡೆಯುತ್ತಲ್ಲ? ಇಲ್ಲ. ಎಂತಕ್ಕಂದ್ರೆ ಪ್ರೆಸೆಂಟ್ ಆಟೋಮೊಬೈಲ್ಸ್ಗಳು, ಪ್ರೆಸೆಂಟ್ ವೆಹಿಕಲ್ಸ್ಗಳನ್ನ ನಾವು ಯೂಸ್ ಮಾಡ್ತಿದೀವಲ್ಲ, ಅವು ಒಂದು ಡೆನ್ಸಿಟಿಯ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಸೆಟ್ ಆಗಿದೆ. ಇಮ್ಮಿಡಿಯೇಟ್ಲಿ ಅದರಲ್ಲಿರುವ ಎಲ್ಲ ಸಲ್ಫರ್ ಅನ್ನು ತೆಗೆದು ಹಾಕಿದ್ರೆ ನಮ್ಮ ಎಲ್ಲ ಆಟೋಮೊಬೈಲ್ಸ್, ಎಲ್ಲ ವೆಹಿಕಲ್ಸ್ಗಳು ಟಪ್ ಆಗುತ್ತೆ, ಅವು ಯಾವುದು ರನ್ ಮಾಡೋದಿಲ್ಲ. ಅಲ್ಲಿ ಆಟೋಮೊಬೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ವೆಹಿಕಲ್ಸ್ಗಳು ಬಂದ್ ಆಗುತ್ತೆ, ಅವು ರನ್ ಆಗೋದಿಲ್ಲ. ಸೊ ಅದಕ್ಕಾಗಿ ಗೌರ್ಮೆಂಟ್ ಏನ್ ಮಾಡ್ತಂದ್ರೆ ಸ್ವಲ್ಪ ಸ್ಟೆಪ್ ವೈಸ್ ಸಲ್ಫರ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡ್ತಾ ಹೋಗೋಣ ಅಂತ ಒಂದು ಟಾರ್ಗೆಟ್ ಸೆಟ್ ಮಾಡಿತು. ಅಂಡ್ ಫಾರ್ ದ್ಯಾಟ್ ಗೌರ್ಮೆಂಟ್ ಸ್ಟಾರ್ಟೆಡ್ ಫಾಲೋವಿಂಗ್ ದಿ ಸಮ್ ನಾರ್ಮ್ಸ್ ಅಂದ್ರೆ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿ. ಎಂತ ನಾರ್ಮ್ಸ್ಗಳು? ದೇ ಆರ್ ಸಿಮಿಲರ್ ಟು ಲೈಕ್ ದಟ್ ಆಫ್ ದಿ ಯೂರೋ ನಾರ್ಮ್ಸ್. ಅಂದ್ರೆ 1990s ಅಲ್ಲಿ ಡೆಲ್ಲಿ ಹೇಗೆ ಪೊಲ್ಯೂಟೆಡ್ ಸಿಟಿ ಆಗಿತ್ತಲ್ಲ, ದ ಸೇಮ್ ವೇ ಸಮ್ ಆಫ್ ದಿ ಸಿಟೀಸ್ ಆಫ್ ಯುರೋಪಿಯನ್ ಕಂಟ್ರೀಸ್ ವೇರ್ ಆಲ್ಸೋ ಸಫರ್ಡ್ ವಿತ್ ದಿಸ್ ಏರ್ ಪೊಲ್ಯೂಷನ್. ಯುರೋಪಿಯನ್ ಕಂಟ್ರಿಯಲ್ಲೂ ಕೂಡ ಕೆಲವೊಂದು ಸಿಟೀಸ್ಗಳು ಹೈಲಿ ಪೊಲ್ಯೂಟೆಡ್ ಆಗಿದ್ವು. ಸೊ ಅಲ್ಲಿ ಏರ್ ಪೊಲ್ಯೂಷನ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ದೇ ಸ್ಟಾರ್ಟೆಡ್ ಎ ನ್ಯೂ ನಾರ್ಮ್ಸ್, ದೇ ಸ್ಟಾರ್ಟೆಡ್ ಎ ರೂಲ್ಸ್ ಅಂಡ್ ದೇ ನೇಮ್ಡ್ ಆಸ್ ಎ ಯೂರೋ ನಾರ್ಮ್ಸ್. ಮೊದಲು ಯೂರೋ ನಾರ್ಮ್ 1, ಯೂರೋ ನಾರ್ಮ್ 2 ಈ ರೀತಿ ಲಾಗು ಮಾಡ್ತಾ ಹೋದ್ರು. ಫಸ್ಟ್ ಯೂರೋ ನಾರ್ಮ್ 1 ಲಾಗು ಮಾಡೋದು, ಅಲ್ಲಿ ಒಂದು ಟಾರ್ಗೆಟ್ ಇಡೋದು. ಈಗ ಪ್ರೆಸೆಂಟ್ ಪೆಟ್ರೋಲ್ ಅಂಡ್ ಡೀಸೆಲ್ ಏನು ಪಬ್ಲಿಕ್ಗೆ ಸಪ್ಲೈ ಆಗ್ತಾ ಇದೆ, ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಲೆವೆಲ್ ಅನ್ನ ಇಷ್ಟು ಕಡಿಮೆ ಮಾಡಬೇಕು. ನೆಕ್ಸ್ಟ್ ಒಂದು 4-5 ವರ್ಷ ಆದ ನಂತರ ಮತ್ತೆ ಯೂರೋ ನಾರ್ಮ್ 2 ಲಾಗು ಮಾಡೋದು, ಅದರಲ್ಲಿ ಸ್ವಲ್ಪ ಇನ್ನೂ ಒಂದು 5% ಅಥವಾ ಇನ್ನೂ ಒಂದು 50% ಸಲ್ಫರ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡೋದು. ಈ ರೀತಿ ನಾರ್ಮ್ಸ್ ಗಳನ್ನ ಫಾಲೋ ಮಾಡ್ತಾ ಹೋದ್ರು. ಸೇಮ್ ನಾರ್ಮ್ಸ್ ವೇರ್ ಆಲ್ಸೋ ಫಾಲೋಡ್ ಇನ್ ದಿ ಡೆಲ್ಲಿ, ಆರ್ ಸೇಮ್ ನಾರ್ಮ್ಸ್ ವೇರ್ ಆಲ್ಸೋ ಫಾಲೋಡ್ ಇನ್ ಇಂಡಿಯಾ ಆರ್ ಭಾರತ. ನಮ್ಮ ಭಾರತ ದೇಶದಲ್ಲೂ ಫಾಲೋ ಮಾಡಲಾಯಿತು ಮತ್ತು ಅವುಗಳಿಗೆ ಹೆಸರಿಡಲಾಯಿತು. ಯೂರೋ ನಾರ್ಮ್ 2 ಇದೆ, ಸೊ ಅದನ್ನ ಭಾರತದಲ್ಲಿ ಕರೆಯಲಾಯಿತು ಭಾರತ್ ಸ್ಟೇಜ್ 2 ಆರ್ BS2 ಅಂತ ಹೇಳ್ತೀವಿ. ಫಸ್ಟ್ BS1 ಬಂತು 2000ರಲ್ಲಿ, ಆಮೇಲೆ BS2 ಬಂತು, ಆಮೇಲೆ 2010ರಲ್ಲಿ BS3 ಬಂತು, 2017ರಲ್ಲಿ BS4 ಬಂತು. ಈಗ ಪ್ರೆಸೆಂಟ್ ಆಗಿ BS6 ರನ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ. ಪ್ರತಿ ವೆಹಿಕಲ್ಸ್ ಎಸ್ಪೆಷಲಿ 4 ವೀಲರ್ ವೆಹಿಕಲ್ಸ್ ಇರುತ್ತಲ್ಲ, ಅವುಗಳ ಹಿಂದೆ ಬರೆದಿದ್ದು ನೋಡಿರ್ಬೋದು, BS6 ವೆಹಿಕಲ್, BS4, BS3 ಈ ರೀತಿ ಬರೆದಿರ್ತಾರೆ. ಅಂದ್ರೆ ಏನದು? BS ಅಂದ್ರೆ ಭಾರತ್ ಸ್ಟೇಜ್ ನಾರ್ಮ್. ಭಾರತ್ ಸ್ಟೇಜ್ ನಾರ್ಮ್ ಏನ್ ಹೇಳ್ತಾ ಇದೆ? ಎಷ್ಟು ಸಲ್ಫರ್ ಡೈಆಕ್ಸೈಡ್ ಲೆವೆಲ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಪೆಟ್ರೋಲ್ ಅಲ್ಲಿ ಮತ್ತೆ ಡೀಸೆಲ್ ಅಲ್ಲಿ, ಅದು ನಮಗೆ ಅದರಿಂದ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ, ಟು ರೆಡ್ಯೂಸ್ ದಿ ಸಲ್ಫರ್ ಲೆವೆಲ್ ಗವರ್ಮೆಂಟ್ ಸೆಟ್ ಎ ಟಾರ್ಗೆಟ್ ಇನ್ BS3, ಅದರಿಂದ ಯೂರೋ ನಾರ್ಮ್ 3 ಅಂತ ಹೇಳ್ಬೋದು, ಫಾರ್ ವೇರಿಯಸ್ ಸಿಟೀಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಬೇರೆ ಬೇರೆ ಸಿಟೀಸ್ಗಳಿಗೆ ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿತು. ಅವುಗಳಿಗೆ ಆ ಸಿಟೀಸ್ ಅಲ್ಲಿ ಪೆಟ್ರೋಲ್ ಸಪ್ಲೈ ಆಗಬೇಕಂದ್ರೆ ದ ಸಲ್ಫರ್ ಲೆವೆಲ್ ಫಾರ್ ಪೆಟ್ರೋಲ್ ಈಸ್ 150 ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರಬೇಕು, ಮತ್ತೆ ಸಲ್ಫರ್ ಲೆವೆಲ್ ಫಾರ್ ಡೀಸೆಲ್ ಈಸ್ 350 ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಆಗಬಾರ್ದು. ಇದು ಗೌರ್ಮೆಂಟ್ ಒಂದು ಟಾರ್ಗೆಟ್ ಸೆಟ್ ಮಾಡ್ತು. ದಿಸ್ ಟಾರ್ಗೆಟ್ ಈಸ್ ಫಾರ್ ವೇರಿಯಸ್ ಸಿಟೀಸ್ ಆಫ್ ಇಂಡಿಯಾ. ಬಟ್ ಡೆಲ್ಲಿಯಲ್ಲಂತೂ ಪೊಲ್ಯೂಷನ್ ಬಹಳ ಜಾಸ್ತಿ ಆಗಿದೆ, ಅದನ್ನಂತೂ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತು, ಟಾರ್ಗೆಟ್ ಸೆಟ್ ಆಫ್ ಡೆಲ್ಲಿ ಡ್ಯೂರಿಂಗ್ ದಿ BS3 ಈಸ್ ಫಾರ್ ಬೋತ್ ಪೆಟ್ರೋಲ್ ಅಂಡ್ ಡೀಸೆಲ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಲೆವೆಲ್ ಮ್ಯಾಕ್ಸಿಮಮ್ ಶುಡ್ ಬಿ ಇಟ್ ಇಸ್ ಎ 50 ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಇರಬಾರ್ದು.
ಅಂಡ್ BS3 ನಾರ್ಮ್ ಬಂದದ್ದು ಯಾವ ವರ್ಷ? ಇಟ್ ಈಸ್ ಇನ್ ದಿ ಇಯರ್ 2010 ನಲ್ಲಿ. ಇನ್ ದಿ ಇಯರ್ 2010 ನಲ್ಲಿ BS3 ನಾರ್ಮ್ಸ್ ಲಾಗು ಆಗಿತ್ತು. ನೆಕ್ಸ್ಟ್, ಇಲ್ಲಿ NCERT ಯಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಇನ್ ಇಂಡಿಯಾ ನಿಮಗೊಂದು ಐಡಿಯಾ ಹೇಳ್ತೀನಿ. BS3 ನಾರ್ಮ್ಸ್ ವಾಸ್ ಫಾರ್ ಆಲ್ ದಿ ವೆಹಿಕಲ್ಸ್, as a 2-wheeler या 3-wheeler या 4-wheeler. BS3 was applied in the year 2010, and BS4 for all 4-wheelers, 3-wheelers and 2-wheelers, the BS4 was applied in the year April 2017. In complete all the cities of India dalli BS4 norm lagu agide. Next, BS5 ಅನ್ನ ಸ್ಕಿಪ್ ಮಾಡಿ. ಪೊಲ್ಯೂಷನ್ ಲೆವೆಲ್ ನಮ್ಮ ಭಾರತದಲ್ಲಿ ಸ್ವಲ್ಪ ಎಲ್ಲ ಸಿಟಿಗಳಲ್ಲಿ ಹೆಚ್ಚಿಗೆ ಆಗ್ತಾ ಹೋದಂತೆ ಪೊಲ್ಯೂಷನ್ ಲೆವೆಲ್, ಏರ್ ಪೊಲ್ಯೂಷನ್ ಲೆವೆಲ್ ಅನ್ನ ಕಡಿಮೆ ಮಾಡಲಿಕ್ಕೆ BS5 ನಾರ್ಮ್ ಅನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ಲಿ BS6 ಲೆವೆಲ್ಸ್ ಅನ್ನ ಲಾಗು ಮಾಡಲಾಗಿದೆ. ಯಾವಾಗಿದೆ ನೋಡಿ, ಏಪ್ರಿಲ್ 2017 ಅಲ್ಲಿ BS4 ಲಾಗು ಆಗಿತ್ತು. ಓಕೆ, ಏಪ್ರಿಲ್ 2017 ಅಲ್ಲಿ BS4 ಲಾಗು ಆಗಿತ್ತು ಎಲ್ಲ ಸಿಟೀಸ್ಗಳಲ್ಲಿ, ಎಲ್ಲ ವೆಹಿಕಲ್ಸ್ಗಳಲ್ಲಿ ಇನ್ ಇಂಡಿಯಾ. ಅಂಡ್ ಏಪ್ರಿಲ್ 2020 ಇಂದ, ಸಿನ್ಸ್ ಫ್ರಾಮ್ ಏಪ್ರಿಲ್ 2020 BS6 ನಾರ್ಮ್ಸ್ ಲಾಗು ಇದೆ ಈಗ ಇಂಡಿಯಾದಲ್ಲಿ. ಸೊ ಇದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ನಾಯ್ಸ್. ನಾಯ್ಸ್ ಅಂದ್ರೆ ಏನು ನೋಡಿ, ಎನಿ ಅನ್ಬಿಯರೇಬಲ್ ಸೌಂಡ್, ಇರಿಟೇಟಿಂಗ್ ಸೌಂಡ್ ಅಂತ ಹೇಳ್ತೀವಿ. ಅನ್ಬಿಯರೇಬಲ್ ಸೌಂಡ್ ಈಸ್ ರೆಫರ್ಡ್ ಆಸ್ ಎ ನಾಯ್ಸ್ ಅಂತ ಹೇಳ್ತೀವಿ. 75% of noise pollution is mainly because of automobiles or aircrafts. So any unbearable sound or irritating sound, we can say it is a noise anta heltivi. So hagadre ee noise anna heng measure madodu? The unit which is used to measure the noise is decibel or dB anta heltivi. So ಬೇರೆ ಬೇರೆ ಸೌಂಡ್ ವ್ಯಾಲ್ಯೂಸ್ ಎಷ್ಟಿರುತ್ತೆ? ಇಫ್ ದ ಸೌಂಡ್ ನಾರ್ಮಲ್ ಕನ್ವರ್ಜೇಷನ್ ಇರುತ್ತೆ, ಒಂದು ಇಬ್ರು 3 ಜನ ಸೇರಿ ಮಾತಾಡ್ತಾ ಇದ್ರೆ, ನಾರ್ಮಲ್ ಆಗಿ ಮಾತಾಡ್ತಾ ಇದ್ರೆ, ದ ನಾರ್ಮಲ್ ಕನ್ವರ್ಜೇಷನ್ ಸೌಂಡ್ ವ್ಯಾಲ್ಯೂ ಈಸ್, ನಾಯ್ಸ್ ವ್ಯಾಲ್ಯೂ ಈಸ್, ಆರ್ ಸೌಂಡ್ ವ್ಯಾಲ್ಯೂ ಡೆಸಿಬಲ್ ಯೂನಿಟ್ ಈಸ್ 60 ಡೆಸಿಬಲ್ ಇರುತ್ತೆ. ಇಟ್ ಈಸ್ ನಾಟ್ ಎ ಪೊಲ್ಯೂಷನ್. ಅದು 60 ಡೆಸಿಬಲ್ ಇದ್ರೆ ಅದು ಪೊಲ್ಯೂಷನ್ ಅಲ್ಲ. ಇಫ್ ದ ಸೌಂಡ್ ವ್ಯಾಲ್ಯೂ, ಎ ನಾಯ್ಸ್ ವ್ಯಾಲ್ಯೂ, ಇಫ್ ಇಟ್ ಈಸ್ ಮೋರ್ ದನ್ 80 ಡೆಸಿಬಲ್, 80 ಡೆಸಿಬಲ್ ಆರ್ ಅದಕ್ಕಿಂತಲೂ ಹೆಚ್ಚಿಗೆ ಆದರೆ ಅದನ್ನ ನಾವು ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಅನ್ಬಿಯರೇಬಲ್ ಸೌಂಡ್ ಅಂತ ಹೇಳ್ತೀವಿ. ಟ್ರಕ್ಸ್ ಅಂಡ್ ಬಸ್ಸಸ್ ದೇ ಪ್ರೊಡ್ಯೂಸಸ್ ಆಫ್ ಅಬೌಟ್ 90 ಡೆಸಿಬಲ್ಸ್ ಆಫ್ ಸೌಂಡ್. ಏರ್ಕ್ರಾಫ್ಟ್ ಇಟ್ ವಿಲ್ ಪ್ರೊಡ್ಯೂಸಸ್ 150 ಡೆಸಿಬಲ್ ಆಫ್ ಸೌಂಡ್. ರಾಕೆಟ್ಸ್ ಪ್ರೊಡ್ಯೂಸಸ್ 180 ಡೆಸಿಬಲ್ ಆಫ್ ಸೌಂಡ್. ಸೊ ಯೂಶುವಲಿ ಇಂಡಿಯನ್ ಗವರ್ಮೆಂಟ್ ಈ ನಾಯ್ಸ್ ಪೊಲ್ಯೂಷನ್ ಅನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಆಕ್ಟ್ ಪಾಸ್ ಮಾಡಿತು. ಏರ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದಿ 1981. ಏರ್ ಆಕ್ಟ್ ಅಂತ ಒಂದು ಆಕ್ಟ್ ಬಂತು ಇನ್ ದಿ 1981. And in that act, amendment was passed to include noise as a air pollution in the year 1987. ಮೊದಲು ಏರ್ ಆಕ್ಟ್ ಪಾಸ್ ಮಾಡಿದ್ರು 1981 ನಲ್ಲಿ, ಮತ್ತೆ ಆ ಆಕ್ಟ್ ಅಲ್ಲಿ ಒಂದು ಹೊಸ ಬಿಲ್ ಪಾಸ್ ಮಾಡಿದ್ರು. ದೇ ಪಾಸ್ಡ್ ಒನ್ ನ್ಯೂ ಅಮೆಂಡ್ಮೆಂಟ್ ಟು ಕನ್ಸಿಡರ್ ದಟ್ ನಾಯ್ಸ್ ಆಸ್ ಎ ಏರ್ ಪೊಲ್ಯೂಷನ್. ಅಂದ್ರೆ ನಾಯ್ಸ್ ಬರುತ್ತಲ್ಲ, ಸೌಂಡ್ ಇದೆಯಲ್ಲ, ಇದು ಥ್ರೂ ಏರ್ ಮುಖಾಂತರನೇ ಬರ್ತಾ ಇದೆ. ಸೊ ಅದು ಕೂಡ ಸೌಂಡ್ ಏರ್ ಪೊಲ್ಯೂಷನ್ ಒಂದು ಪಾರ್ಟ್ ಅಂತ ಕನ್ಸಿಡರ್ ಮಾಡಬೇಕು, ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳಾಯ್ತು. ಯಾವಾಗ? ಇನ್ ದಿ ಇಯರ್ 1987. ನೆಕ್ಸ್ಟ್ ನೋಡೋಣ, ಹಾರ್ಮ್ಫುಲ್ ಇಫೆಕ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್. ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ? ದ ಹಾರ್ಮ್ಫುಲ್ ಇಫೆಕ್ಟ್ ಆಫ್ ನಾಯ್ಸ್ ಪೊಲ್ಯೂಷನ್ ಆರ್ continuous exposure to 150 decibels of sound, it will causes the permanent impairment of hearing ability. 150 ಡೆಸಿಬಲ್ ಸೌಂಡ್ಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆದರೆ ಪರ್ಮನೆಂಟ್ ಆಗಿ ಕ್ಯೂರ್ಡ್ ಆಗಬಹುದು. ದ ನೆಕ್ಸ್ಟ್, ನಾಯ್ಸ್ ಪೊಲ್ಯೂಷನ್ ಇಂದ ಸ್ಲೀಪ್ಲೆಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಹಾರ್ಟ್ ರೇಟ್ ವೇರಿಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂಡ್ ಇಟ್ ವಿಲ್ ಆಲ್ಸೋ ಕಾಸಸ್ ದಿ ಅಲರ್ಜಿಕ್ ರಿಯಾಕ್ಷನ್ಸ್. ನಾಯ್ಸ್ ಪೊಲ್ಯೂಷನ್ ಆಲ್ಸೋ ಕಾಸಸ್ ದಿ ಅಲರ್ಜಿಕ್ ರಿಯಾಕ್ಷನ್ ಅಂಡ್ ಚೇಂಜ್ ಇನ್ ದಿ ಬ್ರೀದಿಂಗ್ ಪ್ಯಾಟರ್ನ್ ಕೂಡ ಚೇಂಜ್ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದರೆ ಹೌ ಟು ಕಂಟ್ರೋಲ್ ದಿಸ್ ನಾಯ್ಸ್ ಪೊಲ್ಯೂಷನ್? ಈ ನಾಯ್ಸ್ ಪೊಲ್ಯೂಷನ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು? ಸೊ ಯೂಶುವಲಿ ಇಲ್ಲಿ ಕ್ವಶನ್ ಬರ್ತೀನಿ, ಹೌ ಟು ಕಂಟ್ರೋಲ್ ದಿ ನಾಯ್ಸ್ ಪೊಲ್ಯೂಷನ್. ಮೇನ್ಲಿ 2 ಮೆಥಡ್ಸ್ ಅನ್ನ ಫಾಲೋ ಮಾಡಬಹುದು. ಒಂದು, 2 ಮೆಥಡ್ಸ್ ಆರ್, ವಾಟ್ ಆರ್ ದಿ 2 ಮೆಥಡ್ಸ್ ಹಿಯರ್? ಇಲ್ಲಿ ನೋಡಿ, ದ 2 ಮೆಥಡ್ಸ್ ಆರ್, ಒಂದು ಗ್ರೀನ್ ಮಫ್ಲರ್ ಸ್ಕ್ರೀಮ್ ಫಾಲೋ ಮಾಡಬಹುದು. ಗ್ರೀನ್ ಮಫ್ಲರ್ ಸ್ಕ್ರೀಮ್
ಅಂಡ್ ಒನ್ ಮೋರ್ ಈಸ್ ಅಕೋಸ್ಟಿಕ್ ಝೋನಿಂಗ್ ಮೆಥಡ್ ಫಾಲೋ ಮಾಡ್ಬೋದು. ಒನ್ ಮೋರ್ ಈಸ್ ಅಕೋಸ್ಟಿಕ್ ಝೋನಿಂಗ್. ಅಕೋಸ್ಟಿಕ್ ಝೋನಿಂಗ್ ಮೆಥಡ್ ಫಾಲೋ ಮಾಡೋದು. ಅಕೋಸ್ಟಿಕ್ ಝೋನಿಂಗ್ ಅಂದ್ರೆ ಏನು? ಏರಿಯಾವನ್ನ ಸ್ಪೆಸಿಫಿಕ್ ಕಂಡೀಷನ್ ಮೇಲೆ ಡಿವೈಡ್ ಮಾಡೋದು. ಒಂದು ಹೌಸಿಂಗ್ ಕಾಲನಿ, ಅಲ್ಲಿ ನಾಯ್ಸ್ ಲೆವೆಲ್ ಡೇ ಟೈಮಲ್ಲಿ ಆ್ಯಂಡ್ ನೈಟ್ ಟೈಮಲ್ಲಿ ಒಂದು ಪರ್ಫೆಕ್ಟ್ ಲೆವೆಲ್ ಆಗಿ ಇರಬೇಕು. ಅದಕ್ಕಿಂತ ಜಾಸ್ತಿ ಹೌಸಿಂಗ್ ಕಾಲನಿಯಲ್ಲಿ, ಹೌಸಿಂಗ್ ಏರಿಯಾದಲ್ಲಿ ಇರಬಾರ್ದು. ಸ್ಕೂಲ್ ಆ್ಯಂಡ್ ಹಾಸ್ಪಿಟಲ್ಸ್ ಅದು ಕಂಪ್ಲೀಟ್ಲಿ ಸೈಲೆಂಟ್ ಝೋನ್ ಆಗಿರಬೇಕು. ಅಲ್ಲಿ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇರೋಂಗಿಲ್ಲ. ಒಂದು ಸೌಂಡ್ ಲೆವೆಲ್ ಇದ್ದರೆ ಒಂದು ಇಂತಿಷ್ಟು ಲೆವೆಲ್ವರೆಗೆ ಮಾತ್ರ, ಅದಕ್ಕಿಂತ ಹೆಚ್ಚಿಗೆ ಇರೋಂಗಿಲ್ಲ. ಇಂಡಸ್ಟ್ರಿಯಲ್ ಆ್ಯಂಡ್ ಮಾರ್ಕೆಟ್ ಪ್ಲೇಸಸ್ ಇದ್ದರೆ ಅಲ್ಲಿ ನಾಯ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಅದಕ್ಕೂ ಕೂಡ ಲಿಮಿಟ್ ಇರಬೇಕು. ಯಾಕಂದರೆ ಇಂಡಸ್ಟ್ರೀಸಲ್ಲೂ ಅಲ್ಲಿ ವರ್ಕರ್ಸ್ ಇರ್ತಾರೆ, ಅವರು ಕೆಲಸ ಮಾಡ್ತಿರ್ತಾರೆ, ಅವ್ರ ಹೆಲ್ತ್ ಕೂಡ ಕಾಳಜಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಲ್ಲಿಯೂ ಕೂಡ ಒಂದು ಸೌಂಡ್ ಲೆವೆಲ್ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಎಷ್ಟು ಸೌಂಡ್ ಲೆವೆಲ್ ಇರಬೇಕು ಅದನ್ನು ಫಿಕ್ಸ್ ಮಾಡಬೇಕು. ಅದಕ್ಕಿಂತಲೂ ಹೆಚ್ಚಿಗೆ ಆದರೆ, ಸೌಂಡ್ ಲೆವೆಲ್ ಜಾಸ್ತಿ ಬರ್ತಾ ಇದ್ದರೆ ಆ ಇಂಡಸ್ಟ್ರಿ ಅಥವಾ ಆ ಫ್ಯಾಕ್ಟ್ರಿಯ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗೋದು. ಈ ರೀತಿ ರೂಲ್ಸ್ಗಳನ್ನ ಮಾಡ್ಕೊಳ್ಳೋದು. ದಟ್ ಇಸ್ ಅಕೋಸ್ಟಿಕ್ ಝೋನಿಂಗ್ ಅಂತ ಹೇಳ್ತೀವಿ. ಗ್ರೀನ್ ಮಫ್ಲರ್ ಅಂದರೆ ಏನು? ಹೆಚ್ಚಿಗೆ ಗಿಡ ಮರಗಳನ್ನು ಬೆಳೆಸಬೇಕು. ಜಾಸ್ತಿ ಗಿಡ ಮರಗಳನ್ನು ಬೆಳೆಸಿದರೆ, ನೀಮ್ ಟ್ರೀ ಆಯಿತು, ಅಶೋಕ ಟ್ರೀ ಆಯಿತು, ಇಂಥ ಗಿಡ ಮರಗಳು ಏನು ಮಾಡುತ್ತೆ? ಸೌಂಡ್ ವೇವ್ಸನ್ನು ಅಬ್ಸರ್ವ್ ಮಾಡ್ಕೊಳ್ತಿರುತ್ತೆ. ಸೊ ಆಟೋಮೆಟಿಕ್ ಆಗಿ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿ ಮಿತ್ರರೇ, ಅದಕ್ಕಾಗಿ ನೀವು ನೋಡಿರಬಹುದು ಹಳೆ ಸ್ಕೂಲ್ಗಳು, ಬಹಳ ಹಳೆ ಸ್ಕೂಲ್ಗಳು ನೋಡಿದರೆ ಸ್ಕೂಲ್ ಸುತ್ತಮುತ್ತೆಲ್ಲ ಅಶೋಕ ಮರಗಳು ಅಥವಾ ಬೇವಿನ ಮರಗಳನ್ನೆಲ್ಲ ಬೆಳೆಸ್ತಾ ಇದ್ರು. ಇನ್ನೂ ಕೂಡ ಬಹಳಷ್ಟು ಹಳೆಯ ಸ್ಕೂಲ್ಗಳ ಸುತ್ತಮುತ್ತ ನೋಡಿದರೆ ನಿಮಗೆ ಅಶೋಕ ಮರಗಳೆಲ್ಲ, ಅಶೋಕ ವೃಕ್ಷಗಳೆಲ್ಲ ಕಾಣಿಸುತ್ತೆ. ಬಿಕಾಸ್ ದಿ ಕಂಟ್ರೋಲ್ಸ್ ದಿ ಸೌಂಡ್ ಪೊಲ್ಯೂಷನ್. ಸೊ ಇದಾಯ್ತು, ಇಟ್ ಈಸ್ ಅಬೌಟ್ ನಾಯ್ಸ್ ಪೊಲ್ಯೂಷನ್ ಆಯಿತು. ಈಗ ನೆಕ್ಸ್ಟ್ ನೋಡೋಣ ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಏನು? ವಾಟ್ ಆರ್ ದಿ ಸೋರ್ಸಸ್ ಆಫ್ ವಾಟರ್ ಪೊಲ್ಯೂಷನ್? ನಾವು ಅದನ್ನು ನೋಡಬೇಕಾಗಿದೆ. ಮೇನ್ ಸೋರ್ಸಸ್ ಆಫ್ ವಾಟರ್ ಪೊಲ್ಯೂಷನ್ಸ್ ಆರ್ ಸಿವೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್. ಈಗ ನಾವು ಸಿವೇಜ್ ವಾಟರ್ ಅಂತೆ ತಗೊಂಡ್ರೆ, ಆ ಸಿವೇಜ್ ವಾಟರಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ಇಲ್ಲಿ ನೋಡಿ. ಯೂಶ್ವಲಿ ಇಲ್ಲಿ ಪೈ ಚಾರ್ಟ್ ಕೊಟ್ಟಿದ್ದೀವಿ ನಾವು, ಒಂದು ಕಾಂಪೋನೆಂಟ್ಸ್ ಆಫ್ ಸಿವೇಜ್ ವಾಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಸಿವೇಜ್ ವಾಟರಲ್ಲಿ 99.9% ಪ್ಯೂರ್ಲಿ ಅಲ್ಲಿ ವಾಟರ್ ಇರುತ್ತೆ ಆ್ಯಂಡ್ ರಿಮೈನಿಂಗ್ ಹಾರ್ಡ್ಲಿ 0.1% ಇದೆಯಲ್ಲ, ಅದು ಇಟ್ ಇನ್ಕ್ಲೂಡ್ಸ್ ದ ಪೊಲ್ಯೂಟಂಟ್ಸ್. And pollutants are mainly in the form of suspended solids or colloidal materials or dissolved materials irutte. Suspended solids andre enu? It may be sand, silt or clay irbodu. Colloidal materials are nothing but fecal matter irutte, bacteria irutte, cloth and paper fibers irutte. Dissolved materials are nothing but alli nutrients irutte, like nitrate irutte, ammonia, phosphate, sodium, calcium, ee ರೀತಿ ಅಲ್ಲಿ ಪೊಲ್ಯೂಟೆಂಟ್ಸ್ಗಳಿರುತ್ತೆ. ಮೀನ್ಸ್ ಸಿವೇಜ್ ವಾಟರಲ್ಲಿ 99.9% ಇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್ ಅಂಡ್ ಹಾರ್ಡ್ಲಿ 0.1% ಈಸ್ ಮೇಡ್ ಅಪ್ ಆಫ್ ದಿ ಸಸ್ಪೆಂಡೆಡ್ ಸಾಲಿಡ್ಸ್ ಆರ್ ಕೊಲಾಯ್ಡಲ್ ಮಟೀರಿಯಲ್ಸ್ ಆರ್ ಡಿಸಾಲ್ವ್ಡ್ ಮಟೀರಿಯಲ್ಸ್ ಇಂದ ಕೂಡಿರುತ್ತೆ. ಹಾಗಾದ್ರೆ ಈ ಪೊಲ್ಯೂಟೆಡ್ ವಾಟರ್ ಇದೆಯಲ್ಲ, ಅದು ಪ್ಯೂರಿಫೈ ಮಾಡಬೇಕು. ಅದರಲ್ಲಿ ಆರ್ಗ್ಯಾನಿಕ್ ಕಾಂಪೋನೆಂಟ್ ಹೆಚ್ಚಿಗೆ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೋನೆಂಟ್ ಇದೆ ಅಂದ್ರೆ ಈ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ಗಳನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಯಾ ಡಿಗ್ರೇಡ್ ಮಾಡಲಿಕ್ಕೆ ಅದರಲ್ಲಿ ಮೈಕ್ರೋಬ್ಸ್ ಗ್ರೋತ್ ಆಗುತ್ತೆ. ಅಂಡ್ ದೀಸ್ ಮೈಕ್ರೋಬ್ಸ್ ಟು ಡಿಗ್ರೇಡ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ದೇ ವಾಂಟ್ ಆಕ್ಸಿಜನ್. ಎಷ್ಟು ಆಕ್ಸಿಜನ್ ಅವಳಿಗೆ ಬೇಕಲ್ಲ ಅದು ಹೇಳ್ತೀವಿ ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ. ಏನಾಗುತ್ತೆ ನೋಡಿ, ಡಿಕಂಪೋಸರ್ಸ್ ದ ರಿಕ್ವೈರ್ಡ್ ಆಕ್ಸಿಜನ್ ಫಾರ್ ದಿ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. Decomposers, nothing but they are the microbes. They require oxygen for the decomposition of organic matter. And whatever the demand of oxygen kept by the microbes. ಏನು ಹೇಳ್ತಾ ಇದ್ದೀನಿ ನಾನು? The demand of oxygen kept by the microbes for what purpose? For the decomposition of organic matter is known as biological oxygen demand ಅಂತ ಹೇಳ್ತೀವಿ. ಅಲ್ಲಿ ಜಾಸ್ತಿ BOD ವ್ಯಾಲ್ಯೂ ಆಗ್ತಾ ಇದ್ರೆ, ಅಂದ್ರೆ ಆಕ್ಸಿಜನ್ ಡಿಮಾಂಡ್ ಹೆಚ್ಚಿಗೆ ಆಗ್ತಾ ಇದ್ರೆ, BOD ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋದ್ರೆ ಪೊಲ್ಯೂಟೆಂಟ್ ಹೆಚ್ಚಿಗೆ ಇದೆ ಅಂತ. ವಾಟರ್ ಅಲ್ಲಿ ಡಿಸಾಲ್ವ್ಡ್ ಆರ್ಗ್ಯಾನಿಕ್ ಮ್ಯಾಟರ್ ಬಹಳ ಜಾಸ್ತಿ ಇದೆ ಅಂತ. BOD ವ್ಯಾಲ್ಯೂ ಕಡಿಮೆ ಆಗಿದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ಡ್ ಪೊಲ್ಯೂಟೆಂಟ್ ಇದೆಯಲ್ಲ ಅದು ಕಡಿಮೆ ಇದೆ ಅಂತ. ಸೊ ದೇರ್ಫೋರ್ BOD ವ್ಯಾಲ್ಯೂ ಇಟ್ ಗಿವ್ಸ್ ದಿ ಸ್ಟೇಟಸ್ ಆಫ್ ವಾಟರ್. ವಾಟರ್ ಸ್ಟೇಟಸ್ ಹೆಂಗಿದೆ, ವೆದರ್ ದ ವಾಟರ್ ಇಸ್ ಪ್ಯೂರ್ ವಾಟರ್ ಆರ್ ವೆದರ್ ದ ವಾಟರ್ ಇಸ್ ಇಂಪ್ಯೂರ್ ವಾಟರ್, ಆ ಸ್ಟೇಟಸ್ ನಮಗೆ ಗೊತ್ತಾಗುತ್ತೆ. BOD ವ್ಯಾಲ್ಯೂ ಕಂಪ್ಲೀಟ್ಲಿ 0 ಆಗಿದ್ರೆ ಅದು ಕಂಪ್ಲೀಟ್ಲಿ ಪ್ಯೂರ್ ವಾಟರ್. BOD ವ್ಯಾಲ್ಯೂ ಬಹಳನೇ ಹೆಚ್ಚಿಗೆ ಇದ್ರೆ ಅದು ಹೈಲಿ ಪೊಲ್ಯೂಟೆಡ್ ವಾಟರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಾನು ಅದನ್ನ ಸ್ಟೇಟಸ್ ಕೊಟ್ಟಿದ್ದೀನಿ. ಇಲ್ಲಿ BOD ವ್ಯಾಲ್ಯೂ ಇದೆ ಅಂಡ್ ಸ್ಟೇಟಸ್ ಆಫ್ ವಾಟರ್ ಇದೆ. ಇಫ್ ದ BOD ವ್ಯಾಲ್ಯೂ ಈಸ್
more than 4000 milligram per liter, then it is a highly polluted water. If the BOD value is between 1500 to 4000 milligram per liter, then it is a moderately polluted water. If the BOD value is less than 1500 milligram per liter, then we can say it is a less polluted water. If the BOD value is 0, then it is a completely pure water anta ಹೇಳ್ತಿರ್ತೀವಿ. ನೆಕ್ಸ್ಟ್ ಇಲ್ಲಿ ಈಗ ಒಂದು ರಿವರ್ ವಾಟರ್ ಇದೆ, ಅದರಲ್ಲಿ ನಾವು ಸಿವೇಜ್ ಡಿಸ್ಪೋಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿ BOD ಮತ್ತೆ DO ವ್ಯಾಲ್ಯೂ, DO ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ವ್ಯಾಲ್ಯೂ, BOD is nothing but biological oxygen demand, DO is nothing but it is a dissolved oxygen ಅಂತ ಹೇಳ್ತೀವಿ. DO is nothing but it is a dissolved oxygen level. ಓಕೆ, ಸೊ ಈಗ ಒಂದು ರಿವರ್ ವಾಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ BOD ವ್ಯಾಲ್ಯೂ ಮತ್ತೆ DO ವ್ಯಾಲ್ಯೂ ಹೆಂಗ್ ವೇರಿ ಆಗುತ್ತೆ ಅದು ನೋಡೋಣ. ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ಏನು? ಈಗ ವಾಟರ್ ಇದೆ, ವಾಟರ್ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ, ಆ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನೇ ಯೂಸ್ ಮಾಡಿಕೊಂಡು ಅಕ್ವಾಟಿಕ್ ಅನಿಮಲ್ ಸರ್ವೈವ್ ಆಗ್ತಿರುತ್ತೆ. ಓಕೆ, ಸೊ ನೋಡಿ ಈಗ ಒಂದು ರಿವರ್ ಕಾನ್ಸೆಪ್ಟ್ ಇದು. ಇಟ್ ಇಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ರಿವರ್, ಅಂಡ್ ಹಿಯರ್ ಇನ್ ದಿ y axis ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಮಾಲಿಕ್ಯೂಲ್ಸ್ ಆರ್ ದ ಸಿವೇಜ್ ಎಲಿಮೆಂಟ್ಸ್. ಸೊ ಇಲ್ಲಿ ಸಿವೇಜ್ ಡಿಸ್ಚಾರ್ಜ್ ಆಗ್ತಾ ಇದೆ, ಇದು ಮಿಡಲ್ ಅಲ್ಲಿ ಗ್ರಾಫ್ ಇದೆ, ಅಂಡ್ ಈ ಪಾರ್ಟ್ ಇದೆಯಲ್ಲ ಇದು ರಿವರ್ ವಾಟರ್ ಫ್ಲೋ ಇದೆಯಲ್ಲ, ಇದು ರಿವರ್ ವಾಟರ್ ಫ್ಲೋ ಆಗೋ ಡೈರೆಕ್ಷನ್. ರಿವರ್ ವಾಟರ್ ಈ ಕಡೆಯಿಂದ ಈ ಕಡೆ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ಹಿಯರ್ ದೇರ್ ಇಸ್ ಎ ಪಾಯಿಂಟ್ ಆಫ್ ಸಿವೇಜ್ ಡಿಸ್ಚಾರ್ಜ್, ಅಂದ್ರೆ ಯಾವುದು ಇದು, ದಿಸ್ ಈಸ್ ದಿ ಪಾಯಿಂಟ್ ಆಫ್ ಸಿವೇಜ್ ಡಿಸ್ಚಾರ್ಜ್ ಇದೆ. ಇಲ್ಲಿ ಸಿವೇಜ್ ವಾಟರ್ ಡಿಸ್ಚಾರ್ಜ್ ಮಾಡ್ತೀವಿ ಈ ರಿವರ್ ಈ ಏರಿಯಾದಲ್ಲಿ. ಆಸ್ ಹಿಯರ್ ದೇರ್ ಇಸ್ ಎ ಪಾಯಿಂಟ್ ಆಫ್ ಸಿವೇಜ್ ಡಿಸ್ಚಾರ್ಜ್, ಇಲ್ಲಿಂದ ನಾವು ಸಿವೇಜ್ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗುತ್ತೆ, ಇಮಿಡಿಯೇಟ್ಲಿ ಬಿಫೋರ್ ದಿ ಸಿವೇಜ್ ಡಿಸ್ಚಾರ್ಜ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡಿ, BOD ವ್ಯಾಲ್ಯೂ ಇತ್ತಲ್ಲ ಅದು ಬಹಳನೇ ಕಡಿಮೆ ಇತ್ತು. BOD ವ್ಯಾಲ್ಯೂ ಕಡಿಮೆ ಇದೆ ಅಂದ್ರೆ ವಾಟರ್ ಪ್ಯೂರಿಟಿ ಹೆಚ್ಚಿಗೆ ಇತ್ತು, ವಾಟರ್ ಪ್ಯೂರ್ ಆಗಿತ್ತು. ಅಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್, ರೆಡ್ ಲೈನ್ ಇದೆಯಲ್ಲ ಇದು ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಬಹಳನೇ ಹೆಚ್ಚಿತ್ತು. ಬಟ್ ಯಾವಾಗ ಅಲ್ಲಿ ನಾವು ಸಿವೇಜ್ ಡಿಸ್ಚಾರ್ಜ್ ಮಾಡಿದ್ವಿ, ಸೊ ಅಲ್ಲಿ ಏನಾಯ್ತು ನೋಡಿ, ಯೂಶುವಲಿ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಸಡನ್ ಆಗಿ ಡಿಕ್ರೀಸ್ ಆಯಿತು ಅಂಡ್ BOD ಲೆವೆಲ್ ಇನ್ಕ್ರೀಸ್ ಆಯಿತು. ಬಟ್ ಯಾವಾಗ ರಿವರ್ ವಾಟರ್ ಹಾಗೆ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾ ಹೋಗುತ್ತೆ, ಅದರಲ್ಲಿ ಕೆಲವೊಂದು ಮೈಕ್ರೋಬ್ಸ್ ಗ್ರೋ ಆಗ್ತಾ ಹೋಗುತ್ತೆ ಅಂಡ್ ಆಟೋಮೆಟಿಕಲಿ ರಿವರ್ ವಾಟರ್ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಸೊ ಯಾವಾಗ ರಿವರ್ ವಾಟರ್ ಪ್ಯೂರಿಫೈ ಆಗ್ತಾ ಹೋಯ್ತಲ್ಲ, ದೆನ್ BOD ವ್ಯಾಲ್ಯೂ ಮತ್ತೆ ಡಿಕ್ರೀಸ್ ಆಗ್ತಾ ಹೋಯ್ತು ಇಲ್ಲಿ. ಓಕೆ, BOD ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಯ್ತು ಮತ್ತೆ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಹೋಯ್ತು. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, BOD ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗಿದೆ, ಅಂದ್ರೆ ವಾಟರ್ ಪ್ಯೂರಿಫೈ ಆಗ್ತಾ ಹೋಗ್ತಿದೆ ಅಂತ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ, ವೆರೆವರ್ ದೇರ್ ಇಸ್ ಎ ಪಾಯಿಂಟ್ ಆಫ್ ಡಿಸ್ಚಾರ್ಜ್ ಆಫ್ ಸಿವೇಜ್ ಈಸ್ ಪ್ರೆಸೆಂಟ್, ಎಲ್ಲಿ ನಾವು ಸಿವೇಜ್ ಅನ್ನ ಡಿಸ್ಚಾರ್ಜ್ ಮಾಡ್ತೀವಲ್ಲ ಅಲ್ಲಿ ಹೈಲಿ ಪೊಲ್ಯೂಟೆಡ್ ವಾಟರ್ ಇದೆ. ಸೊ ಬಿಕಾಸ್ ಆಫ್ ದಟ್ ದ ಫಿಶ್ ಕಿಲ್ಸ್ ಅಂಡ್ ಡಿಸ್ಅಪಿಯರ್ಸ್ ದಿ ಕ್ಲೀನ್ ವಾಟರ್ ಆರ್ಗ್ಯಾನಿಸಮ್ಸ್. ಅಲ್ಲೇನಿದೆ ಫಿಶಸ್ ಆಗಲಿ ಅಥವಾ ವಾಟರ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಆಗಲಿ ಅವೆಲ್ಲವೂ ಸತ್ತು ಹೋಗ್ತವೆ, ಅಲ್ಲಿ ಯಾವುದೇ ಆರ್ಗ್ಯಾನಿಸಮ್ಸ್ ನಮಗೆ ಸಿಗೋದಿಲ್ಲ, ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಅದೇ ವಾಟರ್ ಪ್ಯೂರಿಫೈ ಆಗ್ತಾ ಹೋದಂಗೆ ರೀಅಪಿಯರೆನ್ಸ್ ಆಫ್ ಕ್ಲೀನ್ ವಾಟರ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ ಅದು ಮತ್ತೆ ರೀಅಪಿಯರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದಟ್ಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂಡ್ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಆಯ್ತು. ಸೊ ಈಗ ವಾಟರ್ ಇದೆಯಲ್ಲ ಅದು ಪೊಲ್ಯೂಟೆಡ್ ವಾಟರ್ ಇದೆ ಅಂತ ಹೇಳಲಿಕ್ಕೆ ಏನಾದರೂ ಇಂಡಿಕೇಟರ್ಸ್ ಇದೆಯಾ? ಎಸ್, ಅಫ್ ಕೋರ್ಸ್ ದೇರ್ ಆರ್ ಸಮ್ ಇಂಡಿಕೇಟರ್ಸ್ ಆರ್ ದೇರ್. ಸೊ ವಾಟರ್ ಪೊಲ್ಯೂಷನ್ ಇಂಡಿಕೇಟರ್ಸ್, ಇಫ್ ಇನ್ ಎ ವಾಟರ್ E.coli ಬ್ಯಾಕ್ಟೀರಿಯಾ ಇದ್ರೆ, ಯಾವುದೋ ಒಂದು ಪಾಂಡ್ ವಾಟರ್ ಬಾಡಿ ತಗೊಂಡಿದೀವಿ ಅಥವಾ ಒಂದು ಲೇಕ್ ಅಥವಾ ರಿವರ್ ವಾಟರ್ ಇದೆ, ಸೊ ಅಲ್ಲಿ ಆ ವಾಟರ್ ಅಲ್ಲಿ ನಮಗೆ E.coli ನೋಡ್ಲಿಕ್ಕೆ ಸಿಕ್ಕರೆ, E.coli ಎಸ್ಸರ್ಜಿಯಾ ಕೊಲಾಯ್ ಬ್ಯಾಕ್ಟೀರಿಯಾ, ಅದರಲ್ಲಿ E.coli ಇದ್ರೆ ಅದು ಪೊಲ್ಯೂಟೆಡ್ ವಾಟರ್. ಆ ವಾಟರ್ ಅಲ್ಲಿ ಫೀಕಲ್ ಮ್ಯಾಟರ್ ಮಿಕ್ಸ್ ಆಗ್ತಾ ಇದೆ ಅಂತ, ಹ್ಯೂಮನ್ ಫೀಕಲ್ ಮ್ಯಾಟರ್ ಇದೆಯಲ್ಲ ಆ ವಾಟರ್ ಬಾಡಿಯಲ್ಲಿ ಸೇರ್ತಾ ಇದೆ, ಸೊ ಅದು E.coli ಪೊಲ್ಯೂಟೆಡ್ ವಾಟರ್ ಅಂತ ಹೇಳ್ಬೋದು. E.coli ಇದ್ರೆ ಅದು ಪೊಲ್ಯೂಟೆಡ್ ವಾಟರ್. ಆಲ್ಗೆ ವಾಟರ್ ಅಲ್ಲಿ ಗ್ರೋತ್ ಆಗ್ತಿದ್ರೆ ಅದು ಪೊಲ್ಯೂಟೆಡ್ ವಾಟರ್. ಟ್ಯೂಬಿಫೆಕ್ಸ್ ನಥಿಂಗ್ ಬಟ್ ಅನೆಲಿಡ್ ಇರುತ್ತೆ, ಸೊ ಟ್ಯೂಬಿಫೆಕ್ಸ್ ಇದ್ರೆ ಅದು ಪೊಲ್ಯೂಟೆಡ್ ವಾಟರ್. ಅಷ್ಟೇ ಅಲ್ಲ, ಇವನ್ ಆ ವಾಟರ್ ಅಲ್ಲಿ ಮಾಸ್ಕಿಟೋ ಲಾರ್ವೆ ಗ್ರೋತ್ ಆಗ್ತಿದ್ರೆ ಅದು ಕೂಡ ಪೊಲ್ಯೂಟೆಡ್ ವಾಟರ್. ಸೊ ಆಲ್ ದೀಸ್ ವೇರ್ ಕನ್ಸಿಡರ್ಡ್ ಆಸ್ ಎ ವಾಟರ್ ಪೊಲ್ಯೂಷನ್ ಇಂಡಿಕೇಟರ್ಸ್.
Next, effects of water pollution. Mainly, we can see there are two effects of water pollution. Mainly, ಎರಡು ಇಂಪಾರ್ಟೆಂಟ್ ಇಫೆಕ್ಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಬಯೋಮ್ಯಾಗ್ನಿಫಿಕೇಶನ್ ಅಂಡ್ ಒನ್ ಮೋರ್ ಈಸ್ ಯೂಟ್ರಾಫಿಕೇಶನ್ ಅಂತ ಹೇಳ್ತೀವಿ. ದ ಮೇಜರ್ ಇಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್ ಹೇಳ್ತಾ ಇದ್ದೀನಿ. ಒಂದು ಬಯೋಮ್ಯಾಗ್ನಿಫಿಕೇಶನ್ ಅಂಡ್ ಇನ್ನೊಂದು ಯೂಟ್ರಾಫಿಕೇಶನ್ ಅಂತ ಹೇಳ್ತೀವಿ. ಇವು ಎರಡನ್ನು ಒನ್ ಬೈ ಒನ್ ಡೀಟೇಲ್ ಅಲ್ಲಿ ನೋಡೋಣ. ಫಸ್ಟ್ ಒಂದು ನೋಡಿ, ಬಯೋಮ್ಯಾಗ್ನಿಫಿಕೇಶನ್. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಇಟ್ ಇಸ್ ದಿ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ ಆರ್ ಟಾಕ್ಸಿಕ್ ಕೆಮಿಕಲ್ ಪರ್ ಯೂನಿಟ್ ವೇಟ್ ಆಫ್ ಎನ್ ಆರ್ಗ್ಯಾನಿಸಮ್ ವಿತ್ ರೈಸ್ ಇನ್ ದಿ ಟ್ರಾಫಿಕ್ ಲೆವೆಲ್ ಅಂತ ಹೇಳ್ತೀವಿ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಪರ್ಸಿಸ್ಟೆಂಟ್ ಕೆಮಿಕಲ್ ಆರ್ ಎ ಟಾಕ್ಸಿಕ್ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ ಆರ್ ಎ ಟಾಕ್ಸಿಕ್ ಕೆಮಿಕಲ್ ಪರ್ ಯೂನಿಟ್ ವೇಟ್ with respect to rise per unit weight of an organism with respect to rise in trophic level. ಅಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಈಗ ಫಾರ್ಮರ್ಸ್ ಇದ್ದಾರೆ. ಓಕೆ, ಒಂದು ಎಕ್ಸಾಂಪಲ್, ಈ ಬಯೋಮ್ಯಾಗ್ನಿಫಿಕೇಶನ್ಗೆ ಒಂದು ಎಕ್ಸಾಂಪಲ್ ನೋಡೋಣ, ಆಮೇಲೆ ನಾನು ಡೆಫಿನೇಷನ್ ಅನ್ನು ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಫಾರ್ಮರ್ಸ್ ಇದ್ದಾರೆ. ಓಕೆ, to get the more and more yield, farmers in their agriculture they will use more and more insecticides and pesticides, just like a DDT. ಫಾರ್ಮರ್ಸ್ ಏನ್ ಮಾಡ್ತಾರೆ, DDT ಅನ್ನ ಹೆಚ್ಚಿಗೆ ಸ್ಪ್ರೇ ಮಾಡ್ತಾರೆ, just to get the more and more yield, just to get rid of the insects and pest. Insect and pest ಇಂದ ಬೇಗನೆ ಮುಕ್ತರಾಗ್ಲಿಕ್ಕೆ, ಅವುಗಳ ಪ್ರಾಬ್ಲಮ್ ಇಂದ ಮುಕ್ತರಾಗ್ಲಿಕ್ಕೆ ಹೆಚ್ಚಿಗೆ ಅಲ್ಲಿ DDT ಸ್ಪ್ರೇ ಮಾಡ್ತಾರೆ. ಬಟ್ ದ DDT ಈಸ್ ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್. DDT ಇದೆಯಲ್ಲ, ಇದು ನಾನ್ ಬಯೋಡಿಗ್ರೇಡೇಬಲ್ ಕೆಮಿಕಲ್ ಇದೆ. ಸೊ ಅದರಿಂದ ಏನಾಗುತ್ತೆ, DDT ಡಿಗ್ರೇಡ್ ಆಗೋದಿಲ್ಲ. ಅದು ಅಗ್ರಿಕಲ್ಚರ್ ರನ್ ಆಫ್ ವಾಟರ್ ಯಾ ರೇನ್ ವಾಟರ್ ಇಂದ ನಿಯರ್ ಬೈ ವಾಟರ್ ಬಾಡಿಗೆ, ನಿಯರ್ ಬೈ ಯಾವುದಾದ್ರು ಲೇಕ್, ಕೆರೆನೋ ಅಥವಾ ಕೊಳವೆನೋ ಅಥವಾ ಯಾವುದೇ ಹಳ್ಳನೋ ಅದರಲ್ಲಿ ಹೋಗಿ ಸೇರುತ್ತೆ. ಹತ್ತಿರದಲ್ಲಿರುವ ಕೆರೆ ಅಥವಾ ನದಿಗೆ ಅದು ಆ DDT ನೀರಿನ ಮುಖಾಂತರ ಸೇರ್ಕೊಂಡ್ರೆ ಅಲ್ಲಿ ಕೆರೆಯಲ್ಲಿ DDT ಪೊಲ್ಯೂಷನ್ ಲೆವೆಲ್, DDT ಲೆವೆಲ್ ಏನಿದೆಯಲ್ಲ ಅದು ಹೆಚ್ಚಿಗೆ ಆಗುತ್ತೆ. DDT ಲೆವೆಲ್ ಹೆಚ್ಚಿಗೆ ಆದ್ರೆ ಕೆರೆಯಲ್ಲಿ ಇರುವಂತ ಸಣ್ಣ ಮೈಕ್ರೋಬ್ಸ್ಗಳು, ಝೂಪ್ಲಾಂಕ್ಟಾನ್ಸ್ ಇದೆಯಲ್ಲ, ಅವುಗಳ ಬಾಡಿಯಲ್ಲಿ DDT ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಝೂಪ್ಲಾಂಕ್ಟಾನ್ಸ್ ಗಳನ್ನ ತಿಂದು ಬದುಕುವಂತ ಸ್ಮಾಲ್ ಫಿಶಸ್ ಇದೆಯಲ್ಲ, ಅವುಗಳ ಬಾಡಿಯಲ್ಲಿ ಈಗ ಮತ್ತೆ DDT ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಒಂದು ಸ್ಮಾಲ್ ಫಿಶ್ ಅದರ ಲೈಫ್ ಸ್ಪ್ಯಾನ್ ಅಲ್ಲಿ ಬಹಳಷ್ಟು ಝೂಪ್ಲಾಂಕ್ಟಾನ್ಸ್ ಗಳನ್ನ ತಿನ್ನುತ್ತೆ. ಸೊ ಅಲ್ಲಿ ಏನಾಯ್ತು, ಸ್ಮಾಲ್ ಫಿಶಸ್ ಬಾಡಿಯಲ್ಲಿ DDT ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ದೆನ್ ಆ ಸ್ಮಾಲ್ ಫಿಶಸ್ ಗಳನ್ನ ತಿಂದು ಬದುಕುವಂತ ಲಾರ್ಜ್ ಫಿಶಸ್ ಬಾಡಿಯಲ್ಲಿ ಮತ್ತೆ DDT ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಆ ಲಾರ್ಜ್ ಫಿಶ್ ಗಳನ್ನ, ಬಹಳಷ್ಟು ಲಾರ್ಜ್ ಫಿಶ್ ಗಳನ್ನ ತಿಂದು ಬದುಕುವಂತ ಫಿಶ್ ಈಟಿಂಗ್ ಬರ್ಡ್ಸ್ ಇದೆಯಲ್ಲ, ಅವುಗಳ ಬಾಡಿಯಲ್ಲಿ DDT ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ DDT ಕಾನ್ಸಂಟ್ರೇಷನ್ ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ ಅದನ್ನ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ ಆರ್ ಟಾಕ್ಸಿಕ್ ಕೆಮಿಕಲ್. ಯಾವುದು ಟಾಕ್ಸಿಕ್ ಕೆಮಿಕಲ್? ಇಲ್ಲಿ ಎಕ್ಸಾಂಪಲ್ DDT. ಪರ್ ಯೂನಿಟ್ ವೇಟ್ ಆಫ್ ಎನ್ ಆರ್ಗ್ಯಾನಿಸಮ್ ವಿತ್ ರೈಸ್ ಇನ್ ದಿ ಟ್ರಾಫಿಕ್ ಲೆವೆಲ್. ಹೆಂಗೆ ಟ್ರಾಫಿಕ್ ಲೆವೆಲ್ ರೈಸ್ ಆಗ್ತಾ ಇದೆಯಲ್ಲ, ಅದರ ಪ್ರಕಾರ ಇಲ್ಲಿ DDT ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. And the concept of this biomagnification was first time studied by an American scientist, Rachel Carson, and he wrote a book on that is a silent spring. And this book, Silent Spring, it explains about the DDT pollution. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ DDT ಪೊಲ್ಯೂಷನ್ ಹೆಂಗ್ ಆಗ್ತಾ ಇದೆ, ಅದರಿಂದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅದೆಲ್ಲವೂ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಿಚಲ್ ಕಾರ್ಸನ್ ಇನ್ ದೇರ್ ಬುಕ್. ದ ನೇಮ್ ಆಫ್ ದ ಬುಕ್ ಈಸ್ ಸೈಲೆಂಟ್ ಸ್ಪ್ರಿಂಗ್. ಅಂಡ್ ಈ ಕಾನ್ಸೆಪ್ಟ್ ಮೇಲೆ ನೀಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಲ್ರೆಡಿ ಬಂದಾಗಿದೆ. ಇದು ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗ್ತಾ ಇರುತ್ತೆ. ಸೊ ನೆನಪಿಟ್ಕೊಳ್ಳಿ ಇದನ್ನ. ಸೊ ನಾನು ಬಯೋಮ್ಯಾಗ್ನಿಫಿಕೇಶನ್ ಕಾನ್ಸೆಪ್ಟ್ ಹೇಳ್ತಾ ಇದ್ದಲ್ಲ, ಅದರ ಇಮೇಜ್ ಅಲ್ಲಿ ಕೊಡಿದಾರೆ ನೋಡಿ. ಇದು ಒಂದು ವಾಟರ್ ಬಾಡಿ ಇದೆ. ವಾಟರ್ ಬಾಡಿಯಲ್ಲಿ ಈಗ DDT ಪೊಲ್ಯೂಷನ್ ಆಗಿದೆ ಅಂಡ್ ದ ಕಾನ್ಸಂಟ್ರೇಷನ್ ಆಫ್ DDT ಈಸ್ 0.003 parts per billion. The concentration of DDT in the water body is 0.003 parts per billion. ನೆಕ್ಸ್ಟ್, ಈ ವಾಟರ್ ಬಾಡಿಯಲ್ಲಿ ಸರ್ವೈವ್ ಆಗ್ತಿರುವಂತ ಝೂ ಪ್ಲಾಂಕ್ಟಾನ್ಸ್ ಇದೆ, ಅವುಗಳ ಸೆಲ್ಗಳಲ್ಲಿ ಈ DDT ಅಕ್ಯುಮುಲೇಟ್ ಆಗುತ್ತೆ. And the concentration of DDT in the zooplanktons is a 0.04 parts per million, where in the zooplankton cells. Then next, the small fishes, they feed on this zooplankton. Then the concentration of DDT in the small fish's body is
0.5 parts per million. ದೆನ್ ಈ ಸ್ಮಾಲ್ ಫಿಶಸ್ ಅನ್ನ ತಿಂದು ಬದುಕುವಂತ ಲಾರ್ಜ್ ಫಿಶಸ್ ಇದೆಯಲ್ಲ, ಅವುಗಳ ಬಾಡಿಯಲ್ಲಿ DDT ಎಂಟರ್ ಆಗುತ್ತೆ. ಅಂಡ್ ದ ಕಾನ್ಸಂಟ್ರೇಷನ್ ಆಫ್ DDT ಇನ್ ದಿ ಲಾರ್ಜ್ ಫಿಶಸ್ ಈಸ್ 2 parts per million. ಅಂಡ್ ಅಲ್ಟಿಮೇಟ್ಲಿ ದ ಫಿಶ್ ಈಟಿಂಗ್ ಬರ್ಡ್ಸ್ ಇರುತ್ತಲ್ಲ, ಅವುಗಳಲ್ಲಿ 25 parts per million ರಷ್ಟು DDT ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನೋಡೋಣ, ದ DDT ಇಫೆಕ್ಟ್ ಏನು. ವಾಟ್ ಆರ್ ದಿ ಇಫೆಕ್ಟ್ ಆಫ್ DDT on the organism's body? First ನಾವು ನೋಡೋಣ the effect of DDT, harmful effect of DDT on the human ಮೇಲೆ DDT ಇಫೆಕ್ಟ್ ಏನಾಗುತ್ತೆ. ಬಿಕಾಸ್ ಹ್ಯೂಮನ್ ಬಾಡಿಯಲ್ಲೂ ಕೂಡ DDT ಎಂಟರ್ ಆಗ್ತಿರುತ್ತೆ. ಹೆಂಗೆ, ಈಗ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಫಾರ್ಮರ್ಸ್ ಹೆಚ್ಚಿಗೆ DDT ಸ್ಪ್ರೇ ಮಾಡಿದ್ರೆ ಅದು ಪ್ಲಾಂಟ್ ಅಲ್ಲಿ ಎಂಟರ್ ಆಗುತ್ತೆ. ಆ ಪ್ಲಾಂಟ್ಸ್ಗಳನ್ನ ನಾವು ತಿಂದ್ರೆ ಅದು ನಮ್ಮ ಬಾಡಿಯಲ್ಲಿ ಎಂಟರ್ ಆಗುತ್ತೆ. ಅಷ್ಟೇ ಅಲ್ಲ, ಇವನ್ ಅದು ಫಿಶ್ ಬಾಡಿಯಲ್ಲೂ ಕೂಡ ಎಂಟರ್ ಆದ್ರೆ ಹ್ಯೂಮನ್ ಬೀಯಿಂಗ್ಸ್ ದೇ ವಿಲ್ ಈಟ್ ದಿ ಫಿಶ್. ಸೊ ಆ ಫಿಶ್ ಮುಖಾಂತರ ನಮ್ಮ ಬಾಡಿಯಲ್ಲಿ DDT ಎಂಟರ್ ಆಗ್ತಾ ಇರುತ್ತೆ. So what are the harmful effects of this DDT? DDT harmful effect ನೋಡಿದ್ರೆ, because of this one it will causes the liver cirrhosis, then brain tissue damage ಆಗುತ್ತೆ, hypertension problem ಇರುತ್ತೆ, and product of defective sex hormones in the human beings. ಅಕ್ಷರಶಃ ಒಂದು ನಿಜವಾದ ಎಕ್ಸಾಂಪಲ್, DDT ಹಾರ್ಮ್ಫುಲ್ ಇಫೆಕ್ಟ್ ನ ನಿಜವಾದ ಎಕ್ಸಾಂಪಲ್ ನೀವು ನೋಡ್ಬೇಕಾದ್ರೆ ಸೌತ್ ಕೇಂದ್ರ, ನಾವು ದಕ್ಷಿಣ ಕನ್ನಡ ಅಂತ ಹೇಳ್ತೇವಲ್ಲ, ದಕ್ಷಿಣ ಕನ್ನಡದ ಅಕ್ಕಪಕ್ಕದ ವಿಲೇಜ್ಗಳಲ್ಲಿ ನೋಡಿದ್ರೆ ಅಲ್ಲಿ 1980s ಟೈಮಲ್ಲಿ DDT ಸ್ಪ್ರೇ ಇಂದ, ಕಂಟಿನ್ಯೂಸ್ ಎಕ್ಸೆಸ್ DDT ಸ್ಪ್ರೇ ಇಂದ ಸ್ವಲ್ಪ ಬಹಳಷ್ಟು ಜನ ಅದರ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿದ್ದಾರೆ. ಅಂಡ್ ಅದರ ಪ್ರಾಬ್ಲಮ್ ಅನ್ನ ಇನ್ನೂ ಕೂಡ ಅಲ್ಲಿಯ ಮಕ್ಕಳಲ್ಲಿ ಇನ್ಹೆರಿಟ್ ಆಗ್ತಿರೋದು ನಾವು ನೋಡ್ಬೋದು. ಎಲ್ಲಿ? ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DDT ಪ್ರಾಬ್ಲಮ್ ಇನ್ನೂ ಕೂಡ ನಾವು ನೋಡ್ತಿರ್ಬೋದು. ನೆಕ್ಸ್ಟ್ ಅಷ್ಟೇ ಅಲ್ಲ, ಇವನ್ ಆನ್ ದಿ ಬರ್ಡ್ ಪಾಪ್ಯುಲೇಷನ್, ಫಿಶ್ ಈಟಿಂಗ್ ಬರ್ಡ್ಸ್ ಇರುತ್ತಲ್ಲ, ಬರ್ಡ್ ಪಾಪ್ಯುಲೇಷನ್ ಮೇಲೆ DDT ಇಫೆಕ್ಟ್ ಏನಾಗುತ್ತೆ ನೋಡಿ. ಇಲ್ಲಿ ಇಂಪೇರ್ DDT ಕಾನ್ಸಂಟ್ರೇಷನ್ ಹೆಚ್ಚಿಗಾದ್ರೆ ಇಟ್ ಇಂಪೇರ್ ದಿ ಕ್ಯಾಲ್ಸಿಯಂ ಮೆಟಾಬಾಲಿಸಮ್ ಇನ್ ಬರ್ಡ್ಸ್, ಕಾಸಸ್ ದಿ ಥಿನ್ನಿಂಗ್ ಆಫ್ ಎಗ್ ಸೆಲ್. ದೆನ್ ಏನಾಗುತ್ತೆ, ಕ್ಯಾಲ್ಸಿಯಂ ಮೆಟಾಬಾಲಿಸಮ್ ಇಂಪೇರ್ಮೆಂಟ್ ಆಗುತ್ತೆ. ಅಲ್ಲಿ ಎಗ್ ಸೆಲ್ ಇರುತ್ತಲ್ಲ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಂಟೈನಿಂಗ್ ಎಗ್ ಸೆಲ್ ಇರುತ್ತಲ್ಲ, ಅದು ಥಿನ್ ಆಗ್ತಾ ಹೋಗುತ್ತೆ. ಪ್ರೀ ಮ್ಯಾಚ್ಯೂರ್ ಬ್ರೇಕೇಜ್ ಆಫ್ ಎಗ್ ಸೆಲ್, ಈಗ ಎಗ್ ಸೆಲ್ ಥಿನ್ ಆದ್ರೆ ಅಲ್ಲಿ ಪ್ರೀ ಮ್ಯಾಚ್ಯೂರ್ ಬ್ರೇಕೇಜ್ ಆಫ್ ಎಗ್ ಸೆಲ್ ಅಂದ್ರೆ ಎಗ್ ಸೆಲ್ ಅಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಆ ಎಗ್ ಬ್ರೇಕ್ ಆಗುತ್ತೆ. ಅಲ್ಟಿಮೇಟ್ಲಿ ಏನಾಗುತ್ತೆ, ಆ ಎಗ್ ಬ್ರೇಕ್ ಆದ್ರೆ ಎಂಬ್ರಿಯೋ ಡೆತ್ ಆಗುತ್ತೆ. ಯಾಕಂದ್ರೆ ಇನ್ನು ಎಂಬ್ರಿಯೋ ಬೆಳವಣಿಗೆ ಆಗೇ ಇಲ್ಲ, ಅವಾಗಲೇ ಎಗ್ ಸೆಲ್ ಬ್ರೇಕ್ ಆದ್ರೆ ಅದು ಎಂಬ್ರಿಯೋ ಡೆತ್ ಆಗುತ್ತೆ. ಆಸ್ ದಿ ಎಂಬ್ರಿಯೋ ವಿಲ್ ಡೈಸ್, ಅಲ್ಟಿಮೇಟ್ಲಿ ಬರ್ಡ್ ಪಾಪ್ಯುಲೇಷನ್ ವಿಲ್ ಡಿಕ್ರೀಸಸ್. ಅಂಡ್ ದಿಸ್ ಪ್ರಾಬ್ಲಮ್ ವಿ ಕ್ಯಾನ್ ಸಿ ಇನ್ ಎಸ್ಪೆಷಲಿ ಇನ್ ಇಂಡಿಯಾ. ಬಾಲ್ಡ್ ಈಗಲ್ ಪಾಪ್ಯುಲೇಷನ್ ಡಿಕ್ರೀಸ್ ಆಗಲಿಕ್ಕೆ ಮೇನ್ ಕಾರಣ DDT ಪೊಲ್ಯೂಷನ್. Next, eutrophication. Eutrophication is also one of the important harmful effect of water pollution. ಏನಿದು eutrophication? Eutrophication is nothing but aging of lake ಅಂತ ಹೇಳ್ತೀವಿ, ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್. ಏಜಿಂಗ್ ಆಫ್ ಲೇಕ್ ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್. ಇಲ್ಲಿ ನೋಡಿ, eutrophication is nothing but aging of lake due to the nutrient enrichment. There are mainly two ways of eutrophication. One is natural eutrophication and one more is accelerated or cultural eutrophication ಅಂತ ಹೇಳ್ತೀವಿ. Accelerated or cultural eutrophication, or we can also say it is a man-made eutrophication ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆಕ್ಚುಲಿ ಏನಿದು ಯೂಟ್ರೋಪಿಕೇಶನ್? ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ನ್ಯಾಚುರಲ್ ಅಂಡ್ ಆಕ್ಸಲರೇಟೆಡ್ ಕಲ್ಚರಲ್ ಯೂಟ್ರೋಪಿಕೇಶನ್? ನ್ಯಾಚುರಲ್ ಅಂದ್ರೆ ನ್ಯಾಚುರಲಿ ಆಗ್ತಾ ಇದೆ, ಆಕ್ಸಲರೇಟೆಡ್ ಅಂದ್ರೆ ಮ್ಯಾನ್ ಮೇಡ್ ನಿಂದ ಆಗ್ತಾ ಇದೆ. ಸೊ ಹಾಗಾದ್ರೆ ಏನಿದು ಯೂಟ್ರೋಪಿಕೇಶನ್? ಒಂದು ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ಡ್ ದೇರ್ ಇಸ್ ಎ ಫ್ರೆಶ್ಲಿ ಫಾರ್ಮ್ಡ್ ರೈನ್ ವಾಟರ್ ಪಾಂಡ್ ಇದೆ. ಅಂದ್ರೆ ಒಂದು ತೆಗ್ಗ ಇತ್ತು, ಓಕೆ, ಆ ತೆಗ್ಗಲ್ಲಿ ಮಳೆ ನೀರು ಜೋರಾಗಿ ಬಂದ ತಕ್ಷಣ ಒಂದು ದೊಡ್ಡವಾದ ಒಂದು ತೆಗ್ಗ ಇದೆ, ಆ ತೆಗ್ಗಲ್ಲಿ ಒಂದು ಗುಂಡಿ ಇದೆ ಅಥವಾ ತೆಗ್ಗಿದೆ, ಆ ತೆಗ್ಗಲ್ಲಿ ಅಥವಾ ಗುಂಡಿಯಲ್ಲಿ ಮಳೆ ನೀರು ಸೇಕರಣೆಯಾಗಿದೆ. ಮಳೆ ನೀರು ಇಷ್ಟು ಸೇಕರಣೆ ಆಗಲಿ, ಹೊಸದಾಗಿ ಅದು ಒಂದು ಮಳೆ ನೀರ ಸೇಕರಣೆಯಿಂದ ಹೊಸದಾಗಿ ಒಂದು ಅಲ್ಲಿ ಕೆರೆ ರೆಡಿ ಆಗಿದೆ, ಒಂದು ಕೆರೆ ಫಾರ್ಮೇಶನ್ ಆಗಿದೆ. ಓಕೆ, ಈಗ ಅದು ಫ್ರೆಶ್ಲಿ ಫಾರ್ಮ್ಡ್ ಪಾಂಡ್ ವಾಟರ್ ಇದೆ, ಅದರಲ್ಲಿ ಜಸ್ಟ್ ಮಳೆ ನೀರಿದೆ, ಮತ್ತೆ ಯಾವುದೇ ಆರ್ಗ್ಯಾನಿಸಮ್ಸ್ ಇಲ್ಲ. ಈಗ ಸ್ಲೋಲಿ ಆ ಕೆರೆಯಲ್ಲಿ ಏನಾಗುತ್ತೆ, ಸ್ಲೋಲಿ ಅಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಮತ್ತೆ ಝೂ ಪ್ಲಾಂಕ್ಟಾನ್ಸ್ಗಳು ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಫೈಟೋ ಪ್ಲಾಂಕ್ಟಾನ್ಸ್ ಮತ್ತೆ ಝೂ ಪ್ಲಾಂಕ್ಟಾನ್ಸ್ಗಳು ಗ್ರೋ ಆಗ್ಲಿಕ್ಕೆ ಶುರು ಆದಂಗೆ ಒಂದು 2-3 ವರ್ಷದ ನಂತರ ಅಲ್ಲಿ ಕೆಲವೊಂದು ಆಲ್ಗೆಗಳು ಎಲ್ಲ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ. ಅದರ ಜೊತೆಗೆ ಈ ಫೈಟೋ ಪ್ಲಾಂಕ್ಟಾನ್ಸ್ ಮತ್ತೆ ಝೂ ಪ್ಲಾಂಕ್ಟಾನ್ಸ್ಗಳನ್ನ ತಿಂದು ಬದುಕುವಂತ ಸ್ಮಾಲ್ ಎನಿಮಲ್ಸ್ ಲೈಕ್ ಸ್ಮಾಲ್ ಫಿಶರ್ಸ್ ಆರ್ ಅದರ್ ಎನಿಮಲ್ಸ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಸ್ಮಾಲ್ ಎನಿಮಲ್ಸ್ ಅನ್ನ ತಿಂದು ಬದುಕುವಂತಹ ಲಾರ್ಜ್ ಫಿಶಸ್ ಆರ್ ಅದರ್ ಲಾರ್ಜ್ ಎನಿಮಲ್ಸ್ ಕೂಡ ಅಲ್ಲಿ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ ಆ ವಾಟರ್ ಬಾಡಿಯಲ್ಲಿ.
ಅಂಡ್ ಈ ರೀತಿ ಇಷ್ಟೊಂದು ಗ್ರೋ ಆಗ್ಲಿಕ್ಕೆ ಅಥವಾ ಈ ಸಕ್ಸೆಷನ್ ಆಗ್ಲಿಕ್ಕೆ ಇಟ್ ಮೇ ಟೇಕ್ಸ್ ದಿ ಥೌಸಂಡ್ಸ್ ಆಫ್ ಇಯರ್ಸ್. 1 ಅಥವಾ 2 ವರ್ಷ ಅಲ್ಲ, ಇದು ಬಹಳಷ್ಟು ವರ್ಷ ಅದು ಬೇಕಾಗುತ್ತೆ. ಥೌಸಂಡ್ಸ್ ಆಫ್ ಇಯರ್ಸ್ ಏನಿಲ್ಲ, ಬಟ್ ಇವನ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಲ್ಲಿ ಟೈಮ್ ಬೇಕಾಗುತ್ತೆ. ಈ ರೀತಿ ಸ್ಲೋ ನ್ಯಾಚುರಲಿ ಅದು ಸ್ಲೋ ಗ್ರೋ ಆಗ್ಲಿಕ್ಕೆ. ಮತ್ತೆ ಲಾರ್ಜ್ ಫಿಶಸ್ ಇದೆಯಲ್ಲ ಅಥವಾ ಲಾರ್ಜ್ ಎನಿಮಲ್ಸ್, ಅವುಗಳನ್ನ ತಿನ್ಲಿಕ್ಕೆ ಅಲ್ಲಿ ಬೇರೆ ಬೇರೆ ತರದ ಹೊರಗಡೆಯಿಂದ ಅನಿಮಲ್ಸ್ ವಿಸಿಟ್ ಆಗುತ್ತೆ ಅಥವಾ ಬರ್ಡ್ಸ್ಗಳು ಅಲ್ಲಿ ಗ್ರೋ ಆಗ್ಲಿಕ್ಕೆ ಶುರುಗುತ್ತೆ. ಇವನ್ ಲಾರ್ಜ್ ಪ್ಲಾಂಟ್ಸ್, ಆ ಬ್ಲಾಂಕ್ ಆಫ್ ವಾಟರ್ ಬಾಡಿ ಇದೆಯಲ್ಲ ಅದರ ಸುತ್ತಮುತ್ತ ಲಾರ್ಜ್ ಟ್ರೀಗೆ ಎಲ್ಲ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಮೀನ್ ವೈಲ್ ಇದು ಲೇಕ್ ಬೆಳವಣಿಗೆ ಆಗುವಾಗ ಅದರಲ್ಲಿ ಒಳಗಿರುವಂತ ಎನಿಮಲ್ಸ್ ಇದೆಯಲ್ಲ ಅವುಗಳ ಲೈಫ್ ಸ್ಪ್ಯಾನ್ ಮುಗಿತ್ತು ಅಂದ್ರೆ ಅದು ಡೆತ್ ಆಗುತ್ತೆ. ಡೆಡ್ ಬಾಡೀಸ್ ಏನಾಗುತ್ತೆ, ಇಟ್ ಈಸ್ ಸೆಟಲ್ಸ್ ಅಟ್ ದಿ ಬಾಟಮ್ ಆಫ್ ವಾಟರ್ ಬಾಡಿಯ ಬಾಟಮ್ ಅಲ್ಲಿ ಅದು ಸೆಟಲ್ ಆಗ್ತಾ ಹೋಗುತ್ತೆ. ಡೆಡ್ ಬಾಡಿ ಆಫ್ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್, ಐದರ್ ಇಟ್ ಮೇ ಬಿ ಪ್ಲಾಂಟ್ಸ್ ಆರ್ ಎನಿಮಲ್ಸ್, ಆಲ್ ದೇ ವಿಲ್ ಸೆಟಲ್ಸ್ ಅಟ್ ದಿ ಬಾಟಮ್ ಆಫ್ ವಾಟರ್ ಬಾಡಿ. ಸೊ ವಾಟರ್ ಬಾಡಿಯ ಬಾಟಮ್ ಅಲ್ಲಿ ಡೆಡ್ ಬಾಡೀಸ್ಗಳು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ಗಳು ಸೆಟಲ್ ಆಗ್ತಾ ಹೋದಂಗೆ ಅಲ್ಲಿ ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಅದು ಒಂದು ಮಾರ್ಸಿ ಪ್ಲೇಸ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಅಲ್ಲಿ ಲೇಕ್ ಏಜಿಂಗ್ ಆಗ್ಲಿಕ್ಕೆ ಶುರು ಆಯ್ತು. ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಯೂಟ್ರಾಪಿಕೇಶನ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳೋಣ. ಆರ್ಗ್ಯಾನಿಕ್ ಮ್ಯಾಟರ್ ಅಕ್ಯುಮುಲೇಟ್ ಆಗ್ತಾ ಇದೆ ಅಂದ್ರೆ ಅದು ಯೂಟ್ರಾಪಿಕೇಶನ್ ಆಗ್ತಾ ಇದೆ, ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಆಗ್ತಾ ಇದೆ. ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ದ ಏಜಿಂಗ್ ಆಫ್ ಲೇಕ್. ಅಂಡ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಆಫ್ಟರ್ ಥೌಸಂಡ್ಸ್ ಆಫ್ ಇಯರ್ಸ್ ಲೇಟರ್ ಅಲ್ಲಿ ವಾಟರ್ ಕಂಪ್ಲೀಟ್ಲಿ ನಿಲ್ ಇರುತ್ತೆ, ಕಂಪ್ಲೀಟ್ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ತುಂಬಿರುತ್ತೆ. ಅಂಡ್ ವಿ ಕ್ಯಾನ್ ಸೇ ದಟ್ ಪಾಂಡ್ ಈಸ್ ಕಂಪ್ಲೀಟ್ಲಿ ಡೆಡ್ ಪಾಂಡ್ ಅಂತ ಹೇಳ್ಬೋದು, ಡೆಡ್ ಲೇಕ್ ಅಂತ ಹೇಳ್ಬೋದು. ದಟ್ ಈಸ್ ಅಬೌಟ್ ದಿ ನ್ಯಾಚುರಲ್ ಯೂಟ್ರಾಪಿಕೇಶನ್. ನ್ಯಾಚುರಲ್ ಯೂಟ್ರಾಪಿಕೇಶನ್ ಆದ್ರೆ ಬಯೋಡೈವರ್ಸಿಟಿಗೆ ಯಾವುದೇ ಹಾರ್ಮ್ ಇಲ್ಲ. ಬಟ್ ಬಿಕಾಸ್ ಆಫ್ ದಿ ಹ್ಯೂಮನ್ ಇಂಟರ್ಫರೆನ್ಸ್ ದಟ್ ಮೇ ರಿಸಲ್ಟ್ಸ್ ಇನ್ accelerated ಆರ್ ಕಲ್ಚರಲ್ ಯೂಟ್ರಾಪಿಕೇಶನ್ ಅಂತ ಹೇಳ್ತೀವಿ. ಹೆಂಗಾಗುತ್ತೆ ನೋಡಿ, ಇಟ್ ಈಸ್ ಡ್ಯೂ ಟು ದಿ ಹ್ಯೂಮನ್ ಆಕ್ಟಿವಿಟೀಸ್. ಹ್ಯೂಮನ್ ಆಕ್ಟಿವಿಟೀಸ್ ಏನು, ಹ್ಯೂಮನ್ ಬೀಯಿಂಗ್ಸ್ ಇನ್ ದಿ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಎಕ್ಸೆಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ, ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಏನಾಗುತ್ತೆ ಅಗ್ರಿಕಲ್ಚರ್ ರನ್ ಆಫ್ ವಾಟರ್ ಇಂದ ದಟ್ ಮೇ ಎಂಟರ್ಸ್ ಇನ್ ಟು ದಿ ನಿಯರ್ ಬೈ ವಾಟರ್ ಬಾಡೀಸ್ ಅಲ್ಲಿ ಎಂಟರ್ ಆಗುತ್ತೆ. ಆರ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಎಲ್ಲ ಕೆರೆಗೆ ಅಥವಾ ರಿವರ್ಸ್ಗೆ ಅಲ್ಲಿ ಸೇರ್ತಾ ಇದ್ರು, ನಿಯರ್ ಬೈ ಕೆರೆಗೆ ಸೇರ್ತಾ ಇದ್ರೆ, ಅಥವಾ ಸಿವೇಜ್ ವಾಟರ್ ಕೆರೆಗೆ ಸೇರ್ತಾ ಇದ್ರೆ ಕೆರೆಯಲ್ಲಿ ಕೂಡ ಎಫ್ಲೂಯೆಂಟ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ವಿ ಕ್ಯಾನ್ ಸೇ ಮಿನರಲ್ ನ್ಯೂಟ್ರಿಯೆಂಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಮಿನರಲ್ ನ್ಯೂಟ್ರಿಯೆಂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ ಅದರಲ್ಲಿ ಕೆಲವೊಂದು ಆಲ್ಗಲ್ ಸ್ಪೀಸೀಸ್ ಗ್ರೋತ್ ಎನಾರ್ಮಸ್ಲಿ ಇನ್ಕ್ರೀಸ್ ಆಗುತ್ತೆ. ಆಲ್ಗಲ್ ಸ್ಪೀಸೀಸ್ ಗ್ರೋತ್ ಏನಾಗುತ್ತೆ, ಎನಾರ್ಮಸ್ಲಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಮಿನರಲ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಯಾರು ಅದರಲ್ಲಿ ಇನ್ಕ್ರೀಸ್ ಮಾಡ್ತಾರೆ, ಹ್ಯೂಮನ್ ಬೀಯಿಂಗ್ಸ್. ನಾವು ಎಕ್ಸ್ಟ್ರಾ ವೇಸ್ಟ್ ಅಂತ ಅದರಲ್ಲಿ ಬಿಡ್ತಾ ಇದೀವಿ. ಸೊ ಅಲ್ಲಿ ಕೆಲವೊಂದು ಆಲ್ಗಲ್ ಸ್ಪೀಸೀಸ್ ಎನಾರ್ಮಸ್ಲಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ದೀಸ್ ಆಲ್ಗಲ್ ಸ್ಪೀಸೀಸ್ ದೇ ಫಾರ್ಮ್ ಎ ಥಿನ್ ಸ್ಕಮ್ ಆನ್ ದಿ ವಾಟರ್ ಬಾಡಿ. ಇಲ್ಲಿ ನೋಡಿ ಇಮೇಜ್ ಇದೆಯಲ್ಲ, ಕೆರೆಯ ಮೇಲೆ ಈ ರೀತಿ ಆಲ್ಗಲ್ ಸ್ಪೀಸೀಸ್ ಗ್ರೋತ್ ಆಗ್ತಾ ಇದೆ, ಥಿನ್ ಸ್ಕಮ್ ಅಲ್ಲಿ ಗ್ರೋತ್ ಆಗ್ತಾ ಇದೆ ಆಲ್ಗೆಯಿಂದ. ಅಂಡ್ ಸಮ್ ಆಫ್ ದೀಸ್ ಅಂಡ್ ದಿ ಥಿನ್ ಸ್ಕಮ್ ಈ ರೀತಿ ಆಲ್ಗೆ ಗ್ರೋತ್ ಆಗ್ತಾ ಇದ್ರೆ ಅದನ್ನ ಆಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ. And some of these algae they release the toxic chemicals, and because of that it results in a death of other animals in the water body or other organisms in the water body. So ಎಲ್ಲ organisms ಗಳು ಡೆತ್ ಆಗ್ಲಿಕ್ಕೆ ಶುರು ಆದ್ರೆ such pond is a dead pond ಅಂತ ಹೇಳ್ಬೋದು. And that is a result of cultural eutrophication or accelerated eutrophication. ಇಲ್ಲಿ ನೋಡಿ, accelerated eutrophication or cultural eutrophication due to the human activities. The prime contaminants are nitrates and sulfates. These nitrates and sulfates overstimulate the growth of algae, and that results in a formation of algal bloom. ಇಲ್ಲಿದೆಯಲ್ಲ, ಇದು algal bloom ಆಗ್ತಾ ಇದೆ. Then case study, ಒಂದು ಕೇಸ್ ಸ್ಟಡಿ ನೋಡೋಣ. ಹಾಗಾದ್ರೆ ಇದು ಪೊಲ್ಯೂಟೆಡ್ ವಾಟರ್ ಬಾಡಿ ಇದೆ. ಈ ಪೊಲ್ಯೂಟೆಡ್ ವಾಟರ್ ಬಾಡಿಯನ್ನ ಪ್ಯೂರಿಫೈ ಮಾಡಲಿಕ್ಕೆ ಯಾವ ರೀತಿ ನಾವು ಕಂಟ್ರೋಲ್ ಮೇಜರ್ಸ್ ತಗೊಳ್ಬಹುದು, ಅದಕ್ಕೆ ಜನ ಏನೇನು ಆಕ್ಷನ್ ತಗೊಳ್ತಾರೆ, ಅದಕ್ಕೊಂದು ಬೆಸ್ಟ್ ಕೇಸ್ ಸ್ಟಡಿ ನೋಡೋಣ. ಒಂದು ಕೇಸ್ ಸ್ಟಡಿ, ದಟ್ ಇಸ್ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್. ದಿಸ್ ಕೇಸ್ ಸ್ಟಡಿ ಇಸ್ ನಾಟ್ ಫ್ರಾಮ್ ಇಂಡಿಯಾ, ಇದು ಇಂಡಿಯಾದಿಂದ ಅಲ್ಲ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಡೆದಿರುವಂತಹ ಒಂದು ಕೇಸ್ ಸ್ಟಡಿ. ಸೊ ದಿಸ್ ಇಂಟಿಗ್ರೇಟೆಡ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಪೀಪಲ್ ಆಫ್ ಅರ್ಕಾಟಾ ಮಾರ್ಚ್ ಅಂತ ಹೇಳ್ತೀವಿ, ಅಥವಾ ಪೀಪಲ್ಸ್ ಆಫ್ ಅರ್ಕಾಟಾ, ದಟ್ ಇಸ್ ನಾರ್ದರ್ನ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. And the peoples of Arcata along with collaboration with Humboldt University. The integrated wastewater treatment work was started by peoples of Arcata, and
in collaboration with Humboldt University. And they were followed two methods. ಅವರು ಎರಡು ಮೆಥಡ್ಸ್ ಅನ್ನ ಫಾಲೋ ಮಾಡಿದ್ದಾರೆ. ಒಂದು ಕನ್ವೆನ್ಷನಲ್ ಮೆಥಡ್ ಅಂಡ್ ಅನದರ್ ಒನ್ ಇಸ್ ಎ ಬಯಾಲಜಿಕಲ್ ಮೆಥಡ್. ಕನ್ವೆನ್ಷನಲ್ ಮೆಥಡ್ ಈಸ್ ಹಿಯರ್. ಕನ್ವೆನ್ಷನಲ್ ಮೆಥಡ್ ಅಂದ್ರೆ ಏನು? ಜಸ್ಟ್ ಇಟ್ ಇಸ್ ಎ ಕ್ಲಾಸಿಕಲ್ ಮೆಥಡ್. ಏನಿದು? ಸೆಡಿಮೆಂಟೇಷನ್. ಈಗ ವೇಸ್ಟ್ ವಾಟರ್ ಇದೆ, ಒಂದು ಲಾರ್ಜ್ ಪಾಂಡ್ ಅಥವಾ ಟ್ಯಾಂಕ್ ಮಾಡೋದು, ಅಲ್ಲಿ ವಾಟರ್ನ ಸೆಟ್ಲ್ ಆಗಲಿಕ್ಕೆ ಅಲೋ ಮಾಡೋದು. ಅದರಲ್ಲಿ ಹೆವಿ ಪಾರ್ಟಿಕಲ್ಸ್ ಏನಿದೆ ಅದು ಬಾಟಮ್ ಅಲ್ಲಿ ಸೆಟ್ಲ್ ಆಗುತ್ತೆ, ಅಂಡ್ ಎಫ್ಲೂಯೆಂಟ್ ಇದೆ ಅದು ಮೇಲ್ಗಡೆ ತೇಲಿಕ್ಕೆ ಶುರು ಆಗುತ್ತೆ. ಎಫ್ಲೂಯೆಂಟ್ ಅನ್ನು ನಾವು ಹೊರಗಡೆ ತಗೊಳ್ಳೋದು, ಹೆವಿ ವಾಟರ್ ಇದೆಯಲ್ಲ, ಹೆವಿ ಪಾರ್ಟಿಕಲ್ಸ್ ಇದೆಯಲ್ಲ, ಅದನ್ನ ಡೆಬ್ರೀಸ್ ಆಗಿ ಅಥವಾ ಸ್ಲಡ್ಜ್ ಆಗಿ ಅದನ್ನು ಹೊರಗಡೆ ತಗೊಳ್ಳೋದು. ಅದು ಆಯ್ತು. ನೆಕ್ಸ್ಟ್ ಫಿಲ್ಟ್ರೇಷನ್. ಅದರಲ್ಲಿ ಫ್ಲೋಟಿಂಗ್ ಡೆಬ್ರೀಸ್ ಏನಾದರೂ ಇದ್ರೆ, ಪೇಪರ್ಸ್, ಎನಿ ಆರ್ಗ್ಯಾನಿಕ್ ಮ್ಯಾಟರ್, ಡೆಡ್ ಬಾಡೀಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅದಿದ್ರೆ ಅದನ್ನ ಫಿಲ್ಟ್ರೇಷನ್ ಇಂದ ಕ್ಲೀನ್ ಮಾಡ್ಕೊಳ್ಬಹುದು. ದೆನ್ ಕ್ಲೋರಿನೇಷನ್. ಆ ವಾಟರ್ ಅಲ್ಲಿ ಕ್ಲೋರಿನ್ ಆಡ್ ಮಾಡಿ ಆ ವಾಟರ್ನ ಬ್ಲೀಚಿಂಗ್ ಮಾಡೋದು. ಅದ್ರಲ್ಲಿ ಯಾವ್ದಾದ್ರು ಮೈಕ್ರೋಬ್ಸ್ ಇದ್ರೆ ಆ ಮೈಕ್ರೋಬ್ಸ್ ಅನ್ನ ಕ್ಲೋರಿನೇಷನ್ ಇಂದ ಕ್ಲೀನ್ ಮಾಡ್ಕೊಳ್ಬಹುದು ಅಥವಾ ಅವುಗಳನ್ನ ಕಿಲ್ ಮಾಡಬಹುದು. ಸೊ ಇಟ್ ಈಸ್ ದಿ ಕನ್ವೆನ್ಷನಲ್ ಮೆಥಡ್. ದ ನೆಕ್ಸ್ಟ್ ದೇ ಆಲ್ಸೋ ಫಾಲೋಡ್ ದಿ ಬಯಾಲಜಿಕಲ್ ಮೆಥಡ್ ಆಲ್ಸೋ. ಅವರು ಬಯಾಲಜಿಕಲ್ ಮೆಥಡ್ಸ್ ಅನ್ನ ಕೂಡ ಫಾಲೋ ಮಾಡಿದ್ದಾರೆ. ವಾಟ್ ಅಬೌಟ್ ದಿಸ್ ಬಯಾಲಜಿಕಲ್ ಮೆಥಡ್? ಇನ್ ದಿಸ್ ಬಯಾಲಜಿಕಲ್ ಮೆಥಡ್ ದೇ ಕನೆಕ್ಟೆಡ್ ದಿ 6 ಲಾರ್ಜ್ ಮಾರ್ಸಸ್. ಲಾರ್ಜ್ ಮಾರ್ಸಿಸ್ ಅಂದ್ರೆ ಮಾರ್ಸಿಸ್ ಅಂದ್ರೆ ಏನು? ಒಂದು ಜೌಗು ಪ್ರದೇಶ. ಓಕೆ, ಮಾರ್ಸ್ ಏರಿಯಾ ಅಂದ್ರೆ ಜೌಗು ಪ್ರದೇಶ. ಸೊ ಅವರು 6 ದೊಡ್ಡ ದೊಡ್ಡ ಮಾರ್ಸಿಸ್ ಏರಿಯಾನ, 6 ದೊಡ್ಡ ದೊಡ್ಡ ಜೌಗು ಪ್ರದೇಶಗಳನ್ನ ಕನೆಕ್ಟ್ ಮಾಡಿದರು. ಅಂಡ್ ಆ ಜೌಗು ಪ್ರದೇಶಗಳ ಸೈಜ್ ಎಷ್ಟಿತ್ತು? ಪ್ರತಿಯೊಂದು ಆಲ್ಮೋಸ್ಟ್ 60 ಹೆಕ್ಟೇರ್ಸ್ ಲ್ಯಾಂಡ್ ಇತ್ತು. ಅಂತ ದೊಡ್ಡ 6 ಮಾರ್ಸಸ್ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಒಂದಕ್ಕೊಂದು ಕನೆಕ್ಟ್ ಮಾಡಿದ ಮೇಲೆ in that area they started growing. They grown desired plants, bacteria and even fungi. ಅಲ್ಲಿ ಡಿಸೈರ್ಡ್ ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಅನ್ನ ಗ್ರೋ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ. as they started the growth of the plants, bacteria and fungi, these organisms they started neutralizing or decomposing the organic matter present in that water body. ಆ ವಾಟರ್ ಬಾಡಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಏನಿತ್ತಲ್ಲ ಅದನ್ನ ನ್ಯೂಟ್ರಲೈಸ್ ಮಾಡಿ ಡಿಕಂಪೋಸ್ ಮಾಡಲಿಕ್ಕೆ ಶುರು ಮಾಡಿತು. ಅಂಡ್ ದೇ ಸ್ಟಾರ್ಟೆಡ್ ಅಬ್ಸಾರ್ಬಿಂಗ್ ದೀಸ್ ಆರ್ಗ್ಯಾನಿಕ್ ಮ್ಯಾಟರ್ಸ್. ಏನ್ ಮಾಡಿ ನೋಡಿ, ದೀಸ್ ಆರ್ಗ್ಯಾನಿಸಮ್ಸ್ ದೇ ನ್ಯೂಟ್ರಲೈಸ್ಡ್ ಅಂಡ್ ಅಬ್ಸಾರ್ಬ್ಡ್ ದಿ ಪೊಲ್ಯೂಟನ್ಸ್ ಗಳನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಶುರು ಆಯ್ತು. ಅದರಿಂದ ಏನಾಯ್ತು? ವಾಟರ್ ಪ್ಯೂರಿಫೈ ಆಗ್ಲಿಕ್ಕೆ ಶುರು ಆಯ್ತು. ಇನ್ ದಿಸ್ ವೇ ದೇ ಪ್ಯೂರಿಫೈಡ್ ದಟ್ ಮಾರ್ಸ್ ಏರಿಯಾ ವೇರ್ ಇನ್ ದಿ ಅರ್ಕಾಟಾ, ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈಗ ಒಂದ್ಸಲ ಪ್ಯೂರಿಫೈ ಆಯ್ತು, ಬಟ್ ಮುಂದೆ ಕಂಪ್ಲೀಟ್ ಲಾರ್ಜ್ ಏರಿಯಾನ 6 ಮಾರ್ಸಿಸ್ ಅನ್ನ ಅದನ್ನ ಯಾರು ಮೇಂಟೈನ್ ಮಾಡೋರು? ಫಾರ್ ದ್ಯಾಟ್ ಆಲ್ಸೋ ದೇ ಸ್ಟಾರ್ಟೆಡ್ ಎ ನ್ಯೂ NGO ವಿತ್ ಎ ನೇಮ್ ದ ಫ್ರೆಂಡ್ಸ್ ಆಫ್ ಅರ್ಕಾಟಾ ಮಾರ್ಶ್. ಸೊ ಈ NGO ಇದೆಯಲ್ಲ, ಫೋಮ್ ಅಥವಾ ಫ್ರೆಂಡ್ಸ್ ಆಫ್ ಅರ್ಕಾಟಾ ಮಾರ್ಶ್, ಹೂ ಆರ್ ದಿ ಮೆಂಬರ್ ಫಾರ್ ದಟ್ ಒನ್? ಇಟ್ ಇನ್ಕ್ಲೂಡ್ಸ್ ಸಿಟಿಜನ್ ಗ್ರೂಪ್ ಆಫ್ ಅರ್ಕಾಟಾ. ಅರ್ಕಾಟಾದಲ್ಲಿರುವ ಎಲ್ಲ ಸಿಟಿಜನ್ಸ್ಗಳು ಅದರ ಮೆಂಬರ್ ಅಂತ ಅನೌನ್ಸ್ ಆಯ್ತು. ದೆನ್ ದೇ ಸೇಫ್ ಗಾರ್ಡ್ ದಿಸ್ ಏರಿಯಾ. ಇನ್ ಮುಂದೆ ಆ ಏರಿಯಾವನ್ನ ಅವರು ಮೇಂಟೈನ್ ಮಾಡಬೇಕು ಅಂತ ಡಿಸೈನ್ ಮಾಡಿದ್ರು. ಆ ರೀತಿ ಮೇಂಟೈನ್ ಮಾಡ್ತಾ ಹೋದ್ರು. ಅಂಡ್ ರೈಟ್ ನೌ ದಟ್ ಅರ್ಕಾಟಾ ಮಾರ್ಚ್ ಏರಿಯಾ ಆಫ್ ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್, ನೌ ಇಟ್ ಈಸ್ ಎ ಒನ್ ಆಫ್ ದಿ ಬೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಆಗಿದೆ. ಮೆನಿ ರೇರ್ ವೈಲ್ಡ್ ಅನಿಮಲ್ಸ್ ದೇ ವಿಸಿಟ್ ದಟ್ ಪ್ಲೇಸ್ ಅಂಡ್ ಇಟ್ ಈಸ್ ಅನೌನ್ಸ್ಡ್ ಆಸ್ ಎ ವೈಲ್ಡ್ ಲೈಫ್ ಸ್ಯಾಂಚುರಿ. ಈ ರೀತಿ ಅರ್ಕಾಟಾ ಮಾರ್ಚ್ ಚೇಂಜ್ ಆಗಿದೆ. ನೆಕ್ಸ್ಟ್, ಡಿಸ್ಪೋಸಲ್ ಹ್ಯೂಮನ್ ವೇಸ್ಟ್ ವಿದೌಟ್ ಯೂಸಿಂಗ್ ವಾಟರ್. ಹ್ಯೂಮನ್ ಎಕ್ಸ್ಕ್ರೀಟರಿ ವೇಸ್ಟ್ ಇದೆಯಲ್ಲ, ವಾಟರ್ ಯೂಸ್ ಮಾಡದೆ ಅದನ್ನ ಹೆಂಗ್ ಡಿಸ್ಪೋಸ್ ಮಾಡೋದು? ಸೊ ಲೆಟ್ಸ್ ಸಿ ಹಿಯರ್, ಹ್ಯೂಮನ್ ಎಕ್ಸ್ಕ್ರೀಟಾ ಆರ್ ಹ್ಯೂಮನ್ ಸಾಲಿಡ್ ಎಕ್ಸ್ಕ್ರೀಟರಿ ವೇಸ್ಟ್. ಟು ಡಿಸ್ಪೋಸ್ ದಿಸ್ ಹ್ಯೂಮನ್ ಎಕ್ಸ್ಕ್ರೀಟರಿ ವೇಸ್ಟ್ ದ ಡೆವಲಪ್ಡ್ ECOSAN ಟಾಯ್ಲೆಟ್ಸ್. ECOSAN ಟಾಯ್ಲೆಟ್ಸ್ ಅನ್ನ ಡೆವಲಪ್ ಮಾಡಿದ್ದಾರೆ ಟು ಡಿಸ್ಪೋಸ್ ದಿ ಹ್ಯೂಮನ್ ಎಕ್ಸ್ಕ್ರೀಟರಿ ವೇಸ್ಟ್. And these ECOSAN toilets, they are working very commonly in Kerala and Sri Lanka. And these ECOSAN toilets, here the human excreta recycled, adana recycle ಮಾಡ್ತಾರೆ, ಡ್ರೈ ಕಾಂಪೋಸ್ಟಿಂಗ್ ಮೆಥಡ್ ಫಾಲೋ ಮಾಡ್ತಾರೆ. ಅಲ್ಲಿ ಹ್ಯೂಮನ್ ಎಕ್ಸ್ಕ್ರೀಟರಿ ವೇಸ್ಟ್ ಅನ್ನು ತಗೊಂಡು ಡ್ರೈ ಕಾಂಪೋಸ್ಟಿಂಗ್ ಮೆಥಡ್ ಫಾಲೋ ಮಾಡಿ ಅದನ್ನ ರೀಸೈಕಲ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಎಸ್ ಎ ಮ್ಯಾನ್ಯೂರ್ ಆರ್ ದೇ ವಿಲ್ ಮೇಕ್ ಮ್ಯಾನ್ಯೂರ್ ವಿತ್ ದಟ್ ಅಂಡ್ ಯೂಸ್ಡ್ ಎಸ್ ಎ ಬಯೋ ಫರ್ಟಿಲೈಸರ್ ಇನ್ ದಿ ಅಗ್ರಿಕಲ್ಚರ್ ಫೀಲ್ಡ್. ಆ ಮ್ಯಾನ್ಯೂರ್ ಅನ್ನ ಬಯೋ ಫರ್ಟಿಲೈಸರ್ ಆಗಿ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್, ಇಲ್ಲಿವರೆಗೆ ನಾವು ಏನೇನು ಏರ್ ಪೊಲ್ಯೂಷನ್ ಅಂಡ್ ವಾಟರ್ ಪೊಲ್ಯೂಷನ್ ರಿಲೇಟೆಡ್ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದೀವಲ್ಲ, ಅದರ ಬಗ್ಗೆ ಕೆಲವೊಂದು ಕ್ವಶನ್ಸ್ ನೋಡೋಣ ನೋಡಿ. ಇಲ್ಲಿ ಫಸ್ಟ್ ಕ್ವಶನ್ ಈಸ್, ಯೂಸ್ ಆಫ್ ಲೆಡ್ ಫ್ರೀ ಪೆಟ್ರೋಲ್ ಆರ್ ಡೀಸೆಲ್ ಈಸ್ ರಿಕಮೆಂಡೆಡ್ ಟು ರೆಡ್ಯೂಸ್ ದಿ ಪೊಲ್ಯೂಟಂಟ್ ಎಮಿಟೆಡ್ ಬೈ ದಿ ಆಟೋಮೊಬೈಲ್ಸ್. ವಾಟ್ ರೋಲ್ ಡಸ್ ಲೆಡ್ ಪ್ಲೇ? ಕ್ವಶನ್ ನಿಮಗೆ ಅರ್ಥ ಆಗಿರಬಹುದು. ನೋಡಿ ಇಲ್ಲಿ ಕ್ವಶನ್ ಏನು ಕೇಳ್ತಿದ್ದಾರೆ, ಯೂಶುವಲಿ lead free petrol
ಆರ್ ಲೆಡ್ ಫ್ರೀ ಡೀಸೆಲ್ ಯೂಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಲಾಗುತ್ತೆ. ಸೊ ಲೆಡ್ ಇದ್ರೆ ಏನ್ ರೋಲ್ ಪ್ಲೇ ಮಾಡುತ್ತೆ? ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ಲೆಡ್ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಅದು ಇಲ್ಲಿ ನೀವು ಆನ್ಸರ್ ಕೊಡಬೇಕಾಗಿದೆ. ಯೂಶುವಲಿ ಪೊಲ್ಯೂಷನ್, ವೆಹಿಕಲ್ಸ್ ಇಂದ ಬರುವಂತ ಪೊಲ್ಯೂಷನ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಟಾಲೈಟಿಕ್ ಕನ್ವರ್ಟರ್ ಯೂಸ್ ಮಾಡ್ತೀವಿ. ಅಂಡ್ ಕೆಟಾಲೈಟಿಕ್ ಕನ್ವರ್ಟರ್ ದೇ ಕಂಟೇನ್ಸ್ ಎ ಹೆವಿ ಮೆಟಲ್ಸ್ ಲೈಕ್ ಪ್ಲಾಟಿನಮ್, ಪೆಲಾಡಿಯಂ ಆರ್ ರೋಡಿಯಂ ತರ ಹೆವಿ ಮೆಟಲ್ಸ್ ಇರುತ್ತೆ. And what they will do, they will convert carbon monoxide into a carbon dioxide, hydrocarbon into a carbon dioxide and water, nitrogen oxide into a gaseous nitrogen and oxygen agi convert ಮಾಡುತ್ತೆ and pollution free vehicles agi ಮಾಡುತ್ತೆ. But if the lead is present in the petrol and diesel, if the lead is present in petrol and diesel, then ultimately what happens? The catalytic converter will not works. Idi concern ಏನಿದೆ ನೋಡಿ, if lead is present, if lead present in petrol and diesel, catalytic converter not works. Catalytic converter they not works. Next question nodi, in which year was the Air Act amended to include the noise as air pollution? Usually in the year 1987 the new amendment was passed in the Air Act, and according to that noise is included as a air pollution. It is a part of air pollution. Next is, name the city in our country where the entire public road transport runs on CNG. The first city in our country where the entire public transport, and all the buses that runs by CNG is Delhi. Then later ಅದ ಇಂಡಿಯಾದಲ್ಲಿ ಬಹಳಷ್ಟು ಸಿಟೀಸ್ಗಳು ಈಗ CNG ಇಂದ, ಅಲ್ಲಿ ಇರುವಂತ ಬಸ್ಸಸ್ಗಳು CNG ಇಂದ ರನ್ ಆಗ್ತಾ ಇದೆ. ಬಟ್ ಫಸ್ಟ್ ಸಿಟಿ ಈಸ್ ದಟ್ ಇಸ್ ಡೆಲ್ಲಿ ಓನ್ಲಿ, ನ್ಯೂ ಡೆಲ್ಲಿ. ದೆನ್ ನೆಕ್ಸ್ಟ್ ಇದೆ, ವಾಟ್ ಈಸ್ ಕಲ್ಚರಲ್ ಯೂಟ್ರಾಫಿಕೇಶನ್? ಕಲ್ಚರಲ್ ಯೂಟ್ರಾಫಿಕೇಶನ್ ಇಸ್ ಆಲ್ಸೋ ನೋನ್ ಆಸ್ ಎ ಆಕ್ಸಲರೇಟೆಡ್ ಯೂಟ್ರಾಫಿಕೇಶನ್ ಅಂತ ಹೇಳ್ತೀವಿ. It is a accelerated eutrophication. Accelerated eutrophication ante, cultural eutrophication, or we can say it is a accelerated eutrophication ante helti. And this cultural eutrophication or accelerated eutrophication, it is due to the human activity. ಏನಕ್ಕೆ ಆಗ್ತಾ ಇದೆ ಇದು? ಡ್ಯೂ ಟು ಹ್ಯೂಮನ್ ಆಕ್ಟಿವಿಟಿ. ಹ್ಯೂಮನ್ ಆಕ್ಟಿವಿಟಿಯಿಂದ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯೂಟ್ರಾಫಿಕೇಶನ್ ಅಂದ್ರೆ ಏನು? ಯೂಟ್ರಾಫಿಕೇಶನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಏಜಿಂಗ್ ಆಫ್ ಲೇಕ್ ಅಂತ ಹೇಳ್ತೀವಿ. ಇದು ಏಜಿಂಗ್ ಆಫ್ ಲೇಕ್ ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್. ಅದರಲ್ಲಿ ಕಲ್ಚರಲ್ ಯೂಟ್ರಾಫಿಕೇಶನ್ ಅಂದ್ರೆ ಏಜಿಂಗ್ ಆಫ್ ಲೇಕ್ ಡ್ಯೂ ಟು ದಿ ಹ್ಯೂಮನ್ ಇಂಟರ್ಫರೆನ್ಸ್, ಡ್ಯೂ ಟು ದಿ ಹ್ಯೂಮನ್ ಆಕ್ಟಿವಿಟಿ. ನೆಕ್ಸ್ಟ್ ನೋಡಿ, ಸಾಲಿಡ್ ವೇಸ್ಟ್. ಇಲ್ಲಿವರೆಗೆ ನಾವು ವಾಟರ್ ಪೊಲ್ಯೂಷನ್ ಮತ್ತೆ ಏರ್ ಪೊಲ್ಯೂಷನ್ ನೋಡಿದ್ದಾಯ್ತು. ನೆಕ್ಸ್ಟ್ ನಾವು ನೋಡಬೇಕಾಗಿದೆ ಸಾಲಿಡ್ ವೇಸ್ಟ್. ಸಾಲಿಡ್ ವೇಸ್ಟ್ ಅಲ್ಲಿ ಬೇರೆ ಬೇರೆ ಪ್ರಕಾರಗಳು ಬರುತ್ತೆ. ಇಟ್ ಮೇ ಬಿ ಸೋರ್ಸಸ್ ಆರ್ ಮುನ್ಸಿಪಲ್ ವೇಸ್ಟ್ ಆರ್ ಇಂಡಸ್ಟ್ರಿಯಲ್ ವೇಸ್ಟ್ ಇರ್ಬೋದು, ಆರ್ ಅಗ್ರಿಕಲ್ಚರ್ ವೇಸ್ಟ್ ಆರ್ ಇ ವೇಸ್ಟ್ ಅಂತ ಬರುತ್ತೆ. ಇದರಲ್ಲಿ ಇ ವೇಸ್ಟ್ ಅಂದ್ರೆ ಏನು? ಇಲೆಕ್ಟ್ರಾನಿಕ್ ವೇಸ್ಟ್. ಇಟ್ ಇನ್ಕ್ಲೂಡ್ಸ್ ಇರ್ರಿಪೇರಬಲ್ ಕಂಪ್ಯೂಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಗೂಡ್ಸ್ ಆರ್ ಎಲೆಕ್ಟ್ರಿಕ್ ಗೂಡ್ಸ್. Usually what happens, 50% of e-waste of developed countries like American country or European countries, the 50% of e-waste of developed countries transferred to the developing countries like India, China and Pakistan, where the extraction of heavy metals like silicon, platinum were done. And during the extraction, ಅದು ಎಕ್ಸ್ಟ್ರಾಕ್ಷನ್ ಮಾಡುವಾಗ ಇಲ್ಲೇನಾಗುತ್ತೆ, ಎಕ್ಸ್ಟ್ರಾಕ್ಷನ್ ಆಫ್ ಹೆವಿ ಮೆಟಲ್ಸ್ ವೇರ್ ಡನ್. ಅಂಡ್ ಮತ್ತದು ಹೆವಿ ಮೆಟಲ್ಸ್ ಎಕ್ಸ್ಟ್ರಾಕ್ಟ್ ಮಾಡುವಾಗ ಈ ಇಲೆಕ್ಟ್ರಾನಿಕ್ ಗೂಡ್ಸ್ ಅಥವಾ ಎಲೆಕ್ಟ್ರಿಕ್ ಗೂಡ್ಸ್ ಇಂದ ಹೆವಿ ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ ಅದರಲ್ಲಿರುವ ಟಾಕ್ಸಿಕ್ ಕೆಮಿಕಲ್ಸ್ ಹ್ಯೂಮನ್ ಬೀಯಿಂಗ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ. ಅದರಿಂದ ಆರ್ಗ್ಯಾನಿಸಮ್ ಮೇಲೆ, ಹ್ಯೂಮನ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ಅಬೌಟ್ ದಿ ಸಾಲಿಡ್ ವೇಸ್ಟ್ ಅಥವಾ ಇಲೆಕ್ಟ್ರಾನಿಕ್ ವೇಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹಾಗಾದ್ರೆ ಈ ಸಾಲಿಡ್ ವೇಸ್ಟ್ ಇದೆ, ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಇದೆಯಲ್ಲ, ಇದನ್ನ ಯಾವ ರೀತಿ ಡಿಸ್ಪೋಸ್ ಮಾಡೋದು? ಸೊ ನೆಕ್ಸ್ಟ್ ನೋಡೋಣ, ದಟ್ ಇಸ್ ದ ಡಿಸ್ಪೋಸಲ್ ಆಫ್ ಸಾಲಿಡ್ ವೇಸ್ಟ್. ಫಾರ್ ದ ಡಿಸ್ಪೋಸಲ್ ಆಫ್ ಸಾಲಿಡ್ ವೇಸ್ಟ್ ಹಿಯರ್ ಆಲ್ಸೋ ಅಗೇನ್ ವೇರಿಯಸ್ ಡಿಫರೆಂಟ್ ಮೆಥಡ್ಸ್ ಆರ್ ಫಾಲೋಡ್. ಬೇರೆ ಬೇರೆ ಮೆಥಡ್ಸ್ ಅನ್ನ ಫಾಲೋ ಮಾಡ್ತಾರೆ.
What are the methods? Here mainly there are the 4 different methods. The 4 different methods are, one is the sanitary landfill. What is the sanitary landfill? Here there is a large trench is present. Trench ಅಂದ್ರೆ ದೊಡ್ಡ ಗುಂಡಿ ಇರುತ್ತೆ. ಆ ಗುಂಡಿಯಲ್ಲಿ ಎಲ್ಲ ವೇಸ್ಟ್ ಅನ್ನ, ಸಾಲಿಡ್ ವೇಸ್ಟ್ ಅನ್ನ ಡಂಪ್ ಮಾಡ್ತಾರೆ. ಡಂಪ್ ಮಾಡಿದ ಮೇಲೆ ಅದರ ಮೇಲೆ ಡರ್ಟ್ ಅಥವಾ ಸಾಯಿಲ್, ಕಂಪ್ಲೀಟ್ ಅದು ಟ್ರೆಂಚ್ ಅಥವಾ ಗುಂಡಿ ಫಿಲ್ ಆದಮೇಲೆ ಅದರ ಮೇಲೆ ಸಾಯಿಲ್ ಇಂದ, ಮಣ್ಣಿಂದ ಕಂಪ್ಲೀಟ್ ಮುಚ್ಚಿ ಬಿಡ್ತಾರೆ. ಅಂದ್ರೆ ಏನಾಗುತ್ತೆ ಅಲ್ಲಿ, ಯಾವುದು ಬಯೋಡಿಗ್ರೇಡಬಲ್ ವೇಸ್ಟ್ ಇರುತ್ತಲ್ಲ, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಇರುತ್ತಲ್ಲ, ಅದನ್ನ ಅಲ್ಲಿ ಟ್ರೆಂಚ್ ಅಲ್ಲಿ ಡಂಪ್ ಮಾಡಿ ಅದನ್ನ ಮಣ್ಣಿಂದ ಮುಚ್ಚಿ ಬಿಡ್ತಾರೆ. ಸೊ ಅದನ್ನೇ ಅದು ನ್ಯಾಚುರಲ್ ಆಗಿ ಬಯೋಡಿಗ್ರೇಡ್ ಆಗ್ತಾ ಇರುತ್ತೆ. ದ ನೆಕ್ಸ್ಟ್ ಈಸ್ ಒನ್ ಮೋರ್ ಮೆಥಡ್ ಈಸ್ ಸಾಲ್ವೇಜ್ ಮೆಥಡ್. ಸಾಲ್ವೇಜ್ ಮೆಥಡ್ ಅಂದ್ರೆ ಏನು? ವೇಸ್ಟ್, ವಾಟ್ ಎವರ್ ದ ವೇಸ್ಟ್ is generated from the municipal, okay, whatever the generated from the city areas, the waste sorted as biodegradable and non biodegradable waste ಅಂತ ಅದನ್ನ ಸಾರ್ಟ್ ಮಾಡ್ತಾರೆ. ಸಾರ್ಟ್ ಮಾಡಿದ ಮೇಲೆ ಅದರ ಪ್ರಕಾರ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಿರ್ತಾರೆ. ದೆನ್ ಇನ್ಸಿನರೇಷನ್ ಮೆಥಡ್ ಅಂಡ್ ಒನ್ ಮೋರ್ ಇಸ್ ಪೈರೋಲೈಸಿಸ್ ಮೆಥಡ್. ಬಹಳ ಇಂಪಾರ್ಟೆಂಟ್ ಇದೆ ಈ ಎರಡು. ಇವುಗಳ ಮೇಲೆ ಪದೇ ಪದೇ ಎಕ್ಸಾಮ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ವಾಟ್ ಈಸ್ ದಿಸ್ ಇನ್ಸಿನರೇಷನ್? waste, whatever the waste burnt in presence of oxygen. Solid waste ಇದೆಯಲ್ಲ, waste burnt in presence of oxygen and under the temperature 900 to 1000 degrees Celsius initially. Later on temperature increased to 1300 degrees Celsius. Next pyrolysis method ಏನಿದೆ ನೋಡಿ, the solid waste burnt in absence of oxygen under the temperature or at temperature 1650 degrees Celsius. Both these incineration and pyrolysis method, they are commonly used in many industries or even to dispose the hospital waste. Hospital waste ಗಳನ್ನ ಡಿಸ್ಪೋಸ್ ಮಾಡಲಿಕ್ಕೂ ಕೂಡ ಈ ಮೆಥಡ್ಸ್ ಗಳನ್ನ ಬಳಸ್ತಿರ್ತಾರೆ. ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕೇಸ್ ಸ್ಟಡಿ, ದಟ್ ಇಸ್ ದ ರೆಮಿಡಿ ಪ್ಲಾಸ್ಟಿಕ್ ವೇಸ್ಟ್. ಈ ಸಾಲಿಡ್ ವೇಸ್ಟ್ ಇದೆಯಲ್ಲ, ಇವನ್ ಪ್ಲಾಸ್ಟಿಕ್ ವೇಸ್ಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ವೇಸ್ಟ್. ವಿ ಆಲ್ ಫೇಸಿಂಗ್ ದಟ್ ಪ್ರಾಬ್ಲಮ್. ಸೊ ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋದು ಹೇಗೆ, ಅದನ್ನ ಯಾವ ರೀತಿ ಪ್ಲಾಸ್ಟಿಕ್ ಅನ್ನು ನಾವು ರೀಸೈಕಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು, ಅದರ ಬಗ್ಗೆ ಒಂದು ಕೇಸ್ ಸ್ಟಡಿ ಇದೆ ನೋಡಿ. ದಟ್ ಇಸ್ ದ ರೆಮಿಡಿ ಆಫ್ ಪ್ಲಾಸ್ಟಿಕ್ ವೇಸ್ಟ್. ಅಹ್ಮದ್ ಖಾನ್ ಫ್ರಮ್ ಬೆಂಗಳೂರು, ಹಿ ಮಾಡಿಫೈಡ್ ಆರ್ ರೀಸೈಕಲ್ ದಿ ಪ್ಲಾಸ್ಟಿಕ್ ವೇಸ್ಟ್. ಪ್ಲಾಸ್ಟಿಕ್ ಏನ್ ಬರುತ್ತಲ್ಲ, ಪಾಲಿಥಿನ್ ಬ್ಯಾಗ್ಸ್ಗಳು, ಪ್ಲಾಸ್ಟಿಕ್ ವೇಸ್ಟ್ ಇದೆಯಲ್ಲ, ಹಿ ಮಾಡಿಫೈಡ್ ಆರ್ ರೀಸೈಕಲ್ ದಿ ಪ್ಲಾಸ್ಟಿಕ್ ವೇಸ್ಟ್ ಆಸ್ ಪಾಲಿ ಬ್ಲೆಂಡ್. ಏನಿದು ಪಾಲಿ ಬ್ಲೆಂಡ್? ಇಟ್ ಇಸ್ ಅ ಫೈನ್ ಪೌಡರ್ ಆಫ್ ಪ್ಲಾಸ್ಟಿಕ್ ವೇಸ್ಟ್. ಅಂದ್ರೆ ಏನ್ ಮಾಡಿದ್ರು ಎಲ್ಲ, ಅಹ್ಮದ್ ಖಾನ್ ಎಲ್ಲ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಫೈನ್ ಪೌಡರ್ ಆಗಿ ಕಲೆಕ್ಟ್ ಮಾಡಿದ್ದಾರೆ. ದಟ್ ಈಸ್ ಎ ಪಾಲಿ ಬ್ಲೆಂಡ್. And he mixed this poly blend with a bitumen. Bitumen is most commonly used in the road laying. ಟಾರ್ ರೋಡ್ ಅಥವಾ ಡಾಂಬರ್ ರೋಡ್ ಅಂತ ಹೇಳ್ತೀವಲ್ಲ, ಆ ರೋಡ್ ಅಲ್ಲಿ ಈ ಬಿಟುಮೆನ್ ಅನ್ನ ಯೂಸ್ ಮಾಡ್ತಾರೆ, ಜಸ್ಟ್ ಟು ಇನ್ಕ್ರೀಸ್ ದಿ ಕ್ವಾಲಿಟಿ ಆಫ್ ರೋಡ್. ದೆನ್ ಈಗ ಏನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಈ ಪಾಲಿ ಬ್ಲೆಂಡ್ ಅನ್ನ ಬಿಟುಮೆನ್ ಜೊತೆ ಮಿಕ್ಸ್ ಮಾಡಿದ್ದಾರೆ. ವಿಚ್ ಇಸ್ ಬಿಟುಮೆನ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ದಿ ರೋಡ್ ಲೇಯಿಂಗ್. ಈಗ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಪೌಡರ್ ಅದು. ಓಕೆ, ಪ್ಲಾಸ್ಟಿಕ್ ಏನಿದೆ, ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಇರುತ್ತೆ, ನೀರನ್ನ ಅದು ಇಟ್ಕೊಳ್ಳೋದಿಲ್ಲ. ಸೊ ಆಕ್ಚುಲಿ ನಮ್ಮ ಟಾರ್ ರೋಡ್ ಇರುತ್ತಲ್ಲ, ಡಾಂಬರ್ ರೋಡ್ ಅಥವಾ ಟಾರ್ ರೋಡ್ ಅಂತ ಹೇಳ್ತೀವಿ, ಆ ರೋಡ್ ಆಕ್ಚುಲಿ ಹಾಳೆಂತಕ್ಕಾಗುತ್ತೆ ಬಿಕಾಸ್ ಆಫ್ ರೈನ್ ವಾಟರ್ ಇಂದ. ಮ್ಯಾಕ್ಸಿಮಮ್ ರೋಡ್ ಎಲ್ಲ ಹಾಳಾಗೋದು ಮಳೆ ನೀರಿನಿಂದಾನೆ. ಸೊ ಈಗ ಪಾಲಿ ಬ್ಲೆಂಡ್ ಅಲ್ಲಿ ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಇದೆ ಅಂದ್ರೆ, ಆ ಟಾರ್ ರೋಡ್ ಪಾಲಿ ಬ್ಲೆಂಡ್ ಯೂಸ್ ಮಾಡಿಕೊಂಡು ರೋಡ್ ಮಾಡಿದಾರಲ್ಲ, ಅದರಲ್ಲೂ ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಹೆಚ್ಚಾಗುತ್ತೆ. ವಾಟರ್ ರಿಪೆಲಿಂಗ್ ಎಬಿಲಿಟಿ ಆಫ್ ರೋಡ್ ಈಸ್ ಇನ್ಕ್ರೀಸ್ಡ್, or we can say life of road is increased. So ಈ ಮೆಥಡ್ ಅನ್ನ ಫಾಲೋ ಮಾಡಿಕೊಂಡು ಇನ್ ದಿ ಇಯರ್ 2002, 2002ನೇ ವರ್ಷದಲ್ಲಿ ಅಹ್ಮದ್ ಖಾನ್ ಲೇಡ್ 40 ಕಿಲೋಮೀಟರ್ಸ್ ಆಫ್ ರೋಡ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ಸರಿ ಸುಮಾರು 40 ಕಿಲೋಮೀಟರ್ ರೋಡ್ ಅನ್ನ ಈ ಮೆಥಡ್ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಯಾವ ವರ್ಷ? 2002, ಆಸ್ ಪರ್ ದಿ NCERT. ನಾನು ಡೇಟಾ ಹೇಳ್ತಾ ಇದ್ದೀನಿ. ದ ನೆಕ್ಸ್ಟ್, ಇದು ಈ ಕೆಲಸನ ಅಹ್ಮದ್ ಖಾನ್ ಹೆಂಗ್ ಮಾಡಿದ್ರು? ಹಿ ಪ್ರೂವ್ಡ್ ದಿಸ್ ವಿತ್ RV ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಈ ಎರಡರ ಸಹಾಯದಿಂದ ಅಹ್ಮದ್ ಖಾನ್ ಈ ಕೆಲಸ ಮಾಡಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ಈಗ ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ರೀಸೈಕಲ್ ಮಾಡೋದ್ರಿಂದ ರೋಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಯ್ತು. ಅಂಡ್ ರ್ಯಾಗ್ ಪಿಕರ್ಸ್ ಇರ್ತಾರಲ್ಲ, ಈ ವೇಸ್ಟ್ ಮಟೀರಿಯಲ್ ಅಥವಾ ಪ್ಲಾಸ್ಟಿಕ್ ವೇಸ್ಟ್ ಮಟೀರಿಯಲ್ ಕಲೆಕ್ಟ್ ಮಾಡುವ ಜನ ಇರ್ತಾರಲ್ಲ, ಇವನ್ ಅವರ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಗಿದೆ. ಹೆಂಗ್ ನೋಡಿ, ರ್ಯಾಗ್ ಪಿಕರ್ಸ್ ಅರ್ಲಿಯರ್ ದೇ ಗೆಟಿಂಗ್ ಪ್ರೈಸ್ ಆಫ್ 40 ಪೈಸಾ ಪರ್ ಕಿಲೋಗ್ರಾಮ್ ಆಫ್ ಪ್ಲಾಸ್ಟಿಕ್ ವೇಸ್ಟ್. 1 ಕಿಲೋಗ್ರಾಮ್ ಪ್ಲಾಸ್ಟಿಕ್ ವೇಸ್ಟ್ ಕಲೆಕ್ಟ್ ಮಾಡಿ ಕೊಟ್ಟರೆ ಅವರಿಗೆ 40 ಪೈಸಾ ಸಿಗ್ತಿತ್ತು. ಬಟ್ ಅಹ್ಮದ್ ಖಾನ್ ಹಿ ಸ್ಟಾರ್ಟೆಡ್ ಆಫರಿಂಗ್
6 ರೂಪಿ ಪರ್ ಕಿಲೋಗ್ರಾಮ್ ಆಫ್ ಪ್ಲಾಸ್ಟಿಕ್ ವೇಸ್ಟ್. 1 ಕಿಲೋಗ್ರಾಮ್ ಪ್ಲಾಸ್ಟಿಕ್ ವೇಸ್ಟ್ ಕಲೆಕ್ಟ್ ಮಾಡಿ ತಂದು ಕೊಟ್ರೆ ಅವರಿಗೆ ಅಹಮದ್ ಖಾನ್ 6 ರೂಪಾಯಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಏನಾಯ್ತು, ಒಂದು ರ್ಯಾಗ್ ಪಿಕರ್ಸ್ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಯ್ತು. ನೆಕ್ಸ್ಟ್ ಅಗ್ರೋಕೆಮಿಕಲ್ಸ್ ಅಂಡ್ ದೇರ್ ಇಫೆಕ್ಟ್ ನೋಡೋಣ. ಹಿಂದೆ ಅಗ್ರೋಕೆಮಿಕಲ್ಸ್ ಅಂಡ್ ದೇರ್ ಇಫೆಕ್ಟ್ ಫಸ್ಟ್ ನಾವು ನೋಡಬೇಕಾಗಿದೆ. ಈ ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚಿಗೆ ಕೆಮಿಕಲ್ಸ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಹೋದ್ರೆ ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. So what are the different type of soil pollution? Mainly there are 3 types of soil pollution. They are positive soil pollution, negative soil pollution, and one more is a neutral soil pollution ಅಂತ ಹೇಳ್ತೀವಿ. ಪಾಸಿಟಿವ್ ಸಾಯಿಲ್ ಪೊಲ್ಯೂಷನ್ ಅಂದ್ರೆ ಅಲ್ಲಿ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಇದೆ, ಸಾಯಿಲ್ ಪ್ರೊಡಕ್ಟಿವಿಟಿ ಅಥವಾ ಸಾಯಿಲ್ ಫರ್ಟಿಲಿಟಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಡ್ಯೂ ಟು ದ ಅಡಿಷನ್ ಆಫ್ ಕೆಮಿಕಲ್ಸ್ ಆರ್ ಪೆಸ್ಟಿಸೈಡ್ಸ್. ನಾವು ಹೆಚ್ಚಿಗೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೆಮಿಕಲ್ಸ್ ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಹೋದ್ರೆ ಸಾಯಿಲ್ pH ವೇರಿಯೇಷನ್ ಆಗುತ್ತೆ, ಸಾಯಿಲ್ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ನೆಗೆಟಿವ್ ಸಾಯಿಲ್ ಪೊಲ್ಯೂಷನ್ ಎಂದು ಕೂಡ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಹೆಂಗೆ? ಡ್ಯೂ ಟು ದಿ ಲಾಸ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್, ಎಕ್ಸೆಸ್ ವಾಟರ್, ನೀರು ಅಲ್ಲೇ ಹರಿಸೋದ್ರಿಂದ, ಅಥವಾ ಫ್ಲಡ್ ವಾಟರ್ ಇಂದ, ಅಥವಾ ಯಾವುದಾದ್ರೂ ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋದಂದ್ರೆ ಟಾಪ್ ಲೇಯರ್ ಸಾಯಿಲ್ ಇದೆಯಲ್ಲ ಅದು ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಟಾಪ್ ಲೇಯರ್ ಆಫ್ ಸಾಯಿಲ್, ದ ಆರ್ಗ್ಯಾನಿಕ್ ರಿಚ್ ಟಾಪ್ ಲೇಯರ್ ಆಫ್ ಸಾಯಿಲ್ ಇದೆಯಲ್ಲ ಅದು ಡಿಕ್ರೀಸ್ ಆಗ್ತಾ ಹೋದ್ರೆ, ಅದು ಲಾಸ್ ಆಗ್ತಾ ಹೋದ್ರೆ ದಟ್ ಇಸ್ ಎ ನೆಗೆಟಿವ್ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಅಂಡ್ ನ್ಯೂಟ್ರಲ್ ಸಾಯಿಲ್ ಪೊಲ್ಯೂಷನ್ ಇಸ್ ನಥಿಂಗ್ ಬಟ್ ಇಲ್ಲೂ ಕೂಡ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ದಟ್ ಈಸ್ ಡಂಪಿಂಗ್ ಆಫ್ ಗಾರ್ಬೇಜಸ್. ಒಂದು ಏರಿಯಾ ಇದೆ, ಅಲ್ಲಿ ಹೋಗಿ ಎಲ್ಲ ಗಾರ್ಬೇಜ್ ಅನ್ನ ಡಂಪ್ ಮಾಡ್ತಾ ಇದ್ವಿ. ಗಾರ್ಬೇಜ್ ಅನ್ನು ತರೋದು ಡಂಪ್ ಮಾಡೋದು, ಗಾರ್ಬೇಜ್ ಅನ್ನು ತರೋದು ಡಂಪ್ ಮಾಡೋದು. ಪ್ರತಿಯೊಂದು ದೊಡ್ಡ ದೊಡ್ಡ ಸಿಟಿಗಳು ನೋಡಿದ್ರೆ ಇದು ಸಿಟಿ ಹೊರಗಡೆ ಅಂತ ಒಂದು ಗಾರ್ಬೇಜ್ ಡಂಪಿಂಗ್ ಏರಿಯಾ ಇರುತ್ತೆ. ಈಗ ಹೈಲಿ ಟಾಕ್ಸಿಕ್ ಕೆಮಿಕಲ್ಸ್ ಎಲ್ಲ ಹೋಗಿ ಎಲ್ಲ ಡಂಪ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಆಯ್ತು, ಎನಿ ಟಾಕ್ಸಿಕ್ ಕೆಮಿಕಲ್ಸ್ ಆಯ್ತು, ಅದೆಲ್ಲ ಆ ಏರಿಯಾದಲ್ಲಿ ಹೋಗಿ ಡಂಪ್ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಸಾಯಿಲ್ ಫರ್ಟಿಲಿಟಿನೇ ಹೋಗಿಬಿಡುತ್ತೆ, ಆ ಸಾಯಿಲ್ ಫರ್ಟಿಲಿಟಿನೇ ಲೂಸ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಮತ್ತೆ ಆ ಸಾಯಿಲ್ ಅಲ್ಲಿ ನಾವು ಏನು ಗ್ರೋಯೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಡ್ ಆ ಸಾಯಿಲ್ ಅನ್ನು ಯಾವುದಕ್ಕೂ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಟ್ ಇಸ್ ಎ ನ್ಯೂಟ್ರಲ್ ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಕೇಸ್ ಸ್ಟಡಿ ಆಫ್ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು? ಇದು ಸಾವಯವ ಕೃಷಿ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ದಟ್ ಇಸ್ ಎ ಸಾವಯವ ಕೃಷಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸೈಕ್ಲಿಕಲ್ ಪ್ರೊಸೆಸ್, ಜೀರೋ ವೇಸ್ಟ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೈಕ್ಲಿಕ್ ಪ್ರೊಸೆಸ್ ಅಂಡ್ ಜೀರೋ ವೇಸ್ಟ್ ಪ್ರೊಸೆಸ್. ಸೈಕ್ಲಿಕ್ ಪ್ರೊಸೆಸ್, ಜೀರೋ ವೇಸ್ಟ್ ಪ್ರೊಸೆಸ್ ಅಂದ್ರೆ ಏನು? ಯೂಶುವಲಿ ವಾಟ್ ಎವರ್ ದ ವೇಸ್ಟ್ ಜನರೇಟೆಡ್ ಇನ್ ಒನ್ ಪ್ರೊಸೆಸ್, the waste generated in one process is used as a nutrient or raw material for another process. So ultimately ಒಂದು ಪ್ರೊಸೆಸ್ ಅಲ್ಲಿ ಜನರೇಟ್ ಆಗಿರುವಂತಹ ವೇಸ್ಟ್ ಅನ್ನ ಬೇರೆ ಪ್ರೊಸೆಸ್ಗೆ ಅದನ್ನ ನ್ಯೂಟ್ರಿಯೆಂಟ್ ಅಥವಾ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ಎಂಡ್ ಅಲ್ಲಿ ಯಾವುದೇ ವೇಸ್ಟ್ ಜನರೇಟೇ ಆಗೋದಿಲ್ಲ. ದಟ್ ಇಸ್ ಜೀರೋ ವೇಸ್ಟ್ ಪ್ರೊಸೆಸ್ ಅಂತ ಹೇಳ್ತೀವಿ. ಮತ್ತೆ ವೇಸ್ಟ್ ಆಫ್ ಒನ್ ಪ್ರೊಸೆಸ್ ಇಸ್ ಯೂಸಿಂಗ್ ಫಾರ್ ಅನದರ್ ಪ್ರೊಸೆಸ್ ಆಸ್ ಎ ರಾ ಮೆಟೀರಿಯಲ್, ಅಂದ್ರೆ ಅಲ್ಲಿ ಸೈಕ್ಲಿಕ್ ಪ್ರೊಸೆಸ್ ಆಗ್ತಾ ಹೋಗ್ತಾ ಇದೆ. So therefore it is a integrated organic farming, we can say it is a cyclical process ಅಂತ ಹೇಳ್ತೀವಿ. Best example is cattle farming. ಡೈರಿ ಪರ್ಪಸ್ ಕ್ಯಾಟಲ್ ಫಾರ್ಮಿಂಗ್ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಕ್ಯಾಟಲ್ ಎಕ್ಸ್ಕ್ರೀಟರಿ ವೇಸ್ಟ್ ಬರುತ್ತೆ, ಕ್ಯಾಟಲ್ ಎಕ್ಸ್ಕ್ರೀಟಾ ಆರ್ ಎಕ್ಸ್ಕ್ರೀಟರಿ ವೇಸ್ಟ್ ಇದೆಯಲ್ಲ, ದಟ್ ಈಸ್ ಯೂಸ್ಡ್ ಆಸ್ ಎ ಮ್ಯಾನ್ಯೂರ್ ಫಾರ್ ಕ್ರಾಪ್. ಅಗ್ರಿಕಲ್ಚರ್ ಕ್ರಾಪ್ಗೆ ಅದನ್ನ ದನಗಳ ಸೆಗಣಿ ಅಂತ ಹೇಳ್ತೀವಿ. ದನಗಳ ಸೆಗಣಿಯನ್ನ ನಾವು ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ತೀವಿ, ಗೊಬ್ಬರ ಆಗಿ ಯೂಸ್ ಮಾಡ್ತೀವಿ ಕ್ರಾಪ್ ಫೀಲ್ಡ್ಗೆ. ನೆಕ್ಸ್ಟ್ ಆಮೇಲೆ ಕ್ರಾಪ್ ಅಲ್ಲಿ ಒಂದು ಬೆಳೆ ಬಂದ ಮೇಲೆ, ಬೆಳೆ ಹಾರ್ವೆಸ್ಟಿಂಗ್ ಆದ ತಕ್ಷಣ, ಓಕೆ, ಆ ಬೆಳೆಯ ರಾಶಿ ಅಂತೇಳಿ ರಾಶಿ ಮಾಡಿದ ತಕ್ಷಣ ಅದರಿಂದ ಬರುವಂತ ರೆಸಿಡ್ಯೂಸ್ ಇರುತ್ತಲ್ಲ, ದ ಕ್ರಾಪ್ ರೆಸಿಡ್ಯೂಸ್ ಯೂಸ್ಡ್ ಫಾರ್ ದಿ ಫಾರ್ಮಿಂಗ್ ಬಯೋಗ್ಯಾಸ್ ಅಂಡ್ ಬಯೋ ಫರ್ಟಿಲೈಸರ್ಸ್. ಆ ಕ್ರಾಪ್ ರೆಸಿಡ್ಯೂ ಇದೆಯಲ್ಲ, ಆ ಕ್ರಾಪ್ ರೆಸಿಡ್ಯೂ ಅನ್ನ ಬಯೋಗ್ಯಾಸ್ ಪ್ರೊಡಕ್ಷನ್ಗಾಗಿ ಯೂಸ್ ಮಾಡಬಹುದು ಅಥವಾ ಅದನ್ನೇ ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡಬಹುದು. ಸೊ ಈ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಅಲ್ಲಿ ಸೈಕ್ಲಿಕ್ ಪ್ರೊಸೆಸ್ ಆಗ್ತಾ ಇದೆ. So that we can say integrated organic farming. It is a zero waste process and cyclic process. And this method is using properly as per the NCERT data. ನಾನು NCERT data ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. As per the NCERT data, this integrated organic farming, the such method performed by, there is a farmer Ramesh Chandra Dagar. He is from farmer Sonipat, Haryana. ನೆಕ್ಸ್ಟ್ ಇವ್ರು ಏನ್ ಮಾಡಿದ್ದಾರೆ, ಈ ರೀತಿ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಾಲೆಜ್ ಅನ್ನ ಎಲ್ಲರಿಗೂ ತಿಳಿಸಿ ಹೇಳಬೇಕು ಅಂತ ಹಿ ಫಾರ್ಮ್ಡ್ ಎ ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್. ಇವರೊಂದು ಕ್ಲಬ್ ಸ್ಟಾರ್ಟ್ ಮಾಡಿದ್ದಾರೆ, ದಟ್ ಇಸ್ ಒಂದು ಸಂಸ್ಥೆ, ಓಕೆ, ಅಂಡ್ ವಿತ್ ಎ ನೇಮ್ ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್ ವಿತ್ ಎ ಮೆಂಬರ್ ಆಫ್ 5,000. ಎವ್ರಿಥಿಂಗ್ ಇಟ್ ಇಸ್ ಆನ್ ದಿ ಬೇಸಿಸ್ ಆಫ್ NCERT ಡೇಟಾ ನಾನು ಹೇಳ್ತಾ ಇದ್ದೀನಿ.
ಸೊ 5000 ಮೆಂಬರ್ಸ್ ಕಂಟೈನಿಂಗ್ ಒಂದು ಕ್ಲಬ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ದ ನೇಮ್ ಆಫ್ ದಟ್ ಕ್ಲಬ್ ಈಸ್ ಹರಿಯಾಣ ಕಿಸಾನ್ ವೆಲ್ಫೇರ್ ಕ್ಲಬ್. ಯಾರು ಸ್ಟಾರ್ಟ್ ಮಾಡಿದ್ದಾರೆ? ರಮೇಶ್ ಚಂದ್ರ ದಾಗರ್, ಫಾರ್ಮರ್ ಆಫ್ ಸೋನಿಪತ್, ಹರಿಯಾಣ ಸ್ಟೇಟ್. ರೇಡಿಯೋ ಪೊಲ್ಯೂಷನ್ ನೋಡೋಣ. Radioactive pollution is also one of the important dangerous and harmful pollution. So, ಇಲ್ಲಿ radioactive pollution in the mainly two problems associated with usage of this nuclear energy. Nuclear power plant ಇರುತ್ತಲ್ಲ, ಅವೆಲ್ಲ ರೇಡಿಯೋಆಕ್ಟಿವ್ ರೇಸ್ ಅನ್ನ ರಿಲೀಸ್ ಮಾಡ್ತಿರುತ್ತೆ. ಅಷ್ಟೇ ಅಲ್ಲ, ಇವನ್ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆದರೆ, ಐ ಥಿಂಕ್ ದ ಟು ಇನ್ಸಿಡೆಂಟ್ ಆಫ್ ದಿಸ್ ವರ್ಲ್ಡ್ ಹಿಸ್ಟ್ರಿ ನೀವು ಕೇಳಿರ್ಬೋದು. ಒಂದು ಹಿರೋಶಿಮಾ ಅಂಡ್ ನಾಗಾಸಾಕಿ. ಓಕೆ, ಸೊ ದೇ ಕಮ್ ಅಕ್ರಾಸ್ ವಿತ್ ದಿ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್. ಸೊ ಅದರಿಂದ ಕೂಡ ಬಹಳಷ್ಟು ರೇಡಿಯೋಆಕ್ಟಿವ್ ಪೊಲ್ಯೂಷನ್ ಆಯಿತು. ಓಕೆ, ಸೊ ಈ ರೀತಿ ನ್ಯೂಕ್ಲಿಯರ್ ಎನರ್ಜಿ ಯೂಸ್ ಮಾಡೋದ್ರಿಂದ ಎರಡು ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗುತ್ತೆ. ದ ಟೂ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ದಿ ಯೂಸೇಜ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಒಂದು, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಆಕ್ಸಿಡೆಂಟಲ್ ಲೀಕೇಜ್ ಆಗ್ತಿರುತ್ತೆ. ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇಂದ ಆಕ್ಸಿಡೆಂಟಲ್ ಲೀಕೇಜ್ ಆಗುತ್ತೆ. ಅದಕ್ಕೆ ಒಂದು ಎರಡು ಇನ್ಸಿಡೆಂಟ್ಗಳು. ಒಂದು 3 ಮೈಲ್ ಐಲ್ಯಾಂಡ್ ಆಫ್ ಯುನೈಟೆಡ್ ಸ್ಟೇಟ್ಸ್, ಅಲ್ಲಿ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಆಕ್ಸಿಡೆಂಟಲ್ ಲೀಕೇಜ್ ಆಗಿತ್ತು. ದೆನ್ ಚೆರ್ನೋಬಿಲ್ ಇನ್ಸಿಡೆಂಟ್ ಆಫ್ ರಷ್ಯಾ. ಚೆರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇದೆಯಲ್ಲ, ಮುಂಚೆ ಅದು USSR ಅಥವಾ ರಷ್ಯಾದಲ್ಲಿತ್ತು, ಬಟ್ ರೈಟ್ ನೌ ಇಟ್ ಈಸ್ ಇನ್ ದಿ ಉಕ್ರೇನ್. ಚೆರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್. ಓಕೆ, ದ ನೆಕ್ಸ್ಟ್, ಇವನ್ ಡಿಸ್ಪೋಸಲ್ ಆಫ್ ನ್ಯೂಕ್ಲಿಯರ್ ವೇಸ್ಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಹೆಕ್ಟಿಕ್ ಪ್ರಾಬ್ಲಮ್. ಈಗ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಲ್ಲಿ ವೇಸ್ಟ್ ಜನರೇಟ್ ಆಗುತ್ತೆ, ಅದರಲ್ಲೂ ಕೂಡ ರೇಡಿಯೋಆಕ್ಟಿವ್ ಮೆಟಲ್ಸ್ ಇರುತ್ತೆ. ಅದನ್ನ ಡಿಸ್ಪೋಸ್ ಹೆಂಗ್ ಮಾಡಬೇಕು? ಯೂಶುವಲಿ ಈಗ ಪ್ರೆಸೆಂಟ್ ಮೆಥಡ್ ಏನು ಫಾಲೋ ಮಾಡ್ತಾರೆ ನೋಡಿ. ಇಟ್ ಈಸ್ ಕೆಪ್ಟ್ ಇನ್ ಎ ಕಂಟೈನರ್, ಲಾರ್ಜ್ ಕಂಟೈನರ್, ಅಂಡ್ ಇಟ್ ಇಸ್ ಬರೀಡ್ ಇನ್ 500 ಮೀಟರ್ ಡೀಪ್ ಸಾಯಿಲ್ ಲೇಯರ್. ಆಲ್ಮೋಸ್ಟ್ 500 ಮೀಟರ್ ಡೀಪ್ ಸಾಯಿಲ್ ಲೇಯರ್ ಅಲ್ಲಿ ಅದನ್ನ ಬರಿ ಮಾಡ್ತಾರೆ. ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಮೆಥಡ್, ಬಟ್ ಅದು ಬಿಟ್ಟು ಬೇರೆ ಯಾವುದೇ ನಮಗೆ ಮೆಥಡ್ ಗೊತ್ತಿಲ್ಲ. ಸೊ ದೇರ್ ಫೋರ್ ದೀಸ್ ರೇಡಿಯೋಆಕ್ಟಿವ್ ವೇಸ್ಟ್ ಆರ್ ಬರೀಡ್ ಇನ್ 500 ಮೀಟರ್ ಡೀಪ್ ಲೇಯರ್, ಡೀಪ್ ಸಾಯಿಲ್ ಆರ್ ಇವನ್ ವಾಟರ್ ಬಾಡೀಸ್. ನೆಕ್ಸ್ಟ್, greenhouse effect or global warming. What is this greenhouse effect or global warming? Considered here there is a one earth, here it is a earth is there. Idu earth ide, okay, and this part is a earth atmosphere. Idu white color ideyala, idu upper surface of the earth, and this is the earth atmosphere ide. Here there is a sun is present. Sun ಇಂದ sunlight ಬರುತ್ತೆ, ಅದರಲ್ಲಿ ಬೇರೆ ಬೇರೆ ತರಹದ ರೇಸ್ ಬರುತ್ತೆ. UV rays ಇರುತ್ತೆ, visible rays ಇರುತ್ತೆ. Especially we have to focus on the UV rays. So UV rays are the short radiation rays irutte. So sun inda short wave solar radiations release agutte, and in that 25% of short wave solar radiations they directly hit to the earth's surface. Many are they reflect back, but in that the few short wave radiation rays they hit directly to the earth's surface, and among them these short wave radiations they are reflect back to the earth atmosphere and they convert into a long wave radiation rays. Short wave radiation rays enagutte, they are reflect back and they absorbed by the gases of earth atmosphere. Earth atmosphere allirunta gases galu ಆ short wave radiation rays ಅನ್ನು absorb ಮಾಡ್ಕೊಳ್ಳುತ್ತೆ, and short wave radiations are converted into long wave radiation rays. ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ನೋಡಿ, ಇಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಶಾರ್ಟ್ ವೇವ್ ಸೋಲಾರ್ ರೇಡಿಯೇಷನ್ಸ್ ದ ರಿಫ್ಲೆಕ್ಟೆಡ್ ಫ್ರಮ್ ದಿ ಅರ್ತ್ ಸರ್ಫೇಸ್ ಅಂಡ್ ಕನ್ವರ್ಟೆಡ್ ಇನ್ ಟು ಲಾಂಗ್ ವೇವ್ ರೇಡಿಯೇಷನ್ ಇನ್ ಅರ್ತ್ ಅಟ್ಮಾಸ್ಫಿಯರ್, ಅಂಡ್ ದೀಸ್ ಲಾಂಗ್ ವೇವ್ ರೇಡಿಯೇಷನ್ಸ್ ವೇರ್ ಅಬ್ಸಾರ್ಬ್ಡ್ ಬೈ ಗ್ಯಾಸಸ್. ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿಂತ ಗ್ಯಾಸಸ್ಗಳು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಅರ್ತ್ ಅಟ್ಮಾಸ್ಫಿಯರ್ ಹೀಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂಡ್ ದೀಸ್ ಗ್ಯಾಸಸ್ ಆರ್ ನೌನ್ ಆಸ್ ಎ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಲಾಂಗ್ ವೇವ್ ರೇಡಿಯೇಷನ್ ರೇಸ್ಗಳನ್ನು ಅಬ್ಸಾರ್ಬ್ ಮಾಡೋದ್ರಿಂದ ಅರ್ತ್ ಅಟ್ಮಾಸ್ಫಿಯರ್ ಹೀಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂಡ್ ದೀಸ್ ಗ್ಯಾಸಸ್ ಆರ್ ನೋನ್ ಆಸ್ ಲಾಂಗ್ ವೇವ್ ರೇಡಿಯೇಷನ್ ರೇಸ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಗ್ಯಾಸಸ್ ಇದೆಯಲ್ಲ, ದೀಸ್ ಗ್ಯಾಸಸ್ ಆರ್ ನೋನ್ ಆಸ್ ಎ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಗ್ರೀನ್ ಹೌಸ್ ಗ್ಯಾಸಸ್ ಹೆಂಗೆ ಹೆಲ್ಪ್ಫುಲ್ ಇದೆ ಮತ್ತೆ ಹೆಂಗೆ ಹಾರ್ಮ್ಫುಲ್ ಇದೆ ನೋಡಿ. The greenhouse gases they help to maintain mean annual temperature of earth atmosphere as about 15 degrees Celsius. Greenhouse gases ಇದೆ, ಅದಕ್ಕಾಗಿ earth atmosphere mean annual earth atmospheric temperature ಇದೆಯಲ್ಲ, it is about 15 degrees Celsius ಇದೆ because of presence of greenhouse gases. If the greenhouse gases were absent, ಈ greenhouse gases ಗಳು absent ಇದ್ರೆ, then the mean annual temperature of earth dropped down to -18 degrees Celsius.
ಗ್ರೀನ್ ಹೌಸ್ ಗ್ಯಾಸಸ್ ಇಲ್ಲದೆ ಇದ್ರೆ ಅರ್ತ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಆಲ್ಮೋಸ್ಟ್ -18°C ಬಂದ್ಬಿಡುತ್ತೆ ಮೀನ್ ಆನ್ಯುವಲ್ ಟೆಂಪರೇಚರ್. ಸೊ -18°C ಅಲ್ಲಂತೂ ಯಾವುದೇ ಆರ್ಗಾನಿಸಮ್ ಸರ್ವೈವ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರೆಸೆನ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಆನ್ ದಿ ಅರ್ತ್ ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ದ ಪ್ರಾಬ್ಲಮ್ ಏನಾಗ್ತಾ ಇದೆ ನೋಡಿ, ಈಗ ಡ್ಯೂ ಟು ದಿ ಹ್ಯೂಮನ್ ಆಕ್ಟಿವಿಟಿಯಿಂದ ಈ ಗ್ರೀನ್ ಹೌಸ್ ಗ್ಯಾಸಸ್ ಇದೆಯಲ್ಲ, ದ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಈಸ್ ಇನ್ಕ್ರೀಸಿಂಗ್. ಗ್ರೀನ್ ಹೌಸ್ ಗ್ಯಾಸಸ್ ಕಾನ್ಸಂಟ್ರೇಷನ್ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಬಿಕಾಸ್ ದೀಸ್ ಗ್ರೀನ್ ಹೌಸ್ ಗ್ಯಾಸಸ್ ದೇ ಅಬ್ಸಾರ್ಬ್ ದಿ ಲಾಂಗ್ ವೇವ್ ರೇಡಿಯೇಷನ್ಸ್ ಅಂಡ್ ದೇ ಕೀಪ್ ದಿ ಅರ್ತ್ ಸರ್ಫೇಸ್ ಆಸ್ ಎ ಹೀಟ್ ಆರ್ ದೇ ಟ್ರೈ ಟು ರೈಸ್ ದಿ ಟೆಂಪರೇಚರ್ ಆಫ್ ಅರ್ತ್ ಅಟ್ಮಾಸ್ಫಿಯರ್. ಸೊ ಅರ್ತ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. And that we can say it is a slowly earth temperature increase ಆಗ್ತಾ ಇದೆ. That we can say it is a global warming due to increased concentration of greenhouse gases or ಇದನ್ನ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ದೀಸ್ ಆರ್ ದಿ 4 ಮೇಜರ್ ಗ್ಯಾಸಸ್. ಇದು 4 ಮೇಜರ್ ಗ್ಯಾಸಸ್ ಇದೆ. ದೇ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಗ್ರೀನ್ ಹೌಸ್ ಇಫೆಕ್ಟ್. ವಾಟ್ ಆರ್ ದೇ? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್ ಅಂಡ್ ನೈಟ್ರೋಜನ್ ಆಕ್ಸೈಡ್, ಡೈನೈಟ್ರೋಜನ್ ಆಕ್ಸೈಡ್ ಅಂತ ಹೇಳ್ತೀವಿ. 60% ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಸ್ಪಾನ್ಸಿಬಲ್ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್ಗೆ ಮೇನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಯಾವ್ಯಾವ ಗ್ಯಾಸಿಂದ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ ನೋಡಿ. ಕಾರ್ಬನ್ ಡೈಆಕ್ಸೈಡ್ 60% ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ದೆನ್ ಮೀಥೇನ್ 20% ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. CFC ದಟ್ ಇಸ್ ಕ್ಲೋರೋಫ್ಲೋರೋಕಾರ್ಬನ್ ಅಂತ ಹೇಳ್ತೀವಿ, 14% ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಅಂಡ್ ಡೈನೈಟ್ರೋಜನ್ ಆಕ್ಸೈಡ್ ದಟ್ ಇಸ್ 6% ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ನಾನೀಗ ಇಮೇಜ್ ತೋರಿಸಿದ್ನಲ್ಲ ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಸನ್ ಇದೆ, ಕೆಲವೊಂದು ವೇವ್ಸ್ ಡೈರೆಕ್ಟ್ಲಿ ಅರ್ತ್ ಸರ್ಫೇಸ್ಗೆ ಹಿಟ್ ಆಗುತ್ತೆ ಅಂಡ್ ಫ್ಯೂ ಆಫ್ ದೆಮ್ ದೀಸ್ ರೇಸ್ ಆರ್ ದೇ ಬೌನ್ಸ್ ಬ್ಯಾಕ್. ದೆನ್ ಇನ್ ದಟ್ ಫ್ಯೂ ವೇರ್ ದೇ ರಿಫ್ಲೆಕ್ಟ್ಸ್ ವಿದ್ ಇನ್ ದಿ ಅರ್ತ್ ಅಟ್ಮಾಸ್ಫಿಯರ್. ಈ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂಡ್ ದೀಸ್ ಶಾರ್ಟ್ ವೇವ್ solar radiations they convert into a long wave radiations and these long wave radiations were absorbed by atmospheric gases and these gases are known as the greenhouse gases ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ ಬರುತ್ತೆ, ಈ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಅರ್ತ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ, ಇನ್ಕ್ರೀಸ್ ಆಗ್ತಾ ಇದ್ರೆ ಅದನ್ನ ಆ ಇಫೆಕ್ಟ್ ಅನ್ನ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಎಂತ ಕೇಳಿದ್ದಾರೆ. ವೈ ದೇ ರೆಫರ್ಡ್ ದಿಸ್ ಗ್ರೀನ್ ಹೌಸ್ ನೇಮ್? ಯೂಶಲಿ ಫಾರ್ಮರ್ಸ್ ನೋಡಿರ್ಬೋದು, ಫಾರ್ಮರ್ಸ್ ಟು ಗೆಟ್ ದಿ ಮೋರ್ ಈಲ್ಡ್ ಅವರು ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ ಅಂತ ಇರುತ್ತೆ. To get the more and more yield from the agriculture crops, they maintain the poly house ಅಥವಾ ಗ್ರೀನ್ ಹೌಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಮತ್ತೆ ಈ ಗ್ರೀನ್ ಹೌಸ್ ಅಲ್ಲಿ ಪ್ಲಾಂಟ್ಸ್ ಗಳನ್ನ ಗ್ರೋತ್ ಮಾಡ್ತಾರೆ. ದೇ ಗ್ರೋ ದಿ ಪ್ಲಾಂಟ್ಸ್ ಇನ್ ದಿ ಗ್ರೀನ್ ಹೌಸಸ್ ಟು ಗೆಟ್ ದಿ ಮೋರ್ ಈಲ್ಡ್. ಗ್ರೀನ್ ಹೌಸ್ ಗಳಲ್ಲಿ ಪ್ಲಾಂಟ್ಸ್ ಗಳನ್ನ ಗ್ರೋ ಮಾಡ್ತಿರ್ತಾರೆ. ಇದಕ್ಕೆ ಕಂಟ್ರೋಲ್ಡ್ ಟೆಂಪರೇಚರ್ ಸಪ್ಲೈ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎಲ್ಲವೂ ಕಂಟ್ರೋಲ್, ಇವನ್ ವಾಟರ್ ಕೂಡ ಕಂಟ್ರೋಲ್ ಅಲ್ಲೇ ಸಪ್ಲೈ ಮಾಡ್ತಿರ್ತಾರೆ. ಬಟ್ ಏನಾಗುತ್ತಂದ್ರೆ ಆಸ್ ದೀಸ್ ಪ್ಲಾಂಟ್ಸ್ ದೇ ವಿಲ್ ರಿಸ್ಪೈರ್ ಮೋರ್ ಅಂಡ್ ಮೋರ್, ಅವುಗಳಲ್ಲಿ ಹೆಚ್ಚಿಗೆ ರೆಸ್ಪಿರೇಷನ್ ಆಗ್ಲಿಕ್ಕೆ ಶುರು ಆದ್ರೆ ಅದು ಹೆಂಗೆ ಗ್ರೋತ್ ಆಗುತ್ತಿರುತ್ತೆ, ಅವುಗಳಲ್ಲಿ ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಾದ್ರೆ ಅಲ್ಟಿಮೇಟ್ಲಿ ಟೆಂಪರೇಚರ್ ಕೂಡ ರೈಸ್ ಆಗುತ್ತೆ. ಈ ಗ್ರೀನ್ ಹೌಸ್ ಏರಿಯಾದಲ್ಲಿ ಟೆಂಪರೇಚರ್ ಕೂಡ ರೈಸ್ ಆಗುತ್ತೆ. ಅದರಿಂದ ಪ್ಲಾಂಟ್ಸ್ಗಳು ಡೆತ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಅದೇ ಸೇಮ್ ಪ್ರಾಬ್ಲಮ್ ಇಲ್ಲಿ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲೂ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಅರ್ತ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ತಿದೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಸಿಮಿಲರ್ ಟು ಲೈಕ್ ದಟ್ ಆಫ್ ದಿ ಗ್ರೀನ್ ಹೌಸ್ ಪ್ರಾಬ್ಲಮ್. ಸೊ ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್, ಇಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಇಂದ ಏನು ಎಫೆಕ್ಟ್ ಇದೆ? ಪಾಸಿಟಿವ್ ಇಫೆಕ್ಟ್ ಅಂಡ್ ನೆಗೆಟಿವ್ ಇಫೆಕ್ಟ್ ಎರಡು ಇದೆ. ನಾವು ಒನ್ ಬೈ ಒನ್ ನೋಡೋಣ. ಪಾಸಿಟಿವ್ ಇಫೆಕ್ಟ್ ಅಂದ್ರೆ ಬೆನಿಫಿಟ್ ಏನಿದೆ? ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಅರ್ತ್ ಟೆಂಪರೇಚರ್ ಆನ್ ಅನ್ ಎವರೇಜ್ ಅರ್ತ್ ಟೆಂಪರೇಚರ್ ಇನ್ಕ್ರೀಸ್ ಆಗೋದು. ಒಂದು ಕಾರ್ಬನ್ ಡೈಆಕ್ಸೈಡ್ ಫರ್ಟಿಲೈಸೇಷನ್ ಇಫೆಕ್ಟ್ ಅಂತ ಹೇಳ್ತೀವಿ. ವಾಟ್ ಇಟ್ ಈಸ್? ಹೆಂಗಾಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್? ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ನಾವೇನು ಕನ್ಸಿಡರ್ ಮಾಡೋಣ, ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ. ವಿ ಆರ್ ಇಗ್ನೋರಿಂಗ್ ಅಬೌಟ್ ದಿ ಟೆಂಪರೇಚರ್ ಅನ್ನ ಇಗ್ನೋರ್ ಮಾಡೋಣ. ಸೊ ಆಸ್ ದಿ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಅಪ್ ಟು ದಿ 450 parts per million. 450 parts per million ವರೆಗೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ದ ರೇಟ್ ಆಫ್ ಫೋಟೋಸಿಂಥೆಸಿಸ್ ಇನ್ಕ್ರೀಸಸ್, ಎಸ್ಪೆಷಲಿ ಇನ್ ದಿ C3 ಪ್ಲಾಂಟ್ಸ್. ಸೊ ರೇಟ್ ಆಫ್ ಫೋಟೋಸಿಂಥೆಸಿಸ್ C3 ಪ್ಲಾಂಟ್ಸ್ ಅಥವಾ ಕೆಲ್ವಿನ್ ಪ್ಲಾಂಟ್ಸ್ ಅಲ್ಲಿ ರೇಟ್ ಆಫ್ ಫೋಟೋಸಿಂಥೆಸಿಸ್ ಇನ್ಕ್ರೀಸ್ ಆದ್ರೆ ಅಲ್ಟಿಮೇಟ್ಲಿ ಅಲ್ಲಿ ಈಲ್ಡ್ ಆಫ್ ಕ್ರಾಪ್ ಪ್ಲಾಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಇದರ ನೆಗೆಟಿವ್ ಇಫೆಕ್ಟ್ ಏನು? ಬಟ್ ಇದು ಪರ್ಫೆಕ್ಟ್ ಅಲ್ಲ, ಜಸ್ಟ್ ಇದು ಥೆರಾಟಿಕಲ್ ಕಾನ್ಸೆಪ್ಟ್ ಆಯ್ತು.
ಬಟ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ಅಲ್ಲಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಇಫೆಕ್ಟ್ ನಾವು ಇಲ್ಲಿ ನೋಡೋಣ. ನೆಗೆಟಿವ್ ಇಫೆಕ್ಟ್ ಏನಿದೆ, ಮೀನ್ ಆನ್ಯುವಲ್ ಟೆಂಪರೇಚರ್ ಇನ್ಕ್ರೀಸಸ್ ಎವ್ರಿ ಇಯರ್ ಆನ್ ಅನ್ ಎವರೇಜ್ 0.6 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಬಿಕಾಸ್ ಆಫ್ ದಟ್ ದರ್ ಇಸ್ ಅಲ್ಟರೇಷನ್ ಇನ್ ದಿ ಏರ್ ಮಾಸ್ ಫ್ಲೋ ಆರ್ ಪ್ರೆಸಿಪಿಟೇಷನ್ ಪ್ಯಾಟರ್ನ್. ಸೊ ಏರ್ ಮಾಸ್ ಫ್ಲೋ ಅಥವಾ ಪ್ರೆಸಿಪಿಟೇಷನ್ ಪ್ಯಾಟರ್ನ್ ವೇರಿಯೇಷನ್ ಆಗೋದಂದ್ರೆ ಏನು, ಮಳೆಗಾಲ ಮತ್ತೆ ಚಳಿಗಾಲ ಟೈಮ್ ವೇರಿ ಆಗುತ್ತೆ. ಯಾವಾಗ ಮಳೆಗಾಲ ಬರುತ್ತೆ, ಯಾವಾಗ ಚಳಿಗಾಲ, ಯಾವಾಗ ಬೇಸಿಗೆ ಕಾಲ, ಯಾವಾಗ ಬರಗಾಲ, ಇದೆಲ್ಲ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಷ್ಟೇ ಅಲ್ಲ, ಯಾವ ಸೈಕ್ಲೋನ್ ಯಾವಾಗ ಬೇಕಾದಾಗೂ ಬರ್ತಾ ಇರುತ್ತೆ. ಅಲ್ಲಿ ಏನು ಸಮ್ಮರ್ ರೇನಿ ಸೀಸನ್ ಏನು ಇದೇ ಇಲ್ಲ, ಸೈಕ್ಲೋನ್ ಪದೇ ಪದೇ ಬರ್ತಾನೆ ಇರುತ್ತೆ. ಈ ರೀತಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂಡ್ ದಟ್ ಇಫೆಕ್ಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎಲ್ ನೀನೋ ಇಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫೋಟೋಸಿಂಥಸಿಸ್ ರೇಟ್ ಡಿಕ್ರೀಸ್ ಆಗುತ್ತೆ. ಚೇಂಜ್ ಇನ್ ದಿ ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಪ್ಯಾಟರ್ನ್. ಲ್ಯಾಟಿಟ್ಯೂಡ್ನಲ್ ಗ್ರೇಡಿಯಂಟ್ ಪ್ಯಾಟರ್ನ್ ಚೇಂಜ್ ಆಗೋದಂದ್ರೆ ಏನು, ಟ್ರಾಪಿಕಲ್ ರೀಸನ್ಸ್ ಪುಷಸ್ ಟುವರ್ಡ್ ದಿ ಟೆಂಪರೇಟ್, ಟೆಂಪರೇಟ್ ರೀಸನ್ ದೇ ಪುಷಸ್ ಟುವರ್ಡ್ ದಿ ಪೋಲಾರ್ ರೀಸನ್ ಆರ್ ಆರ್ಕ್ಟಿಕ್ ರೀಸನ್ ಕಡೆಗೆ ಪುಷ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ದೀಸ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ನೆಕ್ಸ್ಟ್, ಓಝೋನ್ ಡಿಪ್ಲೀಷನ್ ನೋಡೋಣ. ವಾಟ್ ಅಬೌಟ್ ದಿಸ್ ಓಝೋನ್ ಡಿಪ್ಲೀಷನ್? ಹಿಯರ್ ಐ ಡ್ರಾನ್ ಒನ್ ಗ್ರಾಫ್. ಇಲ್ಲಿ ನಾನು ಒಂದು ಗ್ರಾಫ್ ಡ್ರಾ ಮಾಡಿದ್ದೀನಿ. ಅಂಡ್ ಈ ಗ್ರಾಫ್ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ ನಿಮಗೆ, ಅಬೌಟ್ ದಿ ವೇರಿಯಸ್ ಡಿಫರೆಂಟ್ ಲೇಯರ್ಸ್ ಇನ್ ದಿ ಅರ್ತ್ ಅಟ್ಮಾಸ್ಫಿಯರ್ ಆರ್ ಬಿಯಾಂಡ್ ದಟ್. ಸೊ ಇಲ್ಲಿ ಅರ್ತ್ ಅಟ್ಮಾಸ್ಫಿಯರಿಕ್ ಲೇಯರ್ ಇದೆ, ದಟ್ ಈಸ್ ಎ ಟ್ರೋಪೋಸ್ಫಿಯರ್ ಅಂತ ಹೇಳ್ತೀವಿ, ಅಪ್ ಟು ದಿ 16 ಕಿಲೋಮೀಟರ್ ವರೆಗೆ. ಅಂಡ್ ಅಬೌವ್ ದಟ್ 16 ಕಿಲೋಮೀಟರ್ ಟು ಅಪ್ ಟು 50 ಕಿಲೋಮೀಟರ್ ವರೆಗೆ ಈ ರೇಂಜ್ ಇದೆಯಲ್ಲ ಅದು ಸ್ಟ್ರಾಟೋಸ್ಫಿಯರ್. ದೆನ್ 50 ಕಿಲೋಮೀಟರ್ ಟು 85 ಕಿಲೋಮೀಟರ್ ವರೆಗೆ ಮೀಸೋಸ್ಫಿಯರ್ ಇದೆ. ಅಂಡ್ ಬಿಯಾಂಡ್ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಥರ್ಮೋಸ್ಫಿಯರ್. And in this stratosphere there is a ozone layer is present between 20 to 26 kilometers. 20 to 26 kilometers ಮಧ್ಯದಲ್ಲಿ ಅಲ್ಲಿ ಓಝೋನ್ ಲೇಯರ್ ಇದೆ, O3. 3 ಆಕ್ಸಿಜನ್ ಅಟಮ್ಸ್ ಗಳಿಂದ ಅದು ಒಂದು ಓಝೋನ್ ಲೇಯರ್ ಆಗಿರುತ್ತೆ, ಒಂದು ಓಝೋನ್ ಮಾಲಿಕ್ಯೂಲ್ ಆಗುತ್ತೆ. ದಟ್ ಇಸ್ ಓಝೋನ್ ಲೇಯರ್ ಇದೆ between 20 to 26 kilometers of stratosphere. If the ozone is present in the stratosphere layer, we say it is a good ozone ಅಂತ ಹೇಳ್ತೀವಿ. If the ozone is present in the stratosphere layer, we say it is a good ozone because it protects the earth atmosphere from the UV rays. The harmful UV rays in the earth anna protect ಮಾಡ್ತಾ ಇರುತ್ತೆ, ozone layer of the stratosphere. So therefore we say it is a good ozone ಅಂತ ಹೇಳ್ತೀವಿ. ಬಟ್ ಈಗ ಓಝೋನ್ ಏನಾಗಿದೆ ಗೊತ್ತಾ, ಟ್ರೋಪೋಸ್ಫಿಯರ್, ಈ ಟ್ರೋಪೋಸ್ಫಿಯರ್ ಇದೆಯಲ್ಲ ಅಲ್ಲೂ ಕೂಡ ನಮಗೆ ಓಝೋನ್ ನೋಡ್ಲಿಕ್ಕೆ ಸಿಗುತ್ತೆ. ಬಿಕಾಸ್ ವಾಟ್ ಎವರ್ ದ ಪರ್ಫ್ಯೂಮ್ಸ್, ಡಿಯೋ ಸ್ಪ್ರೇ ಎಲ್ಲ ಯೂಸ್ ಮಾಡ್ತೀವಿ, ಕೆಲವೊಂದು ಪರ್ಫ್ಯೂಮ್ಸ್ ಅಂತೂ ಓಝೋನೇಟೆಡ್ ಪರ್ಫ್ಯೂಮ್ಸ್ ಇರುತ್ತೆ, ಅಥವಾ ಡಿಯೋ ಸ್ಪ್ರೇಗಳು, ಓಝೋನೇಟೆಡ್ ಡಿಯೋ ಸ್ಪ್ರೇಗಳು ಇರುತ್ತೆ. ಸೊ ಈ ರೀತಿ ನಾವು ಓಝೋನೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಇದೆಯಲ್ಲ, ಟ್ರೋಪೋಸ್ಫಿಯರ್ ಇದೆಯಲ್ಲ, ಅಲ್ಲೂ ಕೂಡ ಓಝೋನ್ ಇನ್ಕ್ರೀಸ್ ಆಗ್ತಾ ಇದೆ. If the ozone is present in the troposphere, that we can say it is a bad ozone ಅಂತ ಹೇಳ್ತೀವಿ, and it is a highly toxic. Ozone is present in the troposphere, it is a bad ozone, it is highly toxic, and we can say it is a chemical weed ಅಂತ ಹೇಳ್ತೀವಿ. And because of this human activities, ನಾವು ಬಹಳಷ್ಟು ಕ್ಲೋರೋಫ್ಲೋರೋ ಕಾರ್ಬನ್ ಕಂಟೈನಿಂಗ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ, ಹೆಲೋನ್ಸ್ ಕಂಟೈನಿಂಗ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀವಿ, ಲೈಕ್ ಏರ್ ಕಂಡೀಷನರ್ಸ್, ರೆಫ್ರಿಜರೇಟರ್ಸ್ಗಳೆಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ. ಇಲ್ಲೊಂದು ಇಮೇಜ್ ಇದೆ ನೋಡಿ, ಇಟ್ ಇಸ್ ಎ ಬಯೋಸ್ಫಿಯರ್ ಅರ್ತ್ ಇದೆ, ದಟ್ ಇಸ್ ಎ ಪ್ಲಾನೆಟ್ ಅರ್ತ್ ಇದೆ, ಅಂಡ್ ಇಲ್ಲಿ ಓಝೋನ್ ಹೋಲ್ ಆಗ್ತಿರೋದು ಕಾಣಿಸ್ತಾ ಇದೆ. ದಟ್ ಇಸ್ ಎ ಫಾರ್ಮೇಷನ್ ಆಫ್ ಓಝೋನ್ ಹೋಲ್. ಸೊ ಏನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಹೌ ದಿಸ್ ಓಝೋನ್ ವಿಲ್ ಫಾರ್ಮ್ಸ್ ಅದು ನೋಡೋಣ. ಫಸ್ಟ್ ನೋಡೋಣ ಫಾರ್ಮೇಷನ್ ಆಫ್ ಓಝೋನ್. ಈ ಓಝೋನ್ ಹೆಂಗ್ ಡೆವಲಪ್ ಆಗುತ್ತೆ. ಫಸ್ಟ್ ಆಕ್ಸಿಜನ್ ಇದೆ, ಫೋಟೋಸಿಂಥೆಸಿಸ್ ಅಲ್ಲಿ ಆಕ್ಸಿಜನ್ ಪ್ರೊಡಕ್ಟ್ ಆಗುತ್ತೆ, ಟ್ರೋಪೋಸ್ಫಿಯರ್ ಇಂದ ಅದು ರೈಸ್ ಆಗ್ತಾ ಆಗ್ತಾ ಸ್ಟ್ರಾಟೋಸ್ಫಿಯರ್ ವರೆಗೆ ರೀಚ್ ಆಗುತ್ತೆ. ಅಂಡ್ ಇನ್ ಪ್ರೆಸೆನ್ಸ್ ಆಫ್ UV rays, ultraviolet rays, this O2 it will splits and forms into a 2 nascent oxygen. Then one nascent oxygen reacts with the oxygen molecules and it forms into a O3. ಅದು O3 ಆಗಿ ಫಾರ್ಮೇಷನ್ ಆಗುತ್ತೆ. Now the formed O3, that is the ozone, it absorbs the UV rays in the stratosphere. Stratosphere ಅಲ್ಲಿ ಇದು UV rays ಅನ್ನು ಅಬ್ಸಾರ್ಬ್ ಮಾಡುತ್ತೆ, ಮತ್ತೆ ಅದು ಆಕ್ಸಿಜನ್ O2 and nascent oxygen ಆಗಿ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅಬೌಟ್ ದಿ ಓಝೋನ್ ಫಾರ್ಮೇಷನ್. ಈ ರೀತಿ ಓಝೋನ್ ಫಾರ್ಮೇಷನ್ ಆಗ್ತಾ ಇದೆ, ಮತ್ತೆ ಅದು ಸ್ಪ್ಲಿಟ್ಟು ಆಗ್ತಾ ಇದೆ, ಮತ್ತೆ UV rays ಅನ್ನು ಅದು ಅಬ್ಸಾರ್ಬ್ ಮಾಡ್ತಾ ಇದೆ. ಸೊ ಅಲ್ಲಿ ನ್ಯಾಚುರಲಿ ಏನಾಗ್ತಾ ಇದೆ, ಜನರೇಷನ್ ಆಫ್ O3 is equal to the dissociation of O3. ಈ ರಿಯಾಕ್ಷನ್ ಇದೆಯಲ್ಲ ಡಿಸೋಸಿಯೇಷನ್, ಇದು ರಿಯಾಕ್ಷನ್ ಅಸೋಸಿಯೇಷನ್ ಆರ್ ಫಾರ್ಮೇಷನ್ ಆಫ್ ಓಝೋನ್. ಈ O2 ಏನಾಗಿದೆ, ಮತ್ತೆ O2 ನೆಸೆಂಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಲ್ಲಿ O3 ಫಾರ್ಮೇಷನ್ ಆಗುತ್ತೆ. ಈ ರೀತಿ ರಿಯಾಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ನ್ಯಾಚುರಲಿ ಜನರೇಷನ್ ಆರ್ ಫಾರ್ಮೇಷನ್ ಆಫ್ ಓಝೋನ್ ಈಸ್ ಈಕ್ವಲ್ ಟು ಡಿಸೋಸಿಯೇಷನ್ ಆಫ್ ಓಝೋನ್ ಇನ್ ನ್ಯಾಚುರಲ್ ಕಂಡೀಷನ್.
ಬಟ್ ಈಗ ಪ್ರಾಬ್ಲಮ್ ಎಲ್ಲ ಚೇಂಜ್. ಈಗ ಏನಾಗಿದೆ, ಅಲ್ಲಿ ಹೊಸ ಪ್ರಾಬ್ಲಮ್ ಹುಟ್ಕೊಂಡಿದೆ. ಏನದು? ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಹೆಚ್ಚಿಗೆ ಜನರೇಟ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಹ್ಯೂಮನ್ ಆಕ್ಟಿವಿಟೀಸ್. ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಆರ್ ODS ಅಂತ ಹೇಳ್ತೀವಿ. ವಾಟ್ ಆರ್ ದಿ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್? ದೇ ಆರ್ CFC, ಕ್ಲೋರೋಫ್ಲೋರೋಕಾರ್ಬನ್ ಅಂತ ಹೇಳ್ತೀವಿ, ಆರ್ ಅದನ್ನ CF2Cl2 ಕೂಡ ಹೇಳ್ಬೋದು, ಕ್ಲೋರೋಫ್ಲೋರೋಕಾರ್ಬನ್. One of the most harmful ozone depleting substance. Then halogens, nitrogen oxide, then methane, then carbon tetrachloride, CCl4. So these are the some important ozone depleting substances. And first time this ozone hole was observed by the scientist Forman over the Antarctica in the year 1985, and later the ozone hole was also observed over the Antarctica in 1990s. And idu ozone hole formation aguttalla, to measure the size of ozone hole the unit is used, and that unit we can say it is a Dobson unit or DU anta heltivi. The next, how this ozone hole will form? As ozone depletion ಹೆಂಗ್ ಆಗ್ತಾ ಇದೆ, how ozone depletion occurs. Ozone depletion ಹೆಂಗ್ ಆಗ್ತಾ ಇದೆ ನೋಡಿ. ಒಂದು ಕ್ಲೋರೋಫ್ಲೋರೋಕಾರ್ಬನ್ ಇದೆ, CFC ಅಂತ ಶಾರ್ಟ್ಕಟ್ ಅಲ್ಲಿ ಬರೀಬಹುದು, ಆರ್ CF2Cl2. ಕ್ಲೋರೋಫ್ಲೋರೋಕಾರ್ಬನ್ ಇನ್ ಪ್ರೆಸೆನ್ಸ್ ಆಫ್ UV ಲೈಟ್. ಮತ್ತೆ ಈ ಕ್ಲೋರೋಫ್ಲೋರೋಕಾರ್ಬನ್ ನಿಮಗೆ ಹೆಚ್ಚಿಗೆ ಎಲ್ಲಿ ಸಿಗುತ್ತೆ? ರೆಫ್ರಿಜರೇಟರ್ಗಳಲ್ಲಿ, ಏರ್ ಕಂಡೀಷನರ್ಸ್ಗಳಲ್ಲಿ ಈ ಕ್ಲೋರೋಫ್ಲೋರೋಕಾರ್ಬನ್ ನಮಗೆ ಹೆಚ್ಚಿಗೆ ಸಿಗುತ್ತೆ. ಸೊ ದಿಸ್ ಕ್ಲೋರೋಫ್ಲೋರೋಕಾರ್ಬನ್ in presence of UV light ಇದು ಬ್ರೇಕ್ ಆಗಿ ಏನಾಗುತ್ತೆ, CF2Cl ಪ್ಲಸ್ ಕ್ಲೋರಿನ್ ಮಾಲಿಕ್ಯೂಲ್ ಸೆಪರೇಟ್ ಆಗುತ್ತೆ. ದಿಸ್ ಕ್ಲೋರಿನ್ ಇದು ರೈಸ್ ಆಗುತ್ತೆ, ರೈಸ್ ಆಗಿ ಅಲ್ಲಿ ಸ್ಟ್ರಾಟೋಸ್ಫಿಯರ್ ವರೆಗೆ ರೀಚ್ ಆಗುತ್ತೆ. ಅಲ್ಲಿ Cl ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ದಿ ಓಝೋನ್, O3 ಜೊತೆ ರಿಯಾಕ್ಟ್ ಆಗುತ್ತೆ, ಅಂಡ್ ಆಕ್ಸಿಕ್ಲೋರೈಡ್ ClO ಪ್ಲಸ್ O2 ಆಗಿ ಕನ್ವರ್ಟ್ ಆಗುತ್ತೆ. The formed ClO, it reacts with ClO, it will react with the nascent oxygen and it will form oxygen and chlorine ಆಗ್ತಾ ಇದೆ. ಮತ್ತೆ ಫಾರ್ಮ್ಡ್ ಕ್ಲೋರಿನ್ ಇದೆಯಲ್ಲ, ಅಗೇನ್ ಇದು ಓಝೋನ್ ಜೊತೆ ರಿಯಾಕ್ಟ್ ಆಗುತ್ತೆ, ClO ಪ್ಲಸ್ O2 ಆಗುತ್ತೆ, ಈ ರಿಯಾಕ್ಷನ್ ಆಗುತ್ತೆ, ಮತ್ತೆ ಕ್ಲೋರಿನ್, ಫ್ರೀ ಕ್ಲೋರಿನ್ ಆಗುತ್ತೆ. ಅಗೇನ್ ಈ ರೀತಿ ಸೈಕಲ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಅಂಡ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದಿ ಓಝೋನ್ ಡಿಪ್ಲೀಷನ್, ಅಂದ್ರೆ ಈ ರಿಯಾಕ್ಷನ್ ಓಝೋನ್ ಯಾವ ರೀತಿ ಡಿಪ್ಲೀಟ್ ಆಗ್ತಾ ಇದೆ, ಈ ರಿಯಾಕ್ಷನ್ ಅನ್ನ ಫಸ್ಟ್ ಟೈಮ್ ಗಿವನ್ ಬೈ ದ 3 scientists. ದೇ ಆರ್ ರೋಲ್ಯಾಂಡ್, ಕರ್ಟ್ಜನ್ ಅಂಡ್ ಮೊಲಿನಾ, ಅಂಡ್ ಫಾರ್ ದಿಸ್ ವರ್ಕ್ ದೇ ಗಾಟ್ ದಿ ನೋಬೆಲ್ ಪ್ರೈಸ್ ಆಲ್ಸೋ. ದ ನೆಕ್ಸ್ಟ್, ಓಝೋನ್ ಡಿಪ್ಲೀಷನ್ ಆಗ್ತಾ ಇದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಓಝೋನ್ ಡಿಪ್ಲೀಷನ್ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ UVB ರೇಸ್ ಡೈರೆಕ್ಟ್ಲಿ ಎಂಟರ್ಸ್ ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್. ಅಲ್ಟ್ರಾವೈಲೆಟ್ B ರೇಸ್ ದ ಡೈರೆಕ್ಟ್ಲಿ ಎಂಟರ್ಸ್ ಇನ್ ಟು ದಿ ಅರ್ತ್ ಅಟ್ಮಾಸ್ಫಿಯರ್. ಸೊ ಅಲ್ಟ್ರಾವೈಲೆಟ್ B ರೇಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಅದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಇಟ್ ಮೇ ರಿಸಲ್ಟ್ಸ್ ಇನ್ ದ ಸ್ಕಿನ್ ಕ್ಯಾನ್ಸರ್ ಆರ್ ಕಾರ್ನಿಯಾ ಸ್ವೆಲ್ಲಿಂಗ್ ಆಗುತ್ತೆ, ಆರ್ ಸ್ನೋ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಫೋಟೋಸಿಂಥಸಿಸ್ ರೇಟ್ ಡಿಕ್ರೀಸ್ ಆಗುತ್ತೆ, ಅಂಡ್ ಬಾಡಿ ಇಮ್ಯುನಿಟಿ ಇದೆಯಲ್ಲ, ಇಮ್ಯುನಿಟಿ ಆಫ್ ಆರ್ಗ್ಯಾನಿಸಮ್ಸ್ ಆಲ್ಸೋ ಡಿಕ್ರೀಸಸ್. Degradation or improper resource utilization and maintenance. Improper resource utilization, resources ಅನ್ನ ಇಂಪ್ರಾಪರ್ ಆಗಿ ಯುಟಿಲೈಸ್ ಮಾಡೋದು ಅಥವಾ ಇಂಪ್ರಾಪರ್ ಆಗಿ ಮೇಂಟೈನ್ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ? ಇಫೆಕ್ಟ್ ಆಫ್ ದ ಇಂಪ್ರಾಪರ್ ರಿಸೋರ್ಸ್ ಯುಟಿಲೈಸೇಷನ್ ಅಂಡ್ ಮೇಂಟೆನೆನ್ಸ್. ಇಫೆಕ್ಟ್ ಆಫ್ ದಿಸ್ ಆರ್, ಒಂದು ಸಾಯಿಲ್ ಎರೋಜನ್ ಆಗುತ್ತೆ, ಅದರ ಜೊತೆಗೆ ವಾಟರ್ ಲಾಗಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ರಿಸೋರ್ಸಸ್ ಅನ್ನ ಇಂಪ್ರಾಪರ್ ಆಗಿ ಯೂಸ್ ಮಾಡ್ಲಿಕ್ಕೆ ಶುರು ಆದ್ರೆ, ಎಸ್ಪೆಷಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ವಾಟರ್ ಅನ್ನ ಇಂಪ್ರಾಪರ್ ಆಗಿ ಯೂಸ್ ಮಾಡ್ಲಿಕ್ಕೆ ಶುರು ಆದ್ರೆ ಇಲ್ಲಿ ವಾಟರ್ ಲಾಗಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ, ಮಾರ್ಸಿ ಲ್ಯಾಂಡ್ ಆಗುತ್ತೆ, ಜೌಗು ಪ್ರದೇಶ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ಸಾಲ್ಟ್ ಕಾನ್ಸಂಟ್ರೇಷನ್ ವಿಲ್ ಇನ್ಕ್ರೀಸಸ್ ಆರ್ ಪ್ರೊಡಕ್ಟಿವಿಟಿ ಆಫ್ ದಿ ಸಾಯಿಲ್ ವಿಲ್ ಡಿಕ್ರೀಸಸ್. ಅಂಡ್ ದ ಕಾಸಸ್ ಆಫ್ ಡಿಫಾರೆಸ್ಟೇಷನ್, ಇದು ನೋಡೋಣ, ಇಲ್ಲಿ ನೋಡೋಣ. ಓಕೆ, ಸೊ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಇಂಪ್ರಾಪರ್ ರಿಸೋರ್ಸ್ ಯುಟಿಲೈಸೇಷನ್ ಅಂಡ್ ಮೇಂಟೆನೆನ್ಸ್ ಇಂದ. ನೆಕ್ಸ್ಟ್ ನಾವು ನೋಡೋಣ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಕಾಡು ನಾಶ ಆಗ್ತಾ ಹೋಗ್ತಾ ಇದೆ. ಹಂಗೆ ಫಸ್ಟ್ ನಾವು ನೋಡೋಣ, ಮುಂಚೆ ಕಾಡು ಎಷ್ಟಿತ್ತು, ಇವಾಗ ಎಷ್ಟಿದೆ ವರ್ಲ್ಡ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ. ವರ್ಲ್ಡ್ ದ ಫಾರೆಸ್ಟ್ ಏರಿಯಾ, ಟ್ರಾಪಿಕ್ಸ್ ಅಲ್ಲಿ ಟ್ರಾಪಿಕಲ್ ಏರಿಯಾ ಇರ್ತದೆ, ಟ್ರಾಪಿಕಲ್ ಲ್ಯಾಟಿಟ್ಯೂಡಲ್ ಝೋನ್. ಟ್ರಾಪಿಕ್ಸ್ ಅಲ್ಲಿ 40% ಆಫ್ ಫಾರೆಸ್ಟ್ ಇದೆ, ಅಂಡ್ ಟೆಂಪರೇಟ್ ರೀಜನ್ ಅಲ್ಲಿ 1% ಆಫ್ ಫಾರೆಸ್ಟ್ ಇದೆ. ಅಂಡ್ ಮ್ಯಾಕ್ಸಿಮಮ್ ಫಾರೆಸ್ಟ್ ಡ್ಯಾಮೇಜಿಂಗ್, ಎ ಡಿಫಾರೆಸ್ಟೇಷನ್ ಟೇಕಿಂಗ್ ಪ್ಲೇಸ್ ಇನ್ ದಿ ಟ್ರಾಪಿಕಲ್ ಏರಿಯಾ ಓನ್ಲಿ. ನೆಕ್ಸ್ಟ್ ಇಂಡಿಯಾದಲ್ಲಿ, ಇನ್ ಇಂಡಿಯಾ ಫಾರೆಸ್ಟ್ ಏರಿಯಾ ಅರ್ಲಿಯರ್ means before independence, earlier the forest area covered in India is almost a 30%, and right now it is a 19.4% of forest area is remained. So in India dallu kuda bahalastu deforestation ಆಗ್ತಾ ಇದೆ. And according to national forest policy,
According to National Forest Policy, ಫಾರೆಸ್ಟ್ ಇನ್ ದಿ ಪ್ಲೇನ್ ಈಸ್ 33% ಅಂಡ್ ಹಿಲ್ ಏರಿಯಾದಲ್ಲಿ ಎಷ್ಟು ಫಾರೆಸ್ಟ್ ಇದೆ ಅಂದ್ರೆ ಅದು 67% ಫಾರೆಸ್ಟ್ ಇದೆ. ಈಗ ಉಳಿದಿರುವಂತ ಫಾರೆಸ್ಟ್ ಅಲ್ಲಿ ಪ್ಲೇನ್ ಅಲ್ಲಿ 33, ಪ್ಲೇನ್ ಲ್ಯಾಂಡ್ ಅಲ್ಲಿ, ಓಕೆ, ಪ್ಲೇನ್ ಲ್ಯಾಂಡ್ ಚಪ್ಪಟೆ ನೆಲದಲ್ಲಿ 33% ಫಾರೆಸ್ಟ್ ಇದೆ ಅಂಡ್ 67% ಆಫ್ ಫಾರೆಸ್ಟ್ ಈಸ್ ಪ್ರೆಸೆಂಟ್ ಇನ್ ದಿ ಹಿಲ್ಲಿ ಏರಿಯಾಸ್. ನೆಕ್ಸ್ಟ್, ಪೀಪಲ್ಸ್ ಪಾರ್ಟಿಸಿಪೇಷನ್ ಟುವರ್ಡ್ಸ್ ದಿ ಫಾರೆಸ್ಟ್ ಕನ್ಸರ್ವೇಷನ್. ಪೀಪಲ್ಸ್ ಪಾರ್ಟಿಸಿಪೇಷನ್ ಟುವರ್ಡ್ ದಿ ಫಾರೆಸ್ಟ್ ಕನ್ಸರ್ವೇಷನ್. ಡಿಫಾರೆಸ್ಟೇಷನ್ ಅಂತೂ ಆಗ್ತಾ ಇದೆ, ಓಕೆ. ಸೊ ಅದರ ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟ್ ನೋಡಿ, ಕಾಸಸ್ ಆಫ್ ಡಿಫಾರೆಸ್ಟೇಷನ್ ನೋಡೋಣ ನಾವು, ಓಕೆ. ಈ ಸ್ಲೈಡಲ್ಲಿ ಕಾಸಸ್ ಆಫ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಆಗಲಿಕ್ಕೆ ಮುಖ್ಯ ಕಾರಣ ಏನು? ಒಂದು ಅರ್ಬನೈಸೇಷನ್ನು, ಸಿವಿಲೈಸೇಷನ್ ಅಥವಾ ಅರ್ಬನೈಸೇಷನ್ ಅಂತ ಹೇಳ್ತೀವಿ. ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ಹೈವೇಸ್ ಆರ್ ರೋಡ್ಸ್, railway sleeper laying, okay, all these are the some important causes of deforestation. ಅದರ ಜೊತೆಗೆ one more important is slash and burn cultivation or ಅದನ್ನ zoom cultivation ಅಂತ ಹೇಳ್ತೀವಿ. Most commonly it is followed in the northeast India. ನಾರ್ತ್ ಇಂಡಿಯಾದಲ್ಲಿ ಇದನ್ನ ಬಹಳ ಫಾಲೋ ಮಾಡ್ತಾರೆ, ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಆರ್ ಜೂಮ್ ಕಲ್ಟಿವೇಶನ್ ಅಂತ ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತಾರೆ, ಟ್ರೈಬಲ್ ಪೀಪಲ್ಸ್ ದೇ ಕಟ್ ದಿ ಫಾರೆಸ್ಟ್, they burn it and use it for agriculture for few years, and after that again they will move to the other area, cut the forest, burn it and use for the agriculture purpose. ಸೊ ಅಲ್ಲಿ ಯೂಸ್ ಮಾಡೋದು ಒಂದು 4-5 ವರ್ಷ ಯೂಸ್ ಮಾಡೋದು ಬಿಟ್ಟು ಬೇರೆ ಕಡೆ ಹೋಗೋದು, ಈ ರೀತಿ ಮಾಡೋದ್ರಿಂದ ಅಲ್ಲಿ ಫಾರೆಸ್ಟ್ ಕಟ್ ಆಗ್ತಾ ಹೋಗ್ತಾ ಇದೆ, ಫಾರೆಸ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ದಟ್ ಇಸ್ ದ ಸ್ಲಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಆರ್ ಜೂಮ್ ಕಲ್ಟಿವೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡಬೇಕಾಗಿದೆ, ದಟ್ ಇಸ್ ದ ಪೀಪಲ್ಸ್ ಪಾರ್ಟಿಸಿಪೇಷನ್ ಟುವರ್ಡ್ ದಿ ಫಾರೆಸ್ಟ್ ಕನ್ಸರ್ವೇಷನ್. ಫಾರೆಸ್ಟ್ ಕನ್ಸರ್ವೇಷನ್ಗೆ ನಾವು ಹಿಸ್ಟ್ರಿ ನೋಡ್ತಾ ಹೋದ್ರೆ ಯಾವ್ಯಾವ ಜನ ಎಷ್ಟೆಷ್ಟು ಕನ್ಸರ್ವೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. There is a one incident of 1731. 1731 ನಲ್ಲಿ ಬಿಷ್ಣೋಯಿ ಕಮ್ಯುನಿಟಿ, they are peoples of ಬಿಷ್ಣೋಯಿ community, they are directly involved to conserve the forest. ಏನಾಗಿತ್ತು ನೋಡಿ ಸ್ಟೋರಿ. ಯೂಶಲಿ ಮಹಾರಾಜ ಆಫ್ ಜೋಧ್ಪುರ್ he sent a soldier. Maharaja of Jodhpur sent soldiers to cut the forest for the construction purpose of his palace construction purpose. ಸೋಲ್ಜರ್ಸ್ ಅನ್ನ ಕಳಿಸ್ಕೊಟ್ಟು ಫಾರೆಸ್ಟ್ ಅನ್ನ ಕಟ್ ಮಾಡ್ಕೊಂಡು ಅಲ್ಲಿಂದ ವುಡ್ ತಗೊಂಡು ಬನ್ನಿ ಅಂತ ಕಳಿಸ್ಕೊಟ್ರು. ಬಟ್ ಆ ಫಾರೆಸ್ಟ್ ಅಲ್ಲಿ ಟ್ರೈಬಲ್ ಪೀಪಲ್ಸ್, ದಟ್ ಇಸ್ ಎ ಬಿಷ್ಣೋಯಿ ಕಮ್ಯುನಿಟಿ ಪೀಪಲ್ಸ್ ಇದ್ರು. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇದು ನಮ್ಮ ಜಾಗ, ಇದು ನಮಗೆ ಉಳ್ಕೊಳ್ಳಿಕ್ಕೆ ಬೇಕು, ನಾವು ಫಾರೆಸ್ಟ್ ಕಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಅಪೋಸ್ ಮಾಡಿದ್ರು. ದೇ ಶೋನ್ ದಿ ಬ್ರೇವರಿ ಅಂಡ್ ಡೇರಿಂಗ್ ಟು ಅಪೋಸ್ ದಿ ಸೋಲ್ಜರ್ಸ್ ಆಫ್ ಜೋಧ್ಪುರ್ ಮಹಾರಾಜ. ಅಂಡ್ ಆ ಬಿಷ್ಣೋಯಿ ಕಮ್ಯುನಿಟಿಯಲ್ಲಿ ಅಪೋಸ್ ಮಾಡ್ತಿದ್ರಲ್ಲ, ಅದರಲ್ಲಿ ಅವ್ರ ಟೀಮ್ ಲೀಡರ್ ಇದ್ರು ಅಮೃತಾ ದೇವಿ ಬಿಷ್ಣೋಯಿ ಅನ್ನುವ ಮಹಿಳೆ. ಸಿ ಅಪೋಸ್ಡ್ ಅಲಾಂಗ್ ವಿತ್ ಹರ್ ಟೀಮ್. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ, ಆ ಸೋಲ್ಜರ್ಸ್ ದೇ ಕಿಲ್ಡ್ ದಿ ಪೀಪಲ್ಸ್ ಆಫ್ ದಿಸ್ ಬಿಷ್ಣೋಯಿ ಕಮ್ಯುನಿಟಿ ಅಲಾಂಗ್ ವಿತ್ ದಿ ಅಮೃತಾ ದೇವಿ ಬಿಷ್ಣೋಯಿ. ಅಂಡ್ ಅವರ ನೆನಪಿಗಾಗಿ ಅವರು ಎಷ್ಟು ಡೇರಿಂಗ್ ಅಥವಾ ಕರೇಜ್ ಅನ್ನು ತೋರಿಸಿದ್ರು ಆ ಟೈಮಲ್ಲಿ, ಯಾವಾಗ 1731 ಅಲ್ಲಿ, ಟು ಕನ್ಸರ್ವ್ ದಿ ಫಾರೆಸ್ಟ್. ಅವರ ನೆನಪಿಗಾಗಿ ರೈಟ್ ನೌ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ದೇ ಅವಾರ್ಡ್ ಎ ಪ್ರೈಸ್ one who work or one who shows the bravery and courage to conserve the wildlife. That is, award name is Amrita Devi Bishnoyi Wildlife Protection Award. The Amrita Devi Bishnoyi Wildlife Protection Award. Next birthday incident of 1974. There is a Chipko movement was happened in the Uttarakhand, especially Garhwal region, Uttarakhand. It was initiated by Sundarlal Bahuguna and Chandi Prasad Bhatt. In the leadership of both these, they also conserved or opposed the cutting of forest, deforestation, and they got success in that. The same incident was also happened in the South India, and the name of that one is the Appiko movement. Appiko movement, idu Karnatakadalli agittu, okay, and it was initiated by Panduranga Hegde. ಅವರು ಅದನ್ನು ಇನಿಷಿಯೇಟ್ ಮಾಡಿ ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟಗಳಲ್ಲಿರುವ ಕಾಡುಗಳನ್ನು ರಕ್ಷಿಸಬೇಕು ಅಂತ ಅಪ್ಪಿಕೋ ಮೂವ್ಮೆಂಟ್ ಇವರು ಸ್ಟಾರ್ಟ್ ಮಾಡಿದರು. ದ ನೆಕ್ಸ್ಟ್ ಇನ್ ದಿ 1980s ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಸ್ಟಾರ್ಟೆಡ್ ಒನ್ ನ್ಯೂ ಪ್ರೋಗ್ರಾಮ್ ಟು ಕನ್ಸರ್ವ್ ದಿ ಫಾರೆಸ್ಟ್. ಏನ್ ಪ್ರೋಗ್ರಾಮ್ ಅದು? ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಕನ್ಸರ್ವಿಂಗ್ ದಿ ಫಾರೆಸ್ಟ್ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ದ ಕಮ್ಯುನಿಟೀಸ್ ಆರ್ ಟ್ರೈಬಲ್ ಪೀಪಲ್ಸ್ ರಿಸೈಡಿಂಗ್ ಇನ್ ದಟ್ ಫಾರೆಸ್ಟ್ ಏರಿಯಾ. ಸೊ ಅಲ್ಲಿ ಪಬ್ಲಿಕ್ ಏನಿದೆಯಲ್ಲ, ಇನ್ ಅಂಡ್ ಅರೌಂಡ್ ಫಾರೆಸ್ಟ್ ಅಲ್ಲಿ ಏನ್ ಪಬ್ಲಿಕ್ ಇರ್ತಾರೆ, ಜನ ಇರ್ತಾರಲ್ಲ, ಅವರ ಸಹಾಯದಿಂದ, ಅವ್ರಿಗೂ ಹೆಲ್ಪ್ ಮಾಡ್ತಾ ಅವರ ಸಹಾಯದಿಂದ ಅಲ್ಲಿರೋ ಫಾರೆಸ್ಟ್ ಅನ್ನ ಕನ್ಸರ್ವ್ ಮಾಡಬೇಕು ಅಂತ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ JFM ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿತು ಇನ್ 1980s ಅಲ್ಲಿ ಇಂಡಿಯನ್ ಗವರ್ಮೆಂಟ್.
ನೆಕ್ಸ್ಟ್ ಕೆಲವೊಂದು ಕ್ವಿಕ್ ರೀಕ್ಯಾಪ್ ಕ್ವಶನ್ಸ್ಗಳು. ಇಲ್ಲಿವರೆಗೆ ಏನು ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಿದಲ್ಲ ಅವುಗಳ ಕ್ವಶನ್ಸ್ ನೋಡಿ. ವಾಟ್ ಈಸ್ ಆಲ್ಗಲ್ ಬ್ಲೂಮ್? ಆಲ್ಗಲ್ ಬ್ಲೂಮ್ ಈಸ್ ನಥಿಂಗ್ ಬಟ್ ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ there is a formation of thin scum of algae on the water body is known as algal bloom, and few species of these algae they release the toxic chemicals which inhibit the growth of other animals. ಅದನ್ನ algal bloom ಅಂತ ಹೇಳ್ತೀವಿ. Which of the following exhibit the biomagnification? ಇವುಗಳಲ್ಲಿ ಯಾವುದು biomagnification exhibit ಮಾಡುತ್ತೆ? ನಾನ್ ಬಯೋಡಿಗ್ರೇಡೇಬಲ್ ಅಥವಾ ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಅವುಗಳ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅದು ಇದು ಕಾಸ್ ಮಾಡುತ್ತೆ. ಸಲ್ಫರ್ ಡೈಆಕ್ಸೈಡ್, ಮರ್ಕ್ಯೂರಿ, DDT ಬೋತ್ ಬಿ ಅಂಡ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಬೋತ್ ಬಿ ಅಂಡ್ ಸಿ ದೇ ಆರ್ ಕರೆಕ್ಟ್. ಸೊ ಆಪ್ಷನ್ ನಂಬರ್ ಡಿ ಇದೆಯಲ್ಲ ಅದು ಕರೆಕ್ಟ್ ಇದೆ. ವರ್ಲ್ಡ್ಸ್ ಮೋಸ್ಟ್ ಪ್ರಾಬ್ಲಮೆಟಿಕ್ ಅಕ್ವಾಟಿಕ್ ವೀಡ್ ಈಸ್ ಯಾವುದು? ದಟ್ ಇಸ್ ಐಕಾರ್ನಿಯಾ ಅಂತ ಹೇಳ್ತೀವಿ. ಆರ್ ಇಟ್ ಇಸ್ ಆಲ್ಸೋ ರೆಫರ್ಡ್ ಎಸ್ ಎ ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರಿತೀವಿ ನಾವು. ಐಕಾರ್ನಿಯಾ ಆರ್ ಟೆರರ್ ಆಫ್ ಬೆಂಗಾಲ್. ಐಕಾರ್ನಿಯಾ ಆರ್ ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕೆಲವೊಂದು ಅಡಿಷನಲ್ ಪಾಯಿಂಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಟು ರೆಡ್ಯೂಸ್ ದಿ ODS. ODS ಅಂದ್ರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. To reduce the ODS, the countries of world signed a treaty, that is a Montreal Protocol in 1987. 1987 ನಲ್ಲಿ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಕಾನ್ಸಂಟ್ರೇಷನ್ ಅನ್ನು ರಿಡ್ಯೂಸ್ ಮಾಡಬೇಕು ಅಂತ ಒಂದು ಟ್ರೀಟಿಯನ್ನು ಸೈನ್ ಮಾಡಿದ್ರು. ದಟ್ ಇಸ್ ಎ ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆನಡಾದಲ್ಲಿ. ಓಕೆ, ನೆಕ್ಸ್ಟ್ ಕ್ಯೋಟೋ ಪ್ರೋಟೋಕಾಲ್ ಇನ್ ಜಪಾನ್. ಇಲ್ಲಿ ಕೂಡ ಒಂದು ಟ್ರೀಟಿ ಸೈನ್ ಮಾಡಲಾಯಿತು ಟು ರೆಡ್ಯೂಸ್ ದಿ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ. ಅಂಡ್ ಇದನ್ನ ಅಚೀವ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳಾಯಿತು ಅಪ್ ಟು 2012 ವರೆಗೆ. ಇದರ ಫೈನಲ್ ಡೆಡ್ ಲೈನ್ ಡೇಟ್ ಅನೌನ್ಸ್ ಮಾಡಲಾಯಿತು. ದ ನೆಕ್ಸ್ಟ್ ಬಾಲಿ ಆಕ್ಷನ್ ಪ್ಲಾನ್ ರೀಪ್ಲೇಸ್ ದಿ ಕ್ಯೋಟೋ ಪ್ರೋಟೋಕಾಲ್. ಅಂದ್ರೆ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಏನು ಡಿಸಿಷನ್ ತಗೊಂಡಿದ್ದಾರಲ್ಲ ಅದನ್ನ ಕಂಟಿನ್ಯೂ ಮಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು ಅಂತ ಬಾಲಿ ಆಕ್ಷನ್ ಪ್ಲಾನ್ ಅಲ್ಲಿ ಡಿಸೈಡ್ ಮಾಡಾಯಿತು ಬೈ ಎ COP13. ದಟ್ ಇಸ್ ಎ COP13 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 13 ಅಂತ ಹೇಳ್ತೀವಿ. ಏನಿದು COP? ಎವ್ರಿ ಇಯರ್ ಆಲ್ ದಿ ಕಂಟ್ರೀಸ್ ದ ಮೀಟ್ ಅಂಡ್ ದೇ ವಿಲ್ ಟೇಕ್ ಎ ಆಕ್ಷನ್. ದೇ ವಿಲ್ ಡಿಸೈಡ್ what we have to do for the current year to reduce the global warming problem. ವಾಟ್ ಆಕ್ಷನ್ ವಿ ನೀಡ್ ಟು ಟೇಕ್ ಅದನ್ನು ಡಿಸಿಷನ್ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದು COP ಆಗ್ತಾ ಇರುತ್ತೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗ್ತಾ ಇರುತ್ತೆ. COP 1, 2, 3, 4 ಈ ರೀತಿ. ಅಂಡ್ ಬಾಲಿಯಲ್ಲಿ ನಡೆದದ್ದು. ಇನ್ ಬಾಲಿ ದ COP13 ವಾಸ್ ಹ್ಯಾಪನ್ಡ್. ಓಕೆ, ನೋಡಿ ಇಲ್ಲಿ COP ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ದೇನೆ. COP ಇಸ್ ನಥಿಂಗ್ ಬಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ and here the necessary action to environmental problems and implementation is taken. Necessary actions are taken necessary actions are taken for the environmental problems and their implementation is also done here. The next, here there are some list of various COPs I mentioned. One COP 15, it was happened in the Copenhagen, Denmark 2009 alli. COP 16 Cancun, Mexico 2010. COP 17 Durban, South Africa 2011 alli. COP 18 Doha Qatar dalli agittu 2012 alli. idantu directly exam alli question bandide idu. Then 19 Warsaw, Poland alli 2013. Then 20 Peru dalli agittu 14 alli. Then COP 21 Paris, France alli 2015. Then COP 22 Marrakesh, that is Morocco 2016. COP 23 Bonn, Germany alli 2017 ಅಲ್ಲಿ ಆಗಿತ್ತು. 24 Poland ಅಲ್ಲಿ 2018. Then 25 Spain ಅಲ್ಲಿ ನಡೆದಿದೆ 2019 ಅಲ್ಲಿ. So these are the some important COPs. The next ವರ್ಲ್ಡ್ ಓಝೋನ್ ಡೇ ಅಂತ ನಾವು 16 ಸೆಪ್ಟೆಂಬರ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ 5th ಜೂನ್ಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಿರೋಶಿಮಾ ಡೇ ಅಂತ 6th ಆಗಸ್ಟ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಬಿಕಾಸ್ ಆನ್ ದ್ಯಾಟ್ ಡೇ ಹಿರೋಶಿಮಾ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗಿತ್ತು. ಆ್ಯಂಡ್ 9th ಆಗಸ್ಟ್ ಅನ್ನ ನಾಗಾಸಾಕಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಪೊಲ್ಯೂಷನ್ ಪ್ರಿವೆನ್ಷನ್ ಡೇ ಅಂತ ನಾವು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ನ್ಯಾಷನಲ್ ಪೊಲ್ಯೂಷನ್ ಪ್ರಿವೆನ್ಷನ್ ಡೇ ಆನ್ 2nd ಡಿಸೆಂಬರ್. 2nd ಡಿಸೆಂಬರ್ಗೆ ನ್ಯಾಷನಲ್ ಪೊಲ್ಯೂಷನ್ ಪ್ರಿವೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಿಕಾಸ್ ಆನ್ ದ್ಯಾಟ್ ಡೇ ಮಿಥೈಲ್ ಐಸೋಸೈನೇಟ್ ಗ್ಯಾಸ್ ಲೀಕೇಜ್ ಆಗಿತ್ತು ಫ್ರಮ್ ಫ್ಯಾಕ್ಟ್ರಿ ಯೂನಿಯನ್ ಕಾರ್ಬೈಡ್ ಇನ್ ಭೂಪಾಲ್ ಮಧ್ಯಪ್ರದೇಶ್. ಯಾವಾಗ? 2nd ಡಿಸೆಂಬರ್ 1984 ಅಲ್ಲಿ. And because of that, thousands of people, they lost their life and still the peoples are suffering from that incident. ಅಲ್ಲಿ ಹುಟ್ಟುವ ಮಕ್ಕಳು ಕೂಡ ಅದರ ಇಫೆಕ್ಟ್ ಇಂದಾನೆ ಇನ್ನೂ ಹುಟ್ಟುತ್ತಾರೆ. ಅಂದರೆ ಜೆನೆಟಿಕ್ ಇನ್ಹೆರಿಟ್ ಆಗ್ತಾ ಇದೆ ಆ ಪ್ರಾಬ್ಲಮ್ ಎಲ್ಲ.
The next. So therefore that day, 2nd December day, we celebrate it as a National Pollution Prevention Day ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹೆವಿ ಮೆಟಲ್ಸ್ ಆಲ್ಸೋ ಆಕ್ಟ್ ಆಸ್ ಎ ಪೊಲ್ಯೂಟೆಂಟ್. ಬಹಳಷ್ಟು ಹೆವಿ ಮೆಟಲ್ಸ್ಗಳು ಈ ಎಲೆಕ್ಟ್ರಾನಿಕ್ ವೇಸ್ಟ್, ಎಲೆಕ್ಟ್ರಿಕ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಕಂಪ್ಯೂಟರ್ಸ್ ಅಥವಾ ನಮ್ಮ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು, ಅವುಗಳಲ್ಲಿ ಕೂಡ ಬಹಳಷ್ಟು ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ ದೇ ಆಲ್ಸೋ ಹೈಲಿ ಪೊಲ್ಯೂಟೆಂಟ್. ನೋಡಿ ಯಾವುದು, ಮರ್ಕ್ಯೂರಿ ಪೊಲ್ಯೂಷನಿಂದ ಮೀನಮಾಟ ಡಿಸೀಸ್ ಆಗುತ್ತೆ. ಕ್ಯಾಡ್ಮಿಯಂ ಪೊಲ್ಯೂಷನ್ ಇಂದ ಇಟಾಯಿ ಆರ್ ಸ್ಕೆಲೆಟಲ್ ಡಿಫಾರ್ಮಿಟೀಸ್ ಪ್ರಾಬ್ಲಮ್ ಬರುತ್ತೆ. ಕಾಪರ್, ಹೈಪರ್ ಟೆನ್ಷನ್ ಅಂಡ್ ಯುರೇಮಿಯಾ. ಲೆಡ್, ಡ್ಯಾಮೇಜ್ ಟು ದಿ ಲಿವರ್, ಕಿಡ್ನಿ ಅಂಡ್ ಬ್ರೈನ್. ಆರ್ಸೆನಿಕ್, ದಟ್ ಇಸ್ ಎ ಬ್ಲ್ಯಾಕ್ ಫುಡ್ ಡಿಸೀಸ್ ಪ್ರಾಬ್ಲಮ್ ಬರುತ್ತೆ. ಸೊ ವಿತ್ ದಿಸ್ ಇಟ್ ಕನ್ಕ್ಲೂಡ್ಸ್ ದ ಚಾಪ್ಟರ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂಡ್ ಅದರ ಜೊತೆಗೆ ನಿಮ್ಮ 12th ಸ್ಟ್ಯಾಂಡರ್ಡ್ ಸಿಲೆಬಸ್ ಕೂಡ ಇಲ್ಲಿಗೆ ಮುಗಿದೋಯ್ತು. ವಿದ್ಯಾರ್ಥಿ ಮಿತ್ರರೇ, ನಾವು ಇಲ್ಲೇ ನಿಲ್ಬೇಕಾಗಿಲ್ಲ. ಬಿಕಾಸ್ ನಮ್ಮ ಜರ್ನಿ ಈಗ ಶುರು ಆಗಿದೆ. ನಾವು ಈ ರೀತಿ ಪ್ರಾಮಿಸ್ ಮಾಡಬೇಕು, ನೀವೆಲ್ಲರೂ ನನ್ನ ಜೊತೆಗೆ ಈ ರೀತಿ ಶಪಥ ಮಾಡಿ 2023 ನೀಟ್ ಎಕ್ಸಾಮ್ ಬರುತ್ತಲ್ಲ ಅಲ್ಲಿವರೆಗೆ ನಮ್ಮ ಜರ್ನಿ ನಿಲ್ಲೋದಿಲ್ಲ. ನಾವು ಇಷ್ಟು ಚೆನ್ನಾಗಿ ವರ್ಕ್ ಮಾಡಬೇಕು ಬಿಕಾಸ್ ಎಕ್ಸಾಮ್ ಮುಗಿದ ಈವ್ನಿಂಗಲ್ಲೇ, ಎಕ್ಸಾಮ್ ಮುಗಿದ ಸಾಯಂಕಾಲನೇ ನಾವು ಪಾರ್ಟಿ ಮಾಡ್ಲಿಕ್ಕೆ ರೆಡಿ ಆಗಬೇಕು. ವಿ ಶುಡ್ ಬಿ ರೆಡಿ ಫಾರ್ ದಿ ಟಿಮ್, ವಿ ಶುಡ್ ಬಿ ರೆಡಿ ಫಾರ್ ಟು ರಾಕ್, ಓಕೆ, ಆನ್ ದ ಡೇ ಆಫ್ ಎಕ್ಸಾಮ್ ಓನ್ಲಿ. ನೀವೆಲ್ಲ ರೆಡಿ ಇದ್ದೀರಾ ನನ್ನ ಜೊತೆಗೆ? ಎಸ್, ಆಫ್ ಕೋರ್ಸ್. ಸೊ ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.